ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್. ನಾನು ವೈದೇಹಿ ಬಾಟಿ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈಗ ಒಂದು ಹವಾ ನಡೀತಾ ಇದೆ. ಏನಪ್ಪಾ ಅಂದರೆ ಕರಾವಳಿ ಭಾಗದ ದೃಶ್ಯ ವೈಭವವನ್ನು ತೋರಿಸುವಂತಹ ಒಂದು ಟ್ರೆಂಡ್. ಸೊ ಆ ಟ್ರೆಂಡನ್ನೇ ಕಂಟಿನ್ಯೂ ಮಾಡೋದಕ್ಕೆ ಮತ್ತೊಂದು ಟೀಮ್ ರೆಡಿಯಾಗಿದೆ. ಕರಾವಳಿ ದೃಶ್ಯ ವೈಭವವನ್ನು ತೋರಿಸೋದಕ್ಕೆ ಹುಲಿವೇಷದ ಸಂಸ್ಕೃತಿಯ ಆ ದೃಶ್ಯಾವಳಿಗಳನ್ನು ನಮ್ಮ ಕಣ್ಮುಂದೆ ತರೋದಕ್ಕೆ ರೆಡಿಯಾಗಿದೆ ಈ ಒಂದು ಚಿತ್ರತಂಡ, ಅದೇ ಮಾರ್ನಮಿ. ಸೊ ಮಾರ್ನಮಿಯಲ್ಲಿ ಲೀಡ್ ರೋಲಲ್ಲಿ ಕಾಣಿಸಿಕೊಂಡಿರುವಂತಹ ರಿತ್ವಿಕ್ ಮಠದ್ ಮತ್ತು ಚೈತ್ರ ಜೆ ಆಚಾರ್ ನಮ್ಮ ಜೊತೆಗೆ ಇದ್ದಾರೆ. ಈ ಸಿನಿಮಾದ ಬಗ್ಗೆ, ಸಿನಿಮಾದ ಜರ್ನಿ ಬಗ್ಗೆ, ಹಾಗೆ ಒಂದಿಷ್ಟು ಅವರ ಪರ್ಸನಲ್ ಲೈಫ್ ಬಗ್ಗೆ, ಹಾಗೆ ಒಂದಿಷ್ಟು ಫನ್ ಟಾಕ್ಸ್ ಕೂಡ ಮಾಡೋಣ. ಅದಕ್ಕೂ ಮುಂಚೆ ಅವನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇಬ್ಬರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇಷ್ಟು ನಾನ್ ಸ್ಟಾಪ್ ಎಷ್ಟು ಚೆನ್ನಾಗಿ ಮಾತಾಡಿದ್ರೆ ಹೆಂಗೆ ನನಗೆ ಫ್ಲೋ ಆಫ್ ಥಾಟ್ಸ್ ಬರುತ್ತೆ. ನಾನಂತೂ ಅಂತೆಲ್ಲ ಯೋಚನೆ ಮಾಡಿ ಮಾತಾಡ್ಬೇಕಾಗುತ್ತೆ. ನಾನು ಮಾತಾಡಲ್ಲ ಅನ್ಸುತ್ತೆ. ಇವ್ರು ಮಾತಾಡೋದೇ ಇಲ್ಲ. ನಾನು ಇವ್ರದ್ದು ಇಂಟರ್ವ್ಯೂ ಮಾಡಕ್ ಹೋದಾಗ ನಾನು ಏನಾಗ್ತಾ ಇತ್ತು ಗೊತ್ತಾ, ನಂದೇ ಕ್ವೆಶನ್ ಲಾಂಗ್ ಆಗ್ತಾ ಇತ್ತು, ಇವ್ರ ಆನ್ಸರ್ ಒನ್ ವರ್ಡ್ ಅಲ್ಲಿ ಇರ್ತಾ ಇತ್ತಾ. ಕರೆಕ್ಟ್. ಏನು ಬದಲಾಗೇನಿಲ್ಲ. ಇಲ್ಲ, ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದೆ. ಇವಾಗ ಇಂಟರ್ವ್ಯೂಸ್ ಕೊಟ್ಟು ಇವಾಗ ಏನ್ ಇಂಟರ್ವ್ಯೂ ಮುಗಿಯೋದ್ರೊಳಗೆ ರಿತ್ವಿಕ್ ಅವರು ಆಂಕರ್ಸ್ ಗಿಂತ ಜಾಸ್ತಿ ಮಾತಾಡುವಂತ ಒಂದು. ಇಲ್ಲ, ಅದಿಲ್ಲ, ನನಗೆ ಪ್ರೊಡಕ್ಷನ್ ಕಡೆ ಪ್ರೆಷರ್ ಇದೆ, ಮಾತಾಡಲೇಬೇಕು ಅಂತ. ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ಓಕೆ, ರಿತ್ವಿಕ್ ಅವರೇ, ನಿಮ್ಗೂ ಮತ್ತೆ ನನ್ಗೂ ಒಂದು ಸಾಮ್ಯತೆ ಇದೆ. ಒಂದು ಏನ್ ಸಾಮ್ಯತೆ ಅಂದ್ರೆ ಇವ್ರದ್ದು ರಿತ್ವಿಕ್ ಮಠದ್ ಅಂತ ಇದೆ ಅಲ್ವಾ, ನಂದು ಕೂಡ ವೈದೇಹಿ ಮಠದ್ ಅಂತಾನೆ ಇತ್ತು. ಮದುವೆ ಆದ್ಮೇಲೆ ವೈದೇಹಿ ಬಾಟಿ ಅಂತ ಅದು ಚೇಂಜ್ ಆಯ್ತು. ಸೊ ಎಲ್ಲಿಯವ್ರು ನೀವು? ನಾನು ದಾವಣಗೆರೆ. ನೀವು ದಾವಣಗೆರೆನಾ? ಪ್ರಾಪರ್ ದಾವಣಗೆರೆನಾ? ನಂದು ಅದ್ರ ಹತ್ರ ಒಂದು ಹಳ್ಳಿ. ಓಕೆ ಫೈನ್, ದಾವಣಗೆರೆ ಡಿಸ್ಟಿಕ್ ನಾವಿಬ್ರು ಸೇಮ್ ಹಾಗಾದ್ರೆ. ಒಟ್ಟೆ ಆಗೋದ್ರಲ್ಲ, ನಮ್ಮ ಬೆಂಗಳೂರು ಹುಡುಗಿನ ಹೊರಗೆ ಹಾಕ್ತೀರಾ ಹಂಗಾದ್ರೆ. ಓಕೆ, ಸೊ ಚೈತ್ರ, ಹೇಗಿದೆ ಲೈಫ್? ಚೆನ್ನಾಗಿದೆ. ಇಟ್ಸ್ ನೈಸ್. ಮಾನವಿ ಪ್ರಮೋಷನ್ ಎಕ್ಸೈಟ್ಮೆಂಟ್ ಅಲ್ಲಿ ಇವಾಗ. ಸೊ ಯಾ, ಇಟ್ಸ್ ಗೋಯಿಂಗ್ ಗುಡ್. ಸೊ ಮಾತುಕತೆ ಸ್ಟಾರ್ಟ್ ಮಾಡೋಣ. ನನಗೆ ಬ್ರೀಫ್ ಆಗಿ, ಬಿಕಾಸ್ ನಾನು ನೋಡಿದೆ, ನೀವು ನೀವೆಲ್ಲ ಇಂಟರ್ವ್ಯೂಸ್ ಕೊಟ್ಟಿದ್ದೀರಾ, ಬಟ್ ವಿಶ್ವವಾಣಿದು ವ್ಯೂವರ್ಸ್ ಸ್ವಲ್ಪ ಬೇರೆ ಇರ್ತಾರಲ್ವಾ, ಅವ್ರಿಗೋಸ್ಕರ ಮಾರ್ನಮಿ ಏನು ಅನ್ನೋದು ಗೊತ್ತಾಗಬೇಕು. ಸೊ ಫಸ್ಟ್ ರಿತ್ವಿಕ್, ನಿಮ್ಮಿಂದ ಸ್ಟಾರ್ಟ್ ಮಾಡೋಣ. ಏನಿದು ಮಾರ್ನಮಿ, ಹೇಗೆ ಬಂತು ನಿಮ್ಗಿದು ಅಂತ? ಅಂದರೆ ಈ ಸಿನಿಮಾ ನನಗೆ ಹೆಂಗೆ ಬಂತು ಅಂತ. ಮಾರ್ನಮಿ ಅಂದರೆ ಏನು ಫಸ್ಟು? ನಾವೇನು ದಸರಾ ಅಂತ ಕರಿತೀವಿ, ನಮ್ಮ ಕಡೆ ಎಲ್ಲ ಏನು ದಸರಾ ಆಗುತ್ತೆ, ಅದು ಮಂಗಳೂರು ಸೈಡ್ ಮಾರ್ನಮಿ ಅಂತ ಕರೀತಾರೆ. ಸೊ ಅದನ್ನೇ ದಸರಾನೇ ಮಾರ್ನಮಿ ಅಂತ ಕರೀತಾರೆ. ಇದು ಮಾರ್ನಮಿಗೆ ಮೀನಿಂಗ್. ಈ ಸಿನಿಮಾ ನನಗೆ ಹೇಗೆ ಬಂತು ಅಂತಂದರೆ, ಬಂದಿದ್ದೆಲ್ಲ ಬರ್ಸ್ಕೊಂಡಿದ್ದು. ನಿರ್ದೇಶಕರು, ನಾನು ಗಿಣಿರಾಮ ಸೀರಿಯಲ್ ನಡೀತಾ ಇತ್ತಲ್ಲ ನಂದು, ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರು ಇತ್ತು. ಅವಾಗಿಂದ ಪರಿಚಯ ನನಗೂ ಅವ್ರಿಗೂ. ಅದು ಗಿಣಿರಾಮ ಮುಗಿದ್ಮೇಲೆ ನಾನು ಬ್ರೇಕ್ ತೊಗೊಂಡೆ, ಸಿನಿಮಾ ಮಾಡಬೇಕು ಅಂತ ಬ್ರೇಕ್ ತೊಗೊಂಡೆ. ಅವ್ರ ಕಾಂಟ್ಯಾಕ್ಟಲ್ಲೇ ಇದ್ದರು ನನಗೆ. ಇಬ್ಬರದು ಜಲ್ ಚೆನ್ನಾಗಿತ್ತು ಅವಾಗ. ನನಗೆ ಈ ಹುಡುಗನಲ್ಲಿ ಏನೋ ಇದೆಯಲ್ಲ ಅಂತ ನನಗೆ ಫೀಲಿಂಗು. ಅವ್ರಿಗೆ ನನ್ನ ಮೇಲೆ ಇವ್ರನ್ನೇನೋ ದೊಡ್ಡ ನೋಡಬೇಕಲ್ಲ ಅಂತ ಅವ್ರಿಗೆ ಒಂದು ಆಸೆ ಇತ್ತು. ಹಿಂಗೆ ಒಂದಿಷ್ಟು ಗ್ಯಾಪ್ ಆಗಿತ್ತು. ಆಮೇಲೆ ಒಂದಿಷ್ಟು ನಾನು ಕತೆ ಕೇಳ್ತಾ ಇದ್ದೆ, ಸಿನಿಮಾ ಮಾಡಬೇಕು ಅಂತ. ನನಗೆ ಅವ್ರು ಯಾವಾಗ ಫೋನ್ ಮಾಡೋದಕ್ಕೂ ಕೂಡ ನಾನು ಮಾತಾಡ್ತಾ ಇದ್ದೆ ಸಿನಿಮಾ ಬಗ್ಗೆ, ಸಿನಿಮಾ ಹಂಗೆ ಮಾಡಬೇಕು ಹಿಂಗೆ ಅಂತ. ಅವ್ರಿಗೆಲ್ಲೋ ಅದು ಸ್ಪಾರ್ಕ್ ಆಗಿ ಸ್ಟಾರ್ಟ್ ಆಯಿತು, ಈ ಮನುಷ್ಯ ಯಾಕೆ ಎಷ್ಟೊಂದು ಸಿನಿಮಾ ಬಗ್ಗೆ ಮಾತಾಡ್ತಾನೆ ಅಂತ. ಅವ್ರಿಗೂ ಸಿನಿಮಾ ಮಾಡಬೇಕಲ್ಲ ಅಂತ ಅವ್ರಿಗೂ ಸ್ಟಾರ್ಟ್ ಆಯ್ತು ಅವಾಗ. ಅವರು ಎಲ್ಲೋ ಮಂಗಳೂರಿಗೆ ಹೋದಾಗ ಅವ್ರಿಗೊಂದು ಲೈನ್ ಅವ್ರ ಫ್ರೆಂಡ್ ಹೇಳಿದ್ರು, ಅದನ್ನು ತೊಗೊಂಬಂದು ನನಗೆ ಹೇಳಿದ್ರು ಹಿಂಗಿದೆ ಅಂತ. ನಂಗೆ ಲೈನ್ ಇಷ್ಟ ಆಯಿತು, ಬಟ್ ಅದು ಸಿನಿಮ್ಯಾಟಿಕ್ ಆಗಿರಲಿಲ್ಲ. ನಾನು ಅವ್ರಿಗೆ ಶಟ್ರ ಇದಕ್ಕೆ ಇನ್ನೊಂದು ಸ್ವಲ್ಪ ಮಸಾಲೆ ಎಲ್ಲ ಬೇಕು, ಸಿನಿಮಾಗೆ ಏನು ಬೇಕು, ಅದು ಒಂದಿಷ್ಟು ಬೇಕಾಗತ್ತೆ, ನಂದು ಏನೋ ಇನ್ಪುಟ್ಸ್ ಇತ್ತು ಅವ್ರಿಗೆ ಹೇಳಿ, ನಾನು ಹಿಂಗೆ ಆಗ್ಬೋದ ನೋಡಿ ಅಂತ. 6 ತಿಂಗಳು ಟೈಮ್ ತೊಗೊಂಡ್ರು, ಹೋದರು. ನಾನು ಮೋಸ್ಟ್ಲಿ ಮರ್ತೇನೋ ಅಂದ್ಕೊಂಡೆ. ಪಾಪ ಅವ್ರಿಗೆ ಅದ್ರ ಮೇಲೆ ವರ್ಕ್ ಮಾಡಿ ವಾಪಸ್ ಬಂದರು, ಕತೆ ಹೇಳಿದ್ರು, ಸಖತ್ತಾಗಿತ್ತು. ಅವ್ರು ಹೆಂಗೆ ಕತೆ ಹೇಳ್ತಾರೆ ಅಂತ ಇವ್ರಿಗೆ ಗೊತ್ತು, ಸೂಪರಾಗಿ ಕತೆ ಹೇಳ್ತಾರೆ. ಅದನ್ನ ಹೇಳಿದ್ರು. ನನಗೆ ಅವಾಗ ಅನ್ನಿಸ್ತು ಇದು ವರ್ಕ್ ಆಗುತ್ತೆ ಸಿನಿಮಾ ಇದು ಅಂತ. ಬಟ್ ಅವ್ರು ಅವಾಗ ಹೇಳಿದ್ದು, ಡಾರ್ಲಿಂಗ್ ನನ್ನ ಹತ್ರ ಪ್ರೊಡ್ಯೂಸರ್ ಇಲ್ಲ ಅಂದರು. ನನ್ನ ಹತ್ರ ಯಾರು ಇರಲಿಲ್ಲ. ಬಟ್ ಒಳ್ಳೆ ಕತೆ ಇತ್ತು, ನಾನಿದ್ದೆ, ನಿರ್ದೇಶಕರಿದ್ದರು, ಒಳ್ಳೆ ಕತೆ ಇತ್ತು. ಸೊ ಇನ್ನು ಶುರು ಮಾಡೋಣ ಕತೆ, ಅಂದರೆ ಪ್ರೊಡ್ಯೂಸರ್ ಹುಡುಕಕ್ಕೆ ಶುರು ಮಾಡೋಣ ಅಂದ್ಕೊಂಡ್ವಿ. ಅವ್ರಿಗೆ ಗೊತ್ತಿರೋ ಹತ್ರ ಅವ್ರು ಹೋದರು. ನಾನು ತುಂಬ ಜನಕ್ಕೆ ಪಿಚ್ ಮಾಡಿದೆ ಆ್ಯಕ್ಚುಲಿ. ಗೊತ್ತಿರೋ ಪ್ರೊಡ್ಯೂಸರ್ಸ್ಗೆ ಅಥವಾ ಪರಿಚಯ ನಾನೇ ಮಾಡ್ಕೊಂಡು ಹೋಗ್ಬಿಟ್ಟು ಒಂದಷ್ಟು ಜನಕ್ಕೆ ಎಲ್ಲ ಸಹಿತರ ಒಂದು ಕತೆ ಇದೆ ಹಿಂಗೆಲ್ಲ ಅಂತ ಹೇಳಿದೆ. ನನ್ನ ಮುಖ ಎಲ್ಲರಿಗೂ ಪರಿಚಯ ಇರೋದ್ರಿಂದ ನನ್ನ ಸ್ವಲ್ಪ ಹೊತ್ತು ಎಂಟರ್ಟೈನ್ ಮಾಡ್ತಾಯಿದ್ರು, ನಾನು ಹೇಳೋದು ಕೇಳಿಸ್ಕೊತಾ ಇದ್ರು. ಬಟ್ ಎಂಡ್ ಆಫ್ ದಿ ಕನ್ವರ್ಸೇಷನ್ ಹೇಳೋರು, ಇದು ಆಷಾಢ ಮುಗಿಲಿ, ಶ್ರಾವಣ ಬರಲಿ, ಮಾಮೂಲಿ ಹೇಳ್ತಾರಲ್ಲ ಪ್ರೊಡ್ಯೂಸರ್ಸ್ ಎಲ್ಲ, ಅದು ಹೇಳಿ ಯಾವುದೂ ಸಕ್ಸಸ್ ಆಗಲಿಲ್ಲ. ಬಟ್ ಪ್ರಯತ್ನ ನಡೀತಾ ಇತ್ತು. ಈ ಪ್ರೊಡ್ಯೂಸರ್ ನಿಶಾಂತ್ ಬಂದು ನನಗೆ ತುಂಬ ಹಳೆ ಪರಿಚಯ, ಒಂದು 10-15 ವರ್ಷದಿಂದ ಪರಿಚಯ ನನಗೆ. ಅವರು ತುಂಬ ಕಡೆ ಸಿಗ್ತಾಯಿದ್ವಿ, ಮಾಮೂಲಿ ಮಾತುಕತೆ ಆಗ್ತಾಯಿತ್ತು. ಬಟ್ ಇವರು ಪ್ರೊಡ್ಯೂಸ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಏನೋ ಸ್ಟೋರಿ ಆಗ್ತಾಯಿದ್ದೆ, ಅಲ್ಲಿ ಇಲ್ಲಿ ಏನೋ ಆಗ್ತಿದ್ದೆ, ಅದಕ್ಕೆ ಎಲ್ಲದಕ್ಕೂ ರಿಪ್ಲೈ ಮಾಡ್ತಾಯಿದ್ರು ಅವರು. ಒಂದಿನ ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಟೋರಿ ಹಾಕಿದ್ದೆ, ಅದಕ್ಕೆ ಬರೀ ಸ್ಟೋರಿ ಹಾಕು, ನೀನು ಮೂವಿ ಮಾಡಬೇಡ ಅಂತ ಕಳಿಸಿದ್ರು ಅವರು. ನಾನು ಸುಮ್ಮನೆ ಅವ್ರ ತಮಾಷೆಗೆ, ನೀವು ದುಡ್ಡು ಹಾಕ್ರಿ, ನಾವು KGF ಥರ ಸಿನಿಮಾ ಮಾಡೋಣ ಅಂತ ಹೇಳಿದೆ. ಕತೆ ಹೇಳು ಅಂತಂದ್ರು. ನಾನು ಸುಮ್ಮನೆ ಹೇಳ್ತಾರೆ ಅಂದ್ಕೊಂಡು ಬಿಡ್ರಿ ಸುಮ್ಮನೆ ಅಂತಂದರೆ, ನಿಜ ಕತೆ ಹೇಳಪ್ಪ ಅಂತಂದರು.
ನಾನು ಅವಾಗ ಸೀರಿಯಸ್ಸಾ ಅಂತಂದೆ. ಹ್ಞೂ ಅಂದರು. ಆನ್ಲೈನ್ ಕಳಿಸ್ದೆ. ನಾವು ಆನ್ಲೈನ್ ರೆಡಿ ಮಾಡ್ಕೊಂಡಿದ್ವಿ ಪಿಚ್ ಮಾಡೋಕ್ಕೆ ಅಂತ ಕಳಿಸ್ದೆ. ಅವರು ಓದಿ ಚೆನ್ನಾಗಿದೆ, ಬಟ್ ಇದು ನನ್ನ ಇಮ್ಯಾಜಿನೇಷನ್ ತಗೊಂಡು ಬರ್ತಾ ಇದೆ, ಬಟ್ ನೀವೇನೋ ಬೇರೆ ಇಮ್ಯಾಜಿನ್ ಮಾಡಿರ್ತೀರ, ನಂಗೆ ಒಂದು ಕತೆ ಹೇಳೋಕ್ಕಾಗತ್ತಾ ಅಂದರು. ಸರಿ, ಶೆಟ್ರನ್ನ ಕರ್ಕೊಂಡೆ, ಹೋದೆ, ಕತೆ ಹೇಳಿದ್ವಿ, ಇಂಪ್ರೆಸ್ ಆದರು. ಇವಾಗ ಇಲ್ಲೊಂದು ಕೂತ್ಕೊಂಡಿದ್ದೆ. ಚೆನ್ನಾಗಿದೆ ಅಲ್ಲ ಜರ್ನಿ ಇದಂತ. ಓಕೆ ಚೈತ್ರ, ನೀವು ಕರಾವಳಿಯವ್ರನ್ನ ಬಿಡಬೇಡಿ, ಕರಾವಳಿಯವರು ನಿಮ್ಮನ್ನ ಬಿಡಲ್ಲ. ಅದು ನಂದು ಹಾಗೆ ಇರಲಿ. ನನಗೆ ಹೆಂಗೆ ಬಂತು ಅಂದರೆ ಅದೇ ಇವರು ಮತ್ತೆ ರಿಷಿ ಅವರು ಕತೆ ಹೇಳಕ್ಕಂತ ಬಂದರು. ಆ್ಯಂಡ್ ಕತೆ ಇಷ್ಟ ಆಯಿತು ನನಗೆ. ಆದರೆ ಅದೇ ಅವ್ರು ಅನ್ಕೊಂಡಿದ್ದ ಡೇಟ್ಸ್ಗೆನೆ ನಾನು ಇನ್ನೊಂದು ಸಿನಿಮಾ ಶೂಟ್ ಮಾಡ್ತಾ ಇದ್ದೆ. ಸೊ ಕ್ಲಾಶ್ ಆಗುತ್ತೆ, ಅದು ಕಷ್ಟ ಆಗುತ್ತೆ, ಬಿಕಾಸ್ ಅದು ಆಲ್ರೆಡಿ ಸ್ಟಾರ್ಟ್ ಆಗಿದ್ದರಿಂದ ನನಗೆ ಅದಕ್ಕೆ ಆ ಕಮಿಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೆ. ಸೊ ಇದಕ್ಕೆ ಒಪ್ಕೊಂಡ್ರೆ ಮತ್ತೆ ಇವ್ರಿಗೂ ತೊಂದರೆ ಆಗುತ್ತೆ, ಅಲ್ಲೂ ತೊಂದರೆ ಆಗುತ್ತೆ. ಸೊ ಕಷ್ಟಪಟ್ಟಾದರೂ ಬಿಡಲೇಬೇಕು ಯಾವುದೋ ಒಂದು. ಸೊ ಅದು ಆಬ್ವಿಯಸ್ಲಿ ಅದು ಬಿಡೋಕ್ಕಾಗಲ್ಲ, ಬಿಕಾಸ್ ಅದು ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಇಲ್ಲ ಈಗ ಕಷ್ಟ ಆಗುತ್ತೆ ಅಂತ ಹೇಳಿದೆ. ಆದಮೇಲೆ ಹೌದಾ ಅಂತ ಹೇಳಿ ಅವರು ಹೊರಟರು. ಅದಾದಮೇಲೆ ಒಂದು ತಿಂಗಳ 2 ತಿಂಗಳ ಹುಡುಕ್ತಾ ಇದ್ರು ಅವರು ಆ್ಯಕ್ಟ್ರಸ್ಗೆ. ಆ್ಯಂಡ್ ಎಲ್ಲಾರನ್ನೂ ಅಪ್ರೋಚ್ ಮಾಡ್ತಾನೆ ಇದ್ರು ಅನ್ಸುತ್ತೆ. ಬಟ್ ದೊಡ್ಡವ್ರನ್ನೆಲ್ಲ ಇನ್ನೂ ನೀವು ಕೇಳ್ಬೇಕು ಲಿಸ್ಟು, ಆಮೇಲೆ ಆಫ್ ದ ಕ್ಯಾಮ್ರಾ ಹೇಳ್ತೀವಿ. ಸೊ ಎಲ್ಲರನ್ನೂ ಅಪ್ರೋಚ್ ಮಾಡ್ತಾ ಇದ್ದಾರೆ. ಆ್ಯಂಡ್ ರಿಷಿ ಅವರು ಹೆಂಗೆ ಅಂದರೆ ನನಗೆ ಈಗ ಹೇಳೋದವ್ರು, ನಾನು ಬರಿಬೇಕಾದ್ರೇ ಚೈತ್ರ ಅಂತ ಆ್ಯಕ್ಚುಲಿ ಹಾಗೆ ಇತ್ತು, ಚೈತ್ರ ಅಂತ ಕ್ಯಾರೆಕ್ಟರ್ ನೇಮ್ ಇದ್ದಿದ್ದು. ಅದಾದ್ಮೇಲೆ ದೀಕ್ಷಾ ಅಂತ ಚೇಂಜ್ ಮಾಡಿದ್ರು, ಬಿಕಾಸ್ ನನ್ನ ಹೆಸರು ಇಟ್ಟರೆ ಚೆನ್ನಾಗಿರಲ್ಲ, ಏನೋ ಬೇರೆ ಮಂಗ್ಳೂರಿಗೆ ತಕ್ಕಂಗೆ ಇನ್ನೊಂದು ಹೆಸರಿಡಿ ಅಂದ್ಕೊಂಡು ಹೇಳಿದ್ಮೇಲೆ ಹಂಗಾಯ್ತು. ಸೊ ಚೈತ್ರ ಅಂತಾನೆ ಬರೆದು ನಾನು ನಿಮ್ಮನ್ನೇ ಇಮ್ಯಾಜಿನ್ ಮಾಡ್ಕೊಂಡು ನಾನು ಬರೆದಿರೋದು ಅಂತೆಲ್ಲ ಹೇಳಿದ್ರು. ನನಗೆ ಅದೊಂದು ಖುಷಿ ಒಂದು ಕಡೆ, ಬಟ್ ಅಯ್ಯೋ ಇಲ್ಲ ಅನ್ಬೇಕಲ್ಲ ಅನ್ನೋದು ಇನ್ನೊಂದು ಕಡೆ. ಸೊ ಹಿಂಗೆ ಎಲ್ಲ ಕಡೆ ಸೈಕಲ್ ಆಗಿ ನಾನು ಹಂಗೂ ನಾನಾದ್ರೂ ಇಲ್ಲ ಅಂದ್ಬಿಟ್ಟಿದ್ದೀನಿ. ಇವಾಗ ಏನು ಮಾಡೋಣ, ಅಟ್ಲೀಸ್ಟ್ ಹೆಲ್ಪ್ ಆದರೂ ಮಾಡೋಣ. ಅವರು ಏನಾದರೂ ಕಾಸ್ಟಿಂಗ್ ಕಾಲ್ ಅಂತ ಎಲ್ಲ ಹಾಕಿದ್ರೆ ನಾನು ಶೇರ್ ಮಾಡಿದೆ ಕೂಡ ನನ್ನ ಸ್ಟೋರಿಯಲ್ಲಿ. ನಾನು ಗೊತ್ತಿರೋರ ಕಡೆ ಎಲ್ಲ ಕಳಿಸಿ ಈ ಥರ ಇದೆ, ಪ್ಲೀಸ್ ಟ್ರೈ, ಲೀಡ್ ರೋಲ್ಗೆ ನೀವು ಸೆಲೆಕ್ಟ್ ಆದರೆ ಅವ್ರಿಗೂ ಒಂದು ಸಿನಿಮಾ, ನಿಮ್ಗೂ ಒಂದು ಸಿನಿಮಾ ಅನ್ನೋ ಥರ. ಸೊ ಅದು ಕಳಿಸ್ದೆ ಕೂಡ. ಅದಾದಮೇಲೆ ಸರಿ ಆಯಿತು, ನಾನು ಕೇಳಿದೆ ಸಿಕ್ರಾ ಅಂತೆಲ್ಲ ರುಚಿಗೆ ಕೇಳಿ, ಅವರಿಲ್ಲ ಇನ್ನು ಹುಡುಕ್ತಾ ಇದ್ದೀವಿ ಅಂತ ಹೇಳಿ ಹಂಗಾಗಿದ್ದದು. ನೆಕ್ಸ್ಟ್ ಯಾವುದೋ ಒಂದು ಇವೆಂಟಲ್ಲಿ ನಾನು ಚರಣ್ ರಾಜ್ ಅವ್ರನ್ನ ಮೀಟ್ ಮಾಡಿದೆ. ಸೊ ಅವಾಗ ಹಂಗೆ ಏನು ಮಾಡ್ತಾ ಇದ್ದೀರಾ ಅಂತೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕಾದ್ರೆ ಅವರು ನಾನು ಈ ಥರ ಒಂದು ಮಾನವಿ ಸಿನಿಮಾ ಮಾಡ್ತಾ ಇದ್ದೀನಿ, ಹೊಸದು ಒಪ್ಕೊಂಡಿದ್ದೀನಿ, ಚೆನ್ನಾಗಿದೆ ಕತೆ ಅಂದರು. ಓ ಹೌದು, ಅವ್ರು ಬಂದಿದ್ರು, ಬಟ್ ಹಿಂಗಾಗೋಯ್ತು ಚರಣ್. ಹೇಳಿದ್ರು ಅವರು ನಿಮ್ಮನ್ನು ಅಪ್ರೋಚ್ ಮಾಡಿದ್ರು ಅಂತ, ನೀವು ಮಾಡಿದ್ರೆ ಚೆನ್ನಾಗಿರೋದು ಚೈತ್ರ ಅಂತ ಹೇಳಿದ್ರು. ನೀವು ಹಿಂಗೆ ಹೇಳ್ತಾ ಇದ್ದೀರಾ. ಸೊ ಸುತ್ತಿ ಬಳಸಿ ನನ್ನ ಹತ್ರ ಬರ್ತಾನೆ ಇತ್ತು ಈ ಸಿನಿಮಾದು ಹೆಸರು, ಟಾಪಿಕ್, ಇಲ್ಲ ಜನ ಎಲ್ಲ ಮಾತಾಡೋದು ಹಾಗೆಲ್ಲ. ಆಮೇಲೆ ಇದಕ್ಕಿಂತ ಮುಂಚೆ ನಮ್ಮ ಎಡಿಟರ್ ಪ್ರತೀಕ್ ಇದಾರಲ್ಲ, ಅವ್ರು ಫಸ್ಟು ಒಂದು ಸಿನಿಮಾ ಇದೆ, ಅದು ನಿಮ್ಮನ್ನ ಅಪ್ರೋಚ್ ಮಾಡ್ಬೇಕಂತ ಇದ್ದಾರೆ, ತುಂಬಾ ಚೆನ್ನಾಗಿದೆ ಕತೆ ಕೇಳಿ ಅಂತ ಅವ್ರು ಅವಾಗ ಹೇಳಿದ್ರು. ಇವ್ರು ಇನ್ನೂ ಬಂದೇ ಇರಲಿಲ್ಲ ಆ್ಯಕ್ಚುಲಿ, ಆವಾಗ ಹೇಳಿದ್ರು. ಓ ಹೌದಾ ಅಂತ. ಸೊ ಇಷ್ಟೆಲ್ಲ ಆದಮೇಲೆ ಏನೋ ಇದೆ ಹುಡ್ಕೊಂಡ್ ಬರ್ತಾ ಇದೆ ಅಂದಮೇಲೆ ಓಕೆ ನೋಡೋಣ ಅಂತ ಹೇಳಿ, ನನಗೆ ಮೊದಲನೇ ಸರಿ ಕತೆ ಹೇಳಿದಾಗ ಇಷ್ಟ ಆಗಿತ್ತಲ್ಲ, ಇವಾಗ ಅದೇ ಎಫೆಕ್ಟ್ ಇದೆಯಾ ನೋಡೋಣ ಅಂತ ಹೇಳಿ ನಾನು ಅವತ್ತು ಸಂಜೆನೆ ಚಂದ್ರರಾಜ್ ಅದೆಲ್ಲ ಮುಗಿದ್ಮೇಲೆ ವಾಪಸ್ ಬಂದು ನಾನು ರುಚಿ ಅವ್ರಿಗೆ ಆಯ್ತಾ ಫೈನಲೈಸ್ ಆಯ್ತಾ ಯಾರಾದ್ರೂ ಸಿಕ್ಕ್ರ, ಇಲ್ಲ ಮೇಡಮ್ ಹುಡುಕ್ತಾ ಇದೀವಿ ಅಂತ ಹೇಳಿದಾಗ ಸರಿ ನಾನು ಇನ್ನೊಂದ್ಸತಿ ಕತೆ ಕೇಳ್ತೀನಿ ಆ್ಯಂಡ್ ಡೇಟ್ಸ್ ಹಿಂಗಿದೆ ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅನ್ನಂಗಿದ್ರೆ ನಾನು ಓಕೆ, ಬಿಕಾಸ್ ನಾನು ಜಗಲ್ ಮಾಡ್ತೀನಿ, ಟೈಟ್ ಆದ್ರೂ ಪರವಾಗಿಲ್ಲ ಶೆಡ್ಯೂಲು, ಬಟ್ ನಿಮ್ಗೆ ಓಕೆನಾ ಅಂತ. ಓಕೆ ಮೇಡಮ್ ಅಂತ ಹೇಳಿ ನೆಕ್ಸ್ಟ್ ದಿನಾನೇ ಬಂದು ಕತೆ ಹೇಳಿದ್ರು. ಅವ್ರು ತುಂಬ ಚೆನ್ನಾಗಿ ಕತೆ ಹೇಳ್ತಾರೆ, ಒಂಚೂರು ಗೊಂದಲ ಮಾಡ್ಕೊಳ್ದೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಿಮಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಹೆಂಗೆ ಎಷ್ಟು ಚೆನ್ನಾಗಿ ಸಿಗತ್ತೋ ಹಂಗೆ ಅವ್ರ ಕತೆ ಹೇಳ್ತಾರೆ. ಆ್ಯಂಡ್ ಹಾಗೆ ಹೇಳಿದ್ರು. ಆ್ಯಂಡ್ ನನಗೆ ಇಷ್ಟ ಆಯಿತು, ನಾನು ಅವತ್ತೇನೆ ಓಕೆ ಮಾಡ್ತೀನಿ ಇದನ್ನ ಅಂತ ಹೇಳಿ ಒಪ್ಕೊಂಡಿದ್ದಂಥ ಕತೆ ಮಾಡಿದೆ. ಸೊ ಹಿಂಗಾಗಿ ಇಬ್ರು ಅಂದರೆ ಮಧ್ಯ ತುಂಬ ಆಪ್ಷನ್ಸ್. ಅಂದರೆ ಇವ್ರು ಇಲ್ಲ ಅಂತ ಹೇಳಿದ ತಕ್ಷಣ ನಾವು ಶೂಟ್ ಹೋಗಲೇಬೇಕಿತ್ತು. ಯಾಕಂದ್ರೆ ನಾವೊಂದು ಟೈಮ್ ಕೊಟ್ಟಿದ್ವಿ ಪ್ರೊಡ್ಯೂಸರ್ಗೆ, ಈ ಟೈಮ್ ಹೊರಟ್ಬಿಡ್ತೀವಿ, ಇಂಥ ಡೇಟಿಗೆ ನಿಮಗೆ ಕಾಪಿ ಕೊಡ್ತೀವಿ ಅಂತ ನಾವು ಹೇಳ್ಬಿಟ್ಟಿದ್ವಿ. ಹೊರಡಲೇಬೇಕು, ಬಟ್ ಹೀರೋನೇ ಇಲ್ಲ. ಎಲ್ಲ ಮಾಡ್ತೀವಿ, ಪ್ರೊಡ್ಯೂಸರು ಅವ್ರು ನೋಡಿ ಇವ್ರು ನೋಡಿ ಅಂತಾರೆ. ನಮಗೆ ಇವ್ರ ಫೋಟೋ ಬಿಟ್ಟು ಬೇರೆ ಎಲ್ಲೂ ಹೋಗ್ತಾ ಇಲ್ಲ. ಹಿಂಗೆ ಚೈತ್ರ ಎಷ್ಟು ಡಿಮ್ಯಾಂಡ್ ಚೈತ್ರ ಇದೇ ಥರ ನೀವು ಬೇಡ್ಕೊಳ್ಳಿದ್ದೆ ಅವ್ರ ಹತ್ರ. ಆಮೇಲೆ 2-3 ಸಲ ಹಿಂಗೆ ಹೇಳಿದಾಗ ನಾನು ಸರ್ ಇನ್ನೊಂದ್ಸರಿ ಅವ್ರನ್ನ ಟ್ರೈ ಮಾಡೋಣ ಅಂತ, ಶೆಟ್ರು ಸರ್ ಇನ್ನೊಂದ್ಸಲ ಟ್ರೈ ಮಾಡೋಣ ಅಂತ. ಆಮೇಲೆ ಇಶಾಂತ್ ನಾನು ಕೇಳಿದ್ರು, ನಿಂಗೆ ಹಳೆ ಪರಿಚಯ ಅವರು ಅಂತಂದ್ರು. ಇದೇ ಫಸ್ಟ್ ಅವ್ರು ನೋಡ್ತಿರೋದು ನಾನು ಅಂತಂದ್ರೆ, ಮತ್ತೆ ಯಾಕೆ ಅವರೇ ಬೇಕು ಅಂದರೆ ಆ ಕ್ಯಾರೆಕ್ಟರ್ನ ಇವ್ರು ನಾನು ಬೇರೆ ಸಿನಿಮಾಗಳು ನೋಡಿದ್ದೆ, ಎಷ್ಟು ಅದ್ಭುತವಾಗಿ ನಟನೆ ಮಾಡ್ತಾರೆ ಇವರು ಅಂತಂದರೆ. ನನಗೆ ಈಗ ನಾನು ಸ್ಕ್ರಿಪ್ಟ್ ವರ್ಕಿಂದ ನಾನು ಜೊತೆಗೆ ಇದ್ದೆ, ಈ ಸಿನಿಮಾದ್ದು ಜೊತೆ ಕೆಲಸ ಮಾಡಿರೋದ್ರಿಂದ ನನಗೆ ಗೊತ್ತು ಈ ಇವಾಗ ದೀಕ್ಷಾ ಕ್ಯಾರೆಕ್ಟರ್ ಆಗಿದೆ, ಅದು ಹೆಂಗೆ ಬಿಹೇವ್ ಮಾಡ್ತಾರೆ, ನನ್ನ ಪರ್ಫಾರ್ಮೆನ್ಸ್ ಏನು ಬೇಕು ಅದಕ್ಕೆ ಅಂತ ನನಗೆ ಗೊತ್ತಿತ್ತು. ನಾನು ಅದನ್ನು ಎಲ್ಲರನ್ನ ಯಾರು ನೋಡೋದು ಅಲ್ಲಿ ನನಗೆ ಕಾಣಿಸ್ತಾ ಇಲ್ಲ. ಇವ್ರ ಹತ್ರ ಬಂದಾಗ ಗುರು ಇವರೇ ಅಂತ ಹೇಳ್ತಾ ಇದ್ದೆ ಅದು. ಸೊ ನಾನು ಇಲ್ಲ ಸರ್ ಇನ್ನೊಂದ್ಸಲ ಟ್ರೈ ಮಾಡ್ಬಿಡೋಣ ಅಂತ ನಾನು. ಸೊ ಲಾಸ್ಟಲ್ಲಿ ನಾವು ಹೇಳೋಕ್ಕಿಂತ ಮುಂಚೆ ಯಾವಾಗ ಇವರಿಂದ ಕಾಲ್ ಬಂತು ಅವಾಗ ನಮಗೆ ಆಯ್ತು ಕೆಲಸ ಆಯ್ತು. ಫೈನಲಿ ಚೈತ್ರ ಒಪ್ಕೊಂಡ್ರು ನಮ್ಮ ಅಷ್ಟೇ. ಆ್ಯಂಡ್ ಅವರು ಇನ್ನೊಂದು ಇಂಟರ್ವ್ಯೂಲ್ಲಿ ಹೇಳ್ತಾ ಇದ್ರು,
ಈ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಟೆಕ್ನಿಷಿಯನ್ಸ್ ಲಿಸ್ಟು ಆಕ್ಟರ್ಸ್ ಲಿಸ್ಟು ಅಂತೆಲ್ಲ ಮಾಡಕ್ ಕೂತಾಗ ಓಕೆ ಇವ್ರನ್ನ ಅಪ್ರೋಚ್ ಮಾಡಿದ್ರೆ ಅವ್ರು ಸಿಗ್ತಾರೋ ಬಿಡ್ತಾರೋ ಅದು ಬೇರೆ ವಿಷಯ. ಅಪ್ರೋಚ್ ಅಪ್ರೋಚ್ ಮಾಡಕ್ ಲಿಸ್ಟ್ ಮಾಡ್ಕೊಳ್ತಾರಲ್ಲ, ಸುತ್ತಿ ಬಳಸಿ ಅವ್ರು ಏನ್ ಲಿಸ್ಟ್ ಹಾಕಿದ್ರು ಅವ್ರೆಲ್ಲರನ್ನು ಕರ್ಕೊಂಡ್ ಬಂದಿದ್ದಾರೆ. ಸೇಮ್ ನೀವೇನ್ ಲಿಸ್ಟ್ ಮಾಡಿದ್ರಲ್ಲ ಅದೇ ಲಿಸ್ಟ್. ಅದೇ ಸೊ ಅದಕ್ಕೆ ನಾವು ಥ್ಯಾಂಕ್ಸ್ ಪ್ರೊಡ್ಯೂಸರ್ಗೂ ಹೇಳ್ಬೇಕು ಅಂಡ್ ಡೆಸ್ಟಿನಿಗೂ ಹೇಳ್ಬೇಕು. ಯಾರು ಅನ್ಕೊಂಡ್ರು ಎಲ್ಲರೂ ಅದ್ರಲ್ಲಿ ಬಂದಿದ್ದಾರೆ. ನಾವು ಬರೀ ಕೂತಾಗ ನಮ್ಮ ಹತ್ರ ಪ್ರೊಡ್ಯೂಸರ್ ಇರಲಿಲ್ಲ, ಬಜೆಟ್ ಇರಲಿಲ್ಲ, ಏನೂ ಇರಲಿಲ್ಲ. ಕತೆ ಕೇಳಿದಾಗ ನನಗೇನು ಫೀಲ್ ಆಯಿತು, ನಾನು ಶಟ್ರೆ ಇವ್ರಿಗೆ ಇದು ಈಗ ಮ್ಯೂಸಿಕ್ ಅಂತ ಬಂದಾಗ ಚರಣ್ ಸರ್ ಸಖತ್ತಾಗಿರುತ್ತೆ, ಚರಣ್ ರಾಜ್, ಫೈಟ್, ಅರ್ಜುನ್ ನಮ್ಮ ಪರಿಚಯ ಆಯ್ತವೆ, ಕ್ಯಾಮ್ರಾ ಶಿವಸೇನಾ, ಹಿಂಗೆಲ್ಲ ಒಂದಿಷ್ಟು ಬರೆದೆ. ಅವ್ರ ಪರಿಚಯ ಅವ್ರದ್ದೆಲ್ಲ ಬರೆದ್ರು, ಆರ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ. ನಮ್ಗೆ ಗೊತ್ತಿಲ್ಲ, ನಮ್ಮ ಹತ್ರ ಬಜೆಟು ಇಲ್ಲ, ಏನು ಪ್ರೊಡ್ಯೂಸರು ಇಲ್ಲ, ಸುಮ್ಮನೆ ಕತೆ ಬರೆದ್ವಿ. ಇಲ್ಲಿ ಲಿಸ್ಟ್ ಹಾಕೋದು, ಆರ್ಟಿಸ್ಟ್ ಲಿಸ್ಟು, ಟೆಕ್ನಿಷಿಯನ್ ಲಿಸ್ಟ್ ಹಾಕೋದು, ಬರೆದ್ವಿ. ಪ್ರೊಡ್ಯೂಸರ್ ಒಂದು ಹೆಸರು ಬಿಟ್ಟು ಎಲ್ಲ ಹೆಸರು ಬರ್ದಿತ್ತು, ಎಲ್ಲ ಇತ್ತು. ನಮ್ಮ ಹತ್ರ ದುಡ್ಡೊಂದಿಲ್ಲ, ಏನಿಲ್ಲ, ಪೇಪರ್ ಫ್ರೀ, ಪೆನ್ ಫ್ರೀ, ಕುತ್ಕೋ ಬರೀ. ನಮ್ಮನೆ ಬರ್ತಾ ಇದ್ರು, ಕಾಫಿ ಕುಡಿತಾ ಇದ್ವಿ, ಬರಿತಾ ಇದ್ವಿ ಅಷ್ಟೇ. ಇದೆಲ್ಲ ಆಯಿತು. ಆಮೇಲೆ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದ್ವಿ, ಅವರೊಂದು ಬಜೆಟ್ ಕೊಟ್ಟರು, ಇಷ್ಟಾಗುತ್ತೆ ಅಂತ. ನಾವು ರೆಡಿ ಮಾಡಿಕೊಂಡು 2.5 ಕೋಟಿ ಬಜೆಟ್ ಅಂತ ನಾವು ಕೊಟ್ವಿ. ಅವರು ಇಷ್ಟೆಲ್ಲ ಆಗುತ್ತೆ, ಅದ್ಭುತ ಮಾಡ್ತೀವಿ ಅಂದ್ವಿ. ಎಲ್ಲ ಆಯಿತು. ನಾವು ಏನು ಅಂದ್ಕೊಂಡಿದ್ವಿ, ಅವ್ರು ಇವ್ರನ್ನಾಗಿರ್ಬೋದು ಎಲ್ಲರನ್ನೂ ಹೋಗಿ ಅಪ್ರೋಚ್ ಮಾಡಿದಾಗ ಅವ್ರ ಸಂಭಾವನೆ ಅನ್ನೋದೇನು ಬಂತಲ್ಲ, ನಮ್ಮ ಬಜೆಟ್ ಇಷ್ಟಿತ್ತಲ್ಲ, ಅದು ಇಷ್ಟು ಕಾಣಿಸ್ತಾನೆ. ನಾನು ಇದನ್ನು ತೊಗೊಂಡೋಗ್ಬಿಟ್ಟು ಪ್ರೊಡ್ಯೂಸರ್ಗೆ ಯಾವ ಮುಖ ಇಟ್ಕೊಂಡು ತೋರಿಸಲಿ ಅಂತ ನಾನು 2 ಕೋಟಿ ಅಂದ್ಕೊಂಡು ನಾನು ಫುಲ್ ಇಷ್ಟಲ್ಲಿ ಫಸ್ಟ್ ಕಾಪಿ ಸರ್ ನಿಮಗೆ ನಾನು ಅಲ್ಲಿ ಬಜೆಟ್ ನೋಡಿದ್ರೆ ಅದ್ರ ಡಬಲ್ ಹೋಗಿದೆ, ಎಲ್ಲೋ ಹೋಗ್ಬಿಟ್ಟಿದೆ. ಹಿಂಗೆ ನಾನು ಹೆಂಗೆ ಹೇಳಿ ಅಂತ ಆಮೇಲೆ ಹೋಗ್ಬಿಟ್ಟು ಹೇಳಿದ್ವಿ, ಸರ್ ಒಂದು ಚೂರು ಜಾಸ್ತಿ ಆಗೈತೆ, ಚೂರನ್ನು ಎಷ್ಟು ಮಚ್ಚ ಅಂದರು. ಇನ್ನೊಂದು ನಂಬರ್ ಬರ್ಕೊಟ್ಟೆ ನಾನು, ಹಿಂಗೆ ನೋಡಿದ್ರೆ ಹಿಂಗೆ ಏನು ಮಾಡೋಕ್ಕಾಗಲ್ಲ ಮಾಡಿ. ಅದು ಡಬಲ್ ಆಗಿತ್ತಾ? ಅದು ಅದಕ್ಕೆ ಜಾಸ್ತಿನೇ ಆಗಿತ್ತು, ಸ್ವಲ್ಪ ಜಾಸ್ತಿನೇ ಆಗಿತ್ತು. ಎಲ್ಲ ಎಕ್ಸ್ಪೆನ್ಸಿವ್ ಇವರೆಲ್ಲ, ಹೀರೋಯಿನ್ಸ್ ಎಲ್ಲ ಎಕ್ಸ್ಪೆನ್ಸಿವ್ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅಲ್ಲ ಫಸ್ಟ್ ಏನೋ ಸಿಗ್ತಾನೆ ಇರಲಿಲ್ಲ, ಈಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಕೇಳ್ಬೋದಲ್ಲ ಅಂತ. ಸೊ ಫೈನಲಿ ಎಲ್ಲ ಆಗ್ಬಿಟ್ಟು ಒಬ್ಬ ಪ್ರೊಡ್ಯೂಸರ್ ಸಿಕ್ಬಿಟ್ಟು ನಿಮ್ಮ ಸಿನಿಮಾ ರೆಡಿ ಆಗಿ ಈಗ ರಿಲೀಸ್ಗೆ ರೆಡಿಯಾಗಿ ನಿಂತಿರೋದು. ಸೊ ಒಂದು ಸಿನಿಮಾದಲ್ಲಿ ಆರ್ಟಿಸ್ಟ್ಗಳೇನು ಮಾಡ್ತಾರಲ್ವಾ, ಸಿನಿಮಾ ಡೇಟ್ಸ್ ಕೊಡ್ತಾರೆ, ಆ ಡೇಟ್ಸಿಗೆ ಹೋಗಿ ಆ್ಯಕ್ಟ್ ಮಾಡಿ ಬರ್ತಾರೆ. ಬಟ್ ನೀವು ಈ ಸಿನಿಮಾದಲ್ಲಿ ಕೆಲಸ ಕೂಡ ಮಾಡಿರೋದು, ಆರ್ಟಿಸ್ಟ್ ಹೊರತುಪಡಿಸಿ ಬೇರೆ ಕೆಲಸದಲ್ಲಿರೋದು. ಸೊ ಒಂದು ಕನಸನ್ನು ಕಟ್ಕೊಂಡಿದ್ದಂತಹ ಸಿನಿಮಾ, ಈ ಸಿನಿಮಾ ಬರಲೇಬೇಕು ಅನ್ನೋ ಒಂದು ಕನಸಿತ್ತು. ಫ್ರಮ್ ಸ್ಕ್ರ್ಯಾಚ್ ಇಲ್ಲಿಂದ ಆ ಜರ್ನಿನ ನೀವು ನೆನೆಸ್ಕೊಂಡು ಹೋದರೆ, ಇದೆಲ್ಲ ಬಿಡಿ, ಆರ್ಟಿಸ್ಟ್ ಸಿಗೋದು, ಅವ್ರು ಸಿಗೋದು, ಇವ್ರು ಸಿಗೋದು, ಪ್ರೊಡ್ಯೂಸರ್ ಸಿಗೋದು, ಅದೆಲ್ಲ ಬಿಟ್ಟು ಹಾಕಿದ್ರೆ ನಿಮ್ಮ ಜರ್ನಿನ ಫ್ರಮ್ ಸ್ಕ್ರ್ಯಾಚಿಂದ ಇಲ್ಲಿವರೆಗೂ ಒಂದು ರಿಲೀಸಿಗೆ ತಂದರೆ ನಿಲ್ಲಿಸಿದ್ದೀರಾ ಸಿನಿಮಾ, ಅದನ್ನ ನೆನಪಿಸ್ಕೊಳ್ಳೋದಾದ್ರೆ ಏನೆಲ್ಲ ಆಬ್ಸ್ಟ್ಯಾಕಲ್ಸ್ ಎಲ್ಲ ಬಂತು, ಸೊ ಏನೇನು ಫೇಸ್ ಮಾಡಬೇಕಾಯ್ತು ನೀವು ಅಂತ? ಇಲ್ಲ, ಆ ಜರ್ನಿ ತುಂಬ ಮಜಾ ಇದೆ ನಮಗೆ ಆ್ಯಕ್ಚುಲಿ. ಅಂದರೆ ಇವಾಗ ಕೂತ್ಕೊಂಡು ಕೇಳಿದಾಗ ವಾಪಸ್ ಫ್ಲ್ಯಾಶ್ ಬ್ಯಾಕ್ ಹೋದರೆ ಅದೇ ಒಂಥರ ಸಿನಿಮಾ ಥರ ಇದೆ ನಮಗೆ. ನಾವು ಇಷ್ಟು ದೊಡ್ಡ ಮಟ್ಟಕ್ಕೆ ಹಿಂಗೆ ಬಂದು ಕೂತ್ಕೊಂಡು ಇದಾಗತ್ತೆ ಅನ್ನೋದೇ ಇರಲಿಲ್ಲ. ಒಂದು ಕನಸಿತ್ತು, ದೊಡ್ಡದಾಗಿ ಏನೋ ಒಂದು ಸಿನಿಮಾ ಮಾಡಬೇಕು, ತುಂಬ ಚೆನ್ನಾಗಿ ಮಾಡಬೇಕು, ಜನಗಳನ್ನ ಎಂಟರ್ಟೈನ್ ಮಾಡಬೇಕು, ಅಂದರೆ ವಿಭಿನ್ನವಾಗಿ ಮಾಡಬೇಕು. ವಿಭಿನ್ನ ಅನ್ನೋದಕ್ಕೆ ಇವಾಗ ಅದಕ್ಕೆ ಆ್ಯಕ್ಚುಲಿ ಮೀನಿಂಗೇ ಇಲ್ಲ. ಇವಾಗ ಎಲ್ಲರೂ ವಿಭಿನ್ನ ಅಂತ ಹೇಳ್ತಾರೆ. ಆಮೇಲೆ ನೀವು ಹೊಸದಾಗಿ ತೋರ್ಸೋಕ್ಕೂ ಆಗಲ್ಲ, ಎಲ್ಲ ಲವ್ ಸ್ಟೋರಿಗಳು ಬಂದಾಗಿದೆ, ಎಲ್ಲವೂ ತೋರಿಸಾಗಿದೆ. ಈಗ ಹೊಸದಾಗಿ ತೋರಿಸ್ತೀವಿ ಅನ್ನೋಕ್ಕೂ ಆಗಲ್ಲ. ಬಟ್ ನಾವೇನೋ ಹೊಸ ಅಂದರೆ ಬೇರೆ ಥರ ಏನು ಹೇಳಬೇಕು, ಇರೋ ಸ್ಟೋರಿನ ಬೇರೆ ಥರ ಹೇಳಬೇಕು, ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಬೇಕು ಅನ್ನೋದಿತ್ತು. ಸೊ ನಾನು ಶೆಟ್ಟರನ್ನು ಫೋನ್ ಮಾಡಿದಾಗ ನಮ್ಮ ಹತ್ರ ಏನೂ ದುಡ್ಡು ಇಲ್ಲದೇ ಇದ್ದಿದ್ದು, ನಾನು ಅವ್ರ ಕೂತ್ಕೊಂಡು ಲೆಕ್ಕ ಹಾಕಿದ್ದು. ಆಮೇಲೆ ಪ್ರೊಡ್ಯೂಸರ್ ಸಿಕ್ಕಿದ್ದು, ಅವರು ನನಗೆ ಹೇಳಿದ್ದು, ನನಗೆ ನೀನು ಗೊತ್ತು, ನಿಮ್ಮ ಟೀಮ್ ಗೊತ್ತಿಲ್ಲ. ಓಕೆ, ಹೌದು, ನೀನು ಗೊತ್ತು ನನಗೆ, ನಾನು ಓಕೆ ನಿನ್ನ ಮೇಲೆ ನಂಗೆ ನಂಬಿಕೆ ಇದೆ. ಬಟ್ ರಿಷಿತ್ ಯಾರು ಅಂತ ನಂಗೆ ಗೊತ್ತಿಲ್ಲ, ನಿನ್ನ ಪರಿಚಯ ಇದೆ ಅವರು, ಬಟ್ ನನಗೆ ಯಾರು ಅಂತ ಗೊತ್ತಿಲ್ಲ. ಹೆಂಗೆ ದುಡ್ಡು ಹಾಕ್ಲ, ಇಷ್ಟು ಕೋಟಿ ಹೆಂಗೆ ನಂಬಿ ಹಾಕಲಿ ನಿಮಗೆ ಅಂದಾಗ ಒಂದು ಟೀಸರ್ ಶೂಟ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಅವರೇ ದುಡ್ಡು ಕೊಡ್ತಾರೆ. ಆವಾಗ ನಾನು ಶೆಟ್ರು ಏನು ಮಾಡ್ತೀವಿ, ಒಂದು ವಾರ ಲೊಕೇಶನ್ ಹಂಟಿಗೆ ಹೋಗ್ತೀವಿ. ಅಲ್ಲಿ ನಾನು ಆರ್ಟಿಸ್ಟ್, ನಾನು ಹೀರೋನೂ ಅಲ್ಲ ಏನೂ ಅಲ್ಲ. ನಾನು ಶೆಟ್ರು ಹೊರಟ್ವಿ, ಒಂದು ವಾರ ಅಲ್ಲಿ ರೂಮ್ ಹಾಕ್ಕೊಂಡ್ವಿ. ಎಂತೆಂಥ ಕಾಡು ಗೀಡು ಓಡಾಡಿದ್ದೀವಿ ಅಂತಂದರೆ ನಮಗೆ ಇವಾಗ ಒಂಡ್ರಾಗತ್ತೆ. ಆ ಕಾರ್ ತೊಗೊಂಡು ಹೋಗಿದ್ವಿ, ಕಾರಲ್ಲಿ ಹೋಗುತ್ತಂತ ಅಲ್ಲಿ ರೂಟ್ ಕೇರ್, ಈ ಕಾರಲ್ಲಿ ಹೋಗ್ತೀರ ಅನ್ನೋರು ಅವರು. ನಮಗೆ ಯಾಕೆ ಇವ್ರು ಹಿಂಗೆ ಹೇಳ್ತಿದ್ದಾರೆ ಅಂತ ಅಲ್ಲಿ ಹೋಗ ಗೊತ್ತಾ, ಹಿಂಗಿರೋದು ಅದು ಕಾರ್ ಹಿಂಗೆ ಇಳಿದಾಗ ಹಿಂಗೆ ಬಂದಿರೋದು. ಶೆಟ್ರ್ ಡಾರ್ಲಿಂಗ್ ಅನ್ನೋದು, ಏನಿಲ್ಲ ಗಟ್ಟಿ ಕೂತ್ಕೊಳ್ಳಿ ಅಂತ. ನಂಗೆ ಒಳಗೆ ಡಗಡಗ ಸುಮ್ಮನೆ ಹೇಳಬೇಕಲ್ಲ, ಏನಾಗಲ್ಲ ಹೋಗುತ್ತೆ ಕಾರು ಅಂತ. ನಾನು ನನಗೆ ಅಂತಂಥ ಲೊಕೇಶನ್ ಎಲ್ಲ ಹುಡುಕಿ ಏನೇನೋ ಮಾಡಿ ಫೈನಲ್ 5 ದಿವಸ ಹುಡುಕಿದ್ವಿ. 6ನೇ ದಿನಕ್ಕೆ ಅವರು ಹೇಳ್ತಾರೆ, ನಮ್ಮೂರಲ್ಲೇ ಒಂದು ಲೊಕೇಶನ್ ಇದೆ, ಅಲ್ಲೇ ಹೋಗೋಣ ಅಂತಂದರು. ಸರಿ ಅಂತ ಅಲ್ಲಿಗೂ ಹೋದ್ವಿ. ಅದೇ ಲೊಕೇಶನ್ ಫೈನಲೈಸ್ ಆಯಿತು. ಹಾಂ, ಅವ್ರ ತಾಯಿ ತೋರಿಸಿದ್ದು. ನನಗೆ ಎಷ್ಟು ಸಿಟ್ಟು ಬಂತು ಅಂದರೆ, 5 ದಿನದಿಂದ ಕಾಡು ಮಾಡು ಎಲ್ಲ ಓಡಾಡ್ತಾ ಇದೀವಿ, ಮನೆ ಪಕ್ಕ ಇಟ್ಕೊಂಡು ಹೇಳ್ಬೇಕು ತಾನೆ ಅವತ್ತೇ, ನೀವು 5 ದಿವಸ ಎಲ್ಲೆಲ್ಲೋ ಕಾಡಲ್ಲಿ ಓಡಾಡ್ಸ್ಕೊಂಡ್ಬಂದು ಇವತ್ತು ಲಾಸ್ಟಲ್ಲಿ ಹೇಳ್ತಿರಲ್ಲ ಅಂತ. ಆಮೇಲೆ ಒಳ್ಳೆ ಲೊಕೇಶನ್ ಸಿಕ್ತು. 2 ನೈಟ್ಸ್ ಶೂಟ್ ಇತ್ತು. ಅದಕ್ಕೊಂದು ಬಜೆಟ್ ಕೊಟ್ಟಿದ್ರು. ಅಂದರೆ ನಮ್ಮ ಕೆಪಾಸಿಟಿ ಏನು ಅಂತ ಪ್ರೊಡ್ಯೂಸರ್ಗೆ ಗೊತ್ತಾಗಬೇಕಿತ್ತು, ಏನು ಮಾಡಬಲ್ಲರು ಇವರು ಅಂತ. ಸೊ ಅದನ್ನು ನಿರ್ದೇಶಕರು ತುಂಬ ಚೆನ್ನಾಗಿ ನಿರ್ವಹಿಸಿ, ನಾನು ಹೊಸವ ಇರ್ಬೋದು ಬಟ್ ನನ್ನ ಕೆಪಾಸಿಟಿ ಇದು ಅಂತ ನೀಟಾಗಿ ತೋರಿಸಿದ್ರು. ಸೊ ನಾನು ಜೊತೆಗೆ ಇದ್ದೆ. ಅಂದರೆ ಎಲ್ಲ ಕೆಲಸಗಳಲ್ಲಿ
ಹೀರೋ ಬಿಟ್ಬಿಡಿ ಆರ್ಟ್ ಡಿಪಾರ್ಟ್ಮೆಂಟು ಕ್ಯಾಮ್ರಾ ಅದು ಎಲ್ಲ ಕಡೆ ಓಡಾಡ್ಬೋದು. ಎಲ್ಲ ಕಡೆ ಓಡಾಡ್ಕೊಂಡು ಇದ್ದೆ. ಎಲ್ಲ ಕೆಲಸಗಳಾಯಿತು. 2 ಡೇಸ್ ಎಲ್ಲ ನೀಟಾಗಿ ಕೆಲಸ ಮುಗಿಸಿ ಅವರೆಲ್ಲ ಕಳಿಸಿ, ಯಾರು ಆರ್ಟಿಸ್ಟ್ ಬಂದಿದ್ರು, ಟೆಕ್ನಿಷಿಯನ್ ಬಂದಿದ್ರು, ಎಲ್ಲರನ್ನು ಕಳಿಸಿ ಆ ಲೊಕೇಶನ್ ಕಸ ಪಸ ಎಲ್ಲ ಬಳಸಿ ತೆಗೆದು ಹಾಕಿಸಿ, ಮನೆಯವ್ರು ಯಾರು ನಮಗೆ ಕೊಟ್ಟಿದ್ರು ಅವ್ರಿಗೆ ಒಂದು ಸ್ವಲ್ಪ ಥ್ಯಾಂಕ್ಸ್ ಹೇಳಿ ಅವ್ರಿಗೊಂದಿಷ್ಟು ಹಣ ಕೊಟ್ಟು ಮುಗಿಸಿ ವಾಪಸ್ ಬಂದು ಅದೆಲ್ಲ ಎಡಿಟ್ ಆಗಿ ಮ್ಯೂಸಿಕ್ ಆಗಿ ಆಚೆ ಬಂತು. ಪ್ರೊಡ್ಯೂಸರ್ ನೋಡಿದ್ರು. ಅವರು ಆವಾಗ ಫುಲ್ ನಂಬಿಕೆಯಿಂದ ನೀವು ಮಾಡ್ತೀರಾ, ನಂಬಿಕೆ ಬಂತು, ಫುಲ್ ನಂಬಿಕೆ ಬಂತು, ನಾನು ದುಡ್ಡು ಹಾಕ್ತೀನಿ ಅಂತ. ಆ ನಂಬಿಕೆಯಿಂದ ನಾನು ಯಾವಾಗ ಕೂಡ ಬಜೆಟ್ ಜಾಸ್ತಿ ಆದಾಗ ಅವ್ರು ಹೇಳಿದ ಬಜೆಟ್ಗಿಂತ ಹಿಂಗೆ ಆದಾಗಲೇ ಒಂದು ಕ್ವಶನ್ ಕೇಳೋರು, ಯಾಕೆ ಮಚ್ಚ ಅಂತ ಕೇಳೋರು. ನಾನು ಕರೆಕ್ಟ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ, ಸರ್ ಇದಕ್ಕೋಸ್ಕರ ಬಜೆಟ್ ಜಾಸ್ತಿ ಆಗಿದೆ ಸರಿ ಇಷ್ಟು ಹೇಳ್ತಿದ್ದೆ ಅವರು. ಬೇರೆ ಏನು ಕ್ವಶನ್ ಮಾಡ್ದಂಗೆ ಹೊಸಬರಿಗೆ ಇಷ್ಟು ಸಪೋರ್ಟಿವ್ ಆಗಿ ಪ್ರೊಡ್ಯೂಸರ್ಸ್ಗೆ ತುಂಬ ಅಪರೂಪ. ಅದು ನಮಗೆ ಇವ್ರು ಸಿಕ್ಕಿದ್ದಾರೆ. ಯಾವುದಕ್ಕೂ ಇಲ್ಲ ಅಂತ ಹೇಳ್ತಿಲ್ಲ ಅವರು, ಬಟ್ ವ್ಯಾಲಿಡ್ ರೀಸನ್ ಕೊಡಬೇಕು. ಏನಕ್ಕೆ ಅಂತ ರೀಸನ್ ಕೊಡಬೇಕು ಅವ್ರಿಗೆ. ಕೊಟ್ಟ ತಕ್ಷಣ ಪ್ರಾಪರ್ ವ್ಯಾಲ್ಯೂಯೇಷನ್ ಮಾಡ್ತಿದ್ರು. ಸರಿ ಆ್ಯಂಡ್ ಎಕ್ಸಿಕ್ಯೂಷನ್ನು ಹಂಗೆ ಬಂದಾಗ ಅವ್ರಿಗೆ ಕಾನ್ಫಿಡೆನ್ಸ್ ಆಬ್ವಿಯಸ್ಲಿ ಅಲ್ವಾ. ಜೊತೆ ನಮ್ಮ ಜೊತೆ ಇರ್ತಿದ್ರು ಯಾವಾಗಲೂ ಅವರು. ಸೆಟ್ಟಲ್ಲಿ ಯಾವಾಗಲೂ ಜೊತೆ ಇರೋರು. ಇಲ್ಲೇ ಇದ್ದಾಗ ನಾನು ಇದ್ದೇ ಇರ್ತಿದ್ದೆ. ಫೋನ್ ಮಾಡ್ತಿದ್ರು, ನಾನು ಇರಲ್ಲ ಮಚ್ಚ, ನಾನು ಇದನ್ನು ಬಿಡಿ, ನೀನು ಇವಾಗ ಹೀರೋ ಅಲ್ಲ, ಅರ್ಥ ಆಯ್ತು, ನೋಡ್ಕೊತೀನಿ ಹೋಗಿ ಅಂತ ಹೇಳ್ತಿದ್ದೆ. ಸೊ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿಕೊಂಡು ಒಂದು ತುಂಬ ಖುಷಿ ಇದೆ. ಅಂದರೆ ಅವ್ರು ಫಸ್ಟ್ ಒಂದು ಮಾತು ಹೇಳಿದ್ದೇನೆಂತಂದರೆ, ನಾನು ನಿನ್ನ ನಂಬಿ ದುಡ್ಡು ಹಾಕ್ತೀನಿ ಅಂತ ಹೇಳಿದ್ರು ನನಗೆ ಅವರು. ದೊಡ್ಡ ಜವಾಬ್ದಾರಿ ಅದು. ನನಗೆ ನೀನು ಗೊತ್ತು, ನಿನ್ನ ನಂಬಿ ನಾನು ದುಡ್ಡು ಹಾಕ್ತಾಯಿದ್ದೀನಿ ಅಂತ ಒಂದು ಮಾತು ಹೇಳಿದ್ರು. ನನಗದು ಹೆಂಗೆ ಸ್ಟ್ರೈಕ್ ಆಯಿತು ಅಂತಂದರೆ, ಈ ಅಪ್ಪ ಬ್ಲೈಂಡಾಗಿ ನನ್ನ ಮೇಲೆ ದುಡ್ಡು ಹಾಕ್ತಾಯಿದ್ದೀನಿ. ಹಾಂ, ನಾನು ಅವತ್ತೇ ನಾನು ಹೀರೋನ ಮರ್ತ್ಬಿಟ್ಟೆ. ಇದಕ್ಕೆ ನಾನು ಹೀರೋ ಅಲ್ಲ ಗುರು, ಈ ಸಿನಿಮಾ ನಾನು ನಿಲ್ಲಿಸ್ಬೇಕು, ಗೆಲ್ಲಿಸ್ಬೇಕು. ಅವ್ರು ನನ್ನ ಮೇಲೆ ಇಟ್ಟು ನಂಬಿಕೆನ ಅವ್ರಿಗೆ ವಾಪಸ್ ಕೊಡ್ಬೇಕು. ನಾನು ನಂಬಿಕೆ ರೂಪದಲ್ಲ, ದುಡ್ಡಿನ ರೂಪದಲ್ಲಿ ಕೊಡ್ಬೇಕು ನಾನು ಅದನ್ನ ಅಂತ ಅವಾಗ ಡಿಸೈಡ್ ಮಾಡಿದೆ. ಆವಾಗಿಂದ ಯಾವ ಡಿಪಾರ್ಟ್ಮೆಂಟ್ ಇಲ್ಲ, ಅದಿಲ್ಲ, ನನಗೆ ಅದು ಕ್ಯಾರವನ್ ಬೇಕು, ನನಗೆ ತಿನ್ನಕ್ಕೆ ಬೇಕು, ನಾನು ಯಾವುದು ನನಗೆ ಅದು ಬೇಕಿರಲಿಲ್ಲ. ಅಲ್ಲಿ ನನಗೆ ಕೆಲಸ ಆಗಬೇಕು, ಅದು ಔಟ್ಪುಟ್ ನೋಡಿ ಅವ್ರಿಗೆ ಖುಷಿ ಕೊಡಬೇಕು, ಜನಗಳು ಅದನ್ನ ಇಷ್ಟಪಡ್ಬೇಕು, ಇಷ್ಟೇ ಇತ್ತು. ಸೊ ಅವ್ರು ಏನು ಅಂದ್ಕೊಂಡಿದ್ರು ಅದನ್ನ ಇಲ್ಲಿ ಇವ್ರು ತಂದು ನಿಲ್ಲಿಸಿದ್ದೀನಿ ನಾನು. ಆ ಹೆಮ್ಮೆ ಇದೆ. ಆ್ಯಂಡ್ ಅದು ಅವ್ರಿಗೂ ಖುಷಿ ಇದೆ. ಲಾಸ್ಟ್ ಶೂಟಲ್ಲಿ ಅವ್ರು ಬಂದು ಅಪ್ಕೊಂಡು ಹೇಳಿದ್ರು, ನಾನೇನು ನಮ್ಮ ಕೆಟ್ಟಿದ್ದು ಅದನ್ನ ಉಳಿಸ್ಕೊಂಡೆ ಮಚ್ಚ ಅಂತ ಹೇಳಿದ್ರು. ಅವ್ನು ಸಾಕಲ್ವಾ ಅವ್ರ ಬಾಯಿಂದ ಆ ಥರದೊಂದು ಮಾತು ಬಂದರೆ. ಎಸ್, ಇವಾಗ ಅವ್ರು ಹೇಳಿದ್ದು ನಾನು ನಂಬ್ತೀನಿ. ಮಾತಾಡೋದು ಕಲ್ತಿದೆ ಅಂತ ಎಷ್ಟು ಮಾತಾಡ್ತಾ ಇದ್ದಾರೆ. ಇಲ್ಲ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಆದರೆ ಅವ್ರು ಪ್ರಿಫರ್ ಮಾಡಲ್ಲ ಮಾತಾಡ್ತಾರೆ. ಮಾತು, ಭಾಷೆ, ವೊಕ್ಯಾಬ್ಯುಲರಿ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಓಕೆ, ಸೊ ನಿಮ್ಮನ್ನ ನಾವು ಎಷ್ಟೋ ಮೂವಿಗಳು ನೋಡಿದ್ದೀವಿ. ನಾನು ಲಾಸ್ಟ್ ಟೈಮ್ ಕೂಡ ಕೇಳಿದೆ, ಯಾವಾಗ ನೀವು ರೊಮ್ಯಾನ್ಸ್ ಮಾಡೋದು, ಯಾವಾಗ ನಿಮಗೆ ಒಂದು ಲವ್ ಆಗುತ್ತೆ, ಒಂದು ಮದುವೆ ಆಗುತ್ತೆ. ನಾನೇ ಹೋಗಿ ಪ್ರಪೋಸ್ ಮಾಡಿ ಲವ್ ಮಾಡಿಬಿಟ್ಟಿದ್ದೀನಿ ನೋಡಿ ನೀವು. ನೋಡಿದೆ ಟ್ರೈಲರ್, ಅದಕ್ಕೆ ಹೇಳ್ತಾ ಇದ್ದೀನಿ. ಫೈನಲಿ ಒಂದು ರೊಮ್ಯಾನ್ಸ್ ಮಾಡೋಕೆ ಒಂದು ಚಾನ್ಸ್ ಸಿಕ್ತದೆ ಚೈತ್ರ. ಫೈನಲಿ ಸ್ವಲ್ಪ ನನ್ನ ಏನೋ ಬೊಬ್ಲಿ ಮೂಡಲ್ಲಿ ನೋಡೋಕ್ಕೆ ಸಿಗತ್ತೆ, ಬೊಬ್ಲಿ ಕ್ಯೂಟ್ ಆಗಿ ಎಲ್ಲ ನೋಡಕ್ ಸಿಗತ್ತೆ. ಸೊ ಖುಷಿ ಇತ್ತು ಅದು ಮಾಡುವಾಗ್ಲೂ. ನಾನು ಹಂಗೂ ಅದೆಲ್ಲ ಮಾಡಿದ್ಮೇಲೆ ಅಯ್ಯ ನಾನಂತೂ ಹಿಂಗೆ ಮಾಡ್ತಾನೆ ಇಲ್ಲ, ಈ ಥರ ನಂದು ನಾನಾಗಿದ್ರೆ ಹಿಂಗೆ ಮಾಡ್ತಾ ಇರಲಿಲ್ಲ, ನಾನಾಗಿದ್ರೆ ಹಿಂಗೆ ಮಾಡ್ತಾ ಇರಲಿಲ್ಲ ಅಂತ. ಬಟ್ ಆಸ್ ಅ ಕ್ಯಾರೆಕ್ಟರ್ ಅದು ಮಾಡಕ್ಕೆ ಮಜಾ ಇತ್ತು. ಸೊ ಹಂಗೆ ನೋಡೋದು, ಇಲ್ಲ ಇಷ್ಟಪಡೋದು, ಇಲ್ಲ ಮಾತಾಡೋದು, ಅದೆಲ್ಲವೂ ಒಂದೊಂದು ಹುಡುಗಿಗೂ ಅದು ವೇರಿ ಆಗ್ತಾ ಹೋಗುತ್ತಲ್ಲ. ಇವಾಗ ಚೈತ್ರ ಯೋಚನೆ ಮಾಡಿದ್ರೆ ಇದೆಲ್ಲ ಯಾಕೆ ಮಾಡಬೇಕು ಅಂತ ಕ್ವೆಶ್ಚನ್ ಮಾಡ್ಬೋದು. ಬಟ್ ಆ ಪಾತ್ರ ದೀಕ್ಷಾ ಹಂಗೆ ಮಾಡ್ಬೋದು ಅಂದಾಗ ನಾನು ಅವಳ ಥರ ಒಂದಷ್ಟು ದಿನ ಜೀವಿಸ್ಬೋದು. ಆ್ಯಂಡ್ ಏನು ಬೇಕೋ ಆ ಒಂದು ಸ್ಪೇಸಲ್ಲಿ ಮಾಡ್ಬೋದು. ಸೊ ಅದೊಂದು ಖುಷಿ. ಸೊ ಅದು ಚೆನ್ನಾಗಿತ್ತು. ಇಟ್ ವಾಸ್ ನೈಸ್. ಸೊ ನಿಮ್ಮದು ಆ ಒಂದು ಗ್ರಾಫ್ ನೋಡ್ತಾ ಹೋದರೆ, ಸಪ್ತಸಾಗರದಾಚೆ ಆಗಿರ್ಬೋದು, ಟೋಬಿ ಆಗಿರ್ಬೋದು, ಬ್ಲಿಂಕ್ ಆಗಿರ್ಬೋದು, ಎಲ್ಲವೂ ಕೂಡ ಬೇರೆ ಬೇರೆ ರೀತಿಯ ಜಾನರ್ನ ಮೂವಿಗಳು. ಸೊ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಮೇಲೆ ಚೈತ್ರ ಯಾವಾಗಲೂ ಕಾನ್ಸಂಟ್ರೇಟ್ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಸೊ ಅದನ್ನೇ ಇವಾಗಲೂ ಫಾಲೋ ಮಾಡ್ಕೊಂಡು ಹೋಗ್ತಾ ಇರೋದಾ? ಸೊ ಮಾರ್ನ ಮೇಲೆ ನಿಮಗೆ ಏನು ಇಷ್ಟ ಆಯಿತು ಅಂತಂದು ಅನ್ಸತ್ತೆ ನಿಮಗೆ? ಹೋಲ್ ಫಿಲ್ಮ್ ಅಂದರೆ ನಾನು ಯಾವತ್ತೂ ನನ್ನ ಪಾತ್ರ ಒಂದನ್ನೇ ನೋಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದಿಲ್ಲ. ನನ್ನ ಪಾತ್ರ ಈಸ್ ವೆರಿ ಇಂಪಾರ್ಟೆಂಟ್, ಹೌದು. ಬಟ್ ಆ ಒಂದು ಕಥೆಯಾಗಿ ಅದು ಹೆಂಗೆ ನನಗೆ ಕನೆಕ್ಟ್ ಆಗ್ತಾ ಇದೆ ಆ್ಯಂಡ್ ಅದಕ್ಕೆ ಈ ಪಾತ್ರ ಎಷ್ಟು ಪೂರಕವಾಗಿರುತ್ತೆ ಅನ್ನೋದು ಒಂದು ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಅದನ್ನು ನಾನು ಮೊದಲನೇ ಸಿನಿಮಾದಿಂದನೂ ನಾನು ಹಾಗೆ ನೋಡ್ಕೊಂಡು ಬಂದಿರೋದು. ಆ್ಯಂಡ್ ಅದನ್ನು ಚೇಂಜ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಬಿಕಾಸ್ ಅದು ಹಾಗೆ ಎಲ್ಲ ಅಂದರೆ ಇನ್ ಜನರಲ್ ನೋಡಬೇಕು ಅನ್ನೋದು ನನ್ನ ನಂಬಿಕೆ. ಸೊ ಈ ಕಥೆ ಚೆನ್ನಾಗಿ ಕನೆಕ್ಟ್ ಆಯಿತು ನಂಗೆ ಆ್ಯಸ್ ಅನ್ ಆಡಿಯನ್ಸ್. ಆ್ಯಂಡ್ ಆ ಪಾತ್ರ ನೋಡಬೇಕಾದ್ರೆ ಈ ಪಾತ್ರ ಮಾಡಬೇಕು, ಇಲ್ಲ ಈ ಚಾಲೆಂಜಿಂಗ್ ಆಗಿದೆ ಅಂತ ನನಗೆ ಅನಿಸಿದಾಗ ಆ ಚಾಲೆಂಜ್ ತೊಗೊಂಡು ಮಾಡಬೇಕು, ವಿಭಿನ್ನವಾಗಿ ಏನೋ ಒಂದು ಪ್ರಯತ್ನ ಪಡಬೇಕು ಅನ್ನೋದು ಒಂದು ತಲೆಯಲ್ಲಿ ಕೂರುತ್ತೆ. ಅದು ಕತೆ ಹೇಳಬೇಕಾದ್ರೇ ಇದು ತೊಗೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ, ಒಂದು ಕಿಕ್ ಸಿಗತ್ತೆ ಇದು ಮಾಡಿದ್ರೆ ಅಂತ ಅನಿಸುತ್ತೆ. ಸೊ ಅದು ತಲೆಯಲ್ಲಿ ಬಂತು ಅಂದರೆ ಆ ಎಲ್ಲ ಸಿನಿಮಾಗಳನ್ನ ನಾನು ತೊಗೊಂಡು ಮಾಡಿದ್ದೀನಿ, ಅದೇ ಸಿನಿಮಾಗಳಾಗಿರೋದು. ಅಕಸ್ಮಾತ್ ಅದು ಮಾಡಿಲ್ಲ, ಅದು ತಲೆಯಲ್ಲಿ ಹೊಳ್ದಿಲ್ಲ ಅಂದರೆ ಅದು ಸಿನಿಮಾಗಳನ್ನ ನಾನು ತೊಗೊಂಡಿಲ್ಲ.
ಆ್ಯಂಡ್ ಯಾವಾಗಲೂ ಬರೀ ಫಸ್ಟ್ ಕಥೆಗೆ ಪ್ರಾಮುಖ್ಯತೆ, ಅದಾದಮೇಲೆ ನನ್ನ ಪಾತ್ರ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಯಾಕೆ ಬರೆದಿದ್ದಾರೆ ಆ ಪಾತ್ರನ ಅನ್ನೋದು ಒಂದೇ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಅವ್ರು ಡೈರೆಕ್ಟರ್ಸೇ ಮಾಡಿಸ್ಕೊಳ್ತಾರೆ ಅದು ನಮ್ಮ ಕೈಲಿ ಏನು ಬೇಕು. ಬಿಕಾಸ್ ಅವ್ರುಗಳಿಗೆ ನಾವು ಏನೇ ಇಂಟರ್ಪ್ರೆಟ್ ಮಾಡಿದ್ರು ಡೈರೆಕ್ಟರಿಗೆ ಗೊತ್ತಿರೋಷ್ಟು ಆ ಪಾತ್ರದ ಬಗ್ಗೆ ಇಲ್ಲ ಕತೆ ಬಗ್ಗೆ ಯಾರಿಗೂ ಅರ್ಥ ಆಗಕ್ಕೆ ಚಾನ್ಸೇ ಇಲ್ಲ. ಸುಮ್ಮನೆ ಅವ್ರ ಪರ್ಸೆಪ್ಷನ್ ಅರ್ಥ ಆಗ್ಬೋದೇ ಹೊರತು ಅದನ್ನ ಅರ್ಥ ಲೈಕ್ ಕಂಪ್ಲೀಟಾಗಿ ಅವ್ರಿಗೆ ಗೊತ್ತು. ಸೊ ಆ್ಯಕ್ಷನ್ ನನ್ನ ಕಟ್ ಮಧ್ಯ ಅವ್ರು ಏನಾದ್ರು ಕಟ್ ಹೇಳಿದ್ರು ಅದು ಓಕೆ ಆಯಿತು ಅಂದರೆ ಓಕೆ ಅವ್ರಿಗೆ ಅವ್ರಿಗೆ ಇಷ್ಟ ಆಗೋಂಗೆ ಮಾಡಿದ್ದೀನಿ ಅಂತ 100% ಮಾಡಿದ್ದೀನಿ, ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಯಾರಿಗೂ ಇರಲ್ಲ. ಬಿಕಾಸ್ ನಮ್ಗೆ ಇನ್ನೂ ಏನೋ ಬೇರೆ ಮಾಡೋಕ್ಕಿರುತ್ತೆ. ಬಟ್ ಅವರಿಗೆ ದೀಕ್ಷಾ ಆಗೋ ಇಲ್ಲ ಚೇತು ಆಗೋ ನಂಗೆ ಇದೇ ಬೇಕು ಇಷ್ಟೇ ಬೇಕು, ಇವ್ರು ಇದೇ ಮಾಡೋದು, ನನ್ನ ಪ್ರಪಂಚದಲ್ಲಿ ಇವ್ರು ಇಷ್ಟೇ ಮಾಡೋದು ಅಂದಾಗ ನಾವು ಅಲ್ಲಿ ಕಟ್ ಹೇಳ್ದಾಗ ಸುಮ್ಮನಾಗಬೇಕು. ಸೊ ಆ ಥರದ ಒಂದು ಜರ್ನಿನ ನಾನು ಯಾವಾಗಲೂ ನೋಡೋದು ಆ್ಯಂಡ್ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗಲೂ ಕೂಡ, ಮುಂದೆನೂ ಅದೇ ಮಾಡಬೇಕು. ಓಕೆ, ನಿಮ್ಮ ಲುಕ್ಸ್ ಬಗ್ಗೆ ನಾನು ಮಾತಾಡಲೇಬೇಕು, ಚಂದ ಕಾಣ್ತಾ ಇದೆ ಕೆಲವಂತರು. ಹೌದು. ಸೊ ಹೆಂಗೆ ಡಿಸೈನ್ ಮಾಡಿದ್ದಾರೆ? ಟೋಬಿಗೆ ನನಗೆ ವರ್ಷ ಕಾಸ್ಟ್ಯೂಮ್ ಮಾಡಿದ್ದು, ಅಲ್ಲಿಂದ ಅವ್ರ ಪರಿಚಯ. ಸೊ ಈ ಸಿನಿಮಾಗೂ ವರ್ಷ ಅಂತ ನನ್ನ ಕಾಸ್ಟ್ಯೂಮ್ ಎಲ್ಲ ಮಾಡಿದ್ರು. ಎಲ್ರಿಗೂ ತುಂಬಾ ಡೀಟೇಲಿಂಗಿಗೆ ಒತ್ತು ಕೊಡ್ತಾರೆ. ಆ್ಯಂಡ್ ನಾವು ಸುಮ್ಮನೆ ಈ ಕಲರ್ ಹಾಕೋಣ ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಮಂಗ್ಳೂರ್ನವ್ರು ಈ ತರ ಹಾಕಲ್ಲ, ನಾನು ಬಿಡಲ್ಲ. ಸೊ ಅವ್ರು ಮಂಗ್ಳೂರ್ನವ್ರು ಬೇಸಿಕ್ಲಿ ತುಂಬಾ ಡೀಟೇಲ್ ಆ ಇಯರಿಂಗ್ಸು ಚೈನು ಬಳೆಯಿಂದ ಹಿಡಿದು ಎಲ್ಲವೂ ಅವ್ರು ಈ ತರ ಹಾಕಲ್ಲ, ಹೇರ್ ಸ್ಟೈಲ್ ಹಿಂಗ್ ಮಾಡಲ್ಲ, ಕುಂಕುಮ ಹಿಂಗ್ ಹಿಡಲ್ಲ, ಇಷ್ಟು ಡೀಟೇಲಿಂಗ್ ಕೊಟ್ಟು ಮಾಡೋದು ವರ್ಷ. ಸೊ ಅವ್ರಿಗೆ ಕ್ರೆಡಿಟ್ಸ್ ಹೋಗುತ್ತೆ ನಮ್ಮೆಲ್ಲ ಇದು. ಆ್ಯಂಡ್ ಸಿನಿಮಾಟೋಗ್ರಫರ್ ಆಬ್ವಿಯಸ್ಲಿ ಅವರು ಯಾವಾಗಲೂ ಫ್ರೇಮಲ್ಲಿ ಯಾವ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಶಿವಸೇನಾ ಅವ್ರಿಗೂ ಆ ಒಂದು ಕ್ರೆಡಿಟ್ಸ್ ಕೊಡಬೇಕು. ಆ್ಯಂಡ್ ನಾನು ಮೇಕಪ್ ಮಾಡಿದ್ದು ಸಿದ್ದು ಅಂತ. ಸೊ ಅವರು ಮಂಗಳೂರು ತರ ಕಾಣಿಸೋಂಗೆ ಇಲ್ಲ ಅಲ್ಲಿ ಹುಡುಗಿ ತರ ಕಾಣಿಸೋಂಗೆ ಎಲ್ಲ ಮಾಡಿದ್ದು. ಸೊ ಅಂಡ್ ಅದು ಡಿಫ್ರೆಂಟ್ ನನ್ಗೆನೆ ಈಗ ಇವಾಗಿಂದ ಮುಖ ಅಲ್ಲಿದ ಮುಖ ನೋಡಿದ್ರೆ ಡಿಫ್ರೆಂಟ್ ಆಗಿದ್ದಾಳೆ ಅಂತ ಅನ್ಸುತ್ತೆ. ಸೊ ಅದು ಒಂದು. ಸೊ ಇನ್ನೊಂದು ಸ್ಪೆಷಲ್ ನಿಮ್ಗೆ ಏನಂತಂದ್ರೆ ರಮ್ಯಾ ಅವರು ಕೂಡ ನಿಮ್ಮ ಸಿನಿಮಾಗೆ ಸಾಥ್ ಕೊಟ್ಟಿದ್ದು. ಸೊ ಅದು ಎಷ್ಟರ ಮಟ್ಟಿಗೆ ಒಂದು ಹೈಪ್ ತಗೊಳತ್ತೆ ಮೂವಿಗೆ, ಮತ್ತೆ ಅದು ಎಷ್ಟು ಮಟ್ಟಿಗೆ ನಿಮ್ಗೆ ಮೋಟಿವೇಟ್ ಮಾಡುತ್ತೆ ಅಂತ ಟೀಮ್ ಅವ್ರಿಗೆ? ತುಂಬಾನೇ. ಅಂದ್ರೆ ಅವ್ರು ಫಸ್ಟ್ ಆಫ್ ಆಲ್ ಸುಮ್ಮನೆ ಏನೋ ಬ್ಲೈಂಡ್ ಆಗಿ ನಾನು ಕೇಳಿದ ತಕ್ಷಣ ಒಪ್ಕೊಂಡು ಮಾಡಿದ್ರು ಅನ್ನೋದಕ್ಕಿಂತ ಅವ್ರಿಗೆ ನಾವು ನಮ್ಮ ಟೀಸರ್ ತೋರಿಸಿದ್ವಿ. ಫಸ್ಟ್ ಅದು ಏನ್ ಮಾಡಿದೀವಿ ಅನ್ನೋದನ್ನ ತೋರಿಸಿದ್ವಿ, ನಮ್ದು ಟೈಟಲ್ ಟೀಸರ್ ತೋರಿಸಿ ಅದಾದ್ಮೇಲೆ ನನ್ನ ಕ್ಯಾರೆಕ್ಟರ್ ಟೀಸರ್ ನೋಡಿದ ತಕ್ಷಣ ಈ ಸಿನಿಮಾ ಚೆನ್ನಾಗಿದೆ, ಇಟ್ ಇಸ್ ಲುಕಿಂಗ್ ನೈಸ್ ಅಂತ ಹೇಳ್ಬಿಟ್ಟು ಸರಿ ಏನ್ ಮಾಡ್ಬೇಕು ನಾನು ಪೋಸ್ಟರ್ ಹಿಂಗೆ ಇಂಟ್ರೊಡಕ್ಷನ್ ಹೀರೋಯಿನ್ ಇಂಟ್ರೊಡಕ್ಷನ್ ನಿಮ್ ಕೈಯಲ್ಲಿ ಮಾಡ್ತಿದ್ರೆ ನಿಮ್ಗಿಂತ ಹೀರೋಯಿನ್ ಅದ್ರ ನೀವು ಮಾಡಿದ್ರೆ ಚಂದ ಅಂತ. ಓಕೆ ಸರಿ ನಾನು ಮಾಡ್ತೀನಿ ಅಂತ ಹೇಳಿ ರಿಲೀಸ್ ಮಾಡಿದ್ದು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಜಾಸ್ತಿ ಏನು ಕೇಳಿದೆ, ನಮ್ಮ ಕಂಟೆಂಟ್ ನೋಡಿ ಇಷ್ಟಪಟ್ಟು ಸರಿ ನಾನು ಮಾಡ್ತೀನಿ, ಇಟ್ ಲುಕ್ಸ್ ನೈಸ್, ಸಿನಿಮಾ ರಿಲೀಸ್ ಆದಾಗ ಹೇಳಿ ನನಗೆ ನಾನು ಬಂದು ನೋಡ್ತೀನಿ ಅಂತ ಹೇಳಿದ್ರು. ಸೊ ಅದು ಆ ಕ್ರೆಡಿಟ್ಸ್ ಏನೋ ವಿ ಆರ್ ಗ್ರೇಟ್ಫುಲ್ ದಟ್ ಅವ್ರು ಅದು ಮಾಡಿದ್ರು ಅಂತ. ಈ ಥರ ಚಿತ್ರರಂಗದಿಂದ ಹಿಂಗೆ ಸಪೋರ್ಟ್ ಬಂತು ಅಂತಂದ್ರೆ ಅದೇನೋ ಒಂದು ಡಿಫ್ರೆಂಟ್ ಮೋಟಿವೇಟ್ ಸಿಗುತ್ತೆ ಅನ್ಸುತ್ತೆ. ಖಂಡಿತ ಹೌದು. ಯಾಕಂದ್ರೆ ಸೀನಿಯರ್ಸ್ ಇರ್ತಾರೆ, ನಮ್ಗಿಂತ ತುಂಬಾ ಸಿನಿಮಾ ನೋಡಿರ್ತಾರೆ, ಜಗತ್ತು ನೋಡಿರ್ತಾರೆ. ಅಂಥವ್ರು ಬಂದು ನಮ್ಮಂಥ ಹೊಸಬರಿಗೆ ಸಪೋರ್ಟ್ ಮಾಡಿದಾಗ ಅದು ನಮಗೆ ಕೊಡೋ ಫೀಲಿಂಗ್ ಬೇರೆ. ಅದು ಆಮೇಲೆ ಜನ ನಮ್ಮನ್ನು ನೋಡೋ ದೃಷ್ಟಿ ಕೂಡ ಚೇಂಜ್ ಆಗುತ್ತೆ ಅವಾಗ. ಕಾನ್ಫಿಡೆನ್ಸ್ ಕೊಡುತ್ತೆ ನಾವೇನೋ ಮಾಡಿದ್ವಿ ಕರೆಕ್ಟ್ ಆಗಿ ಸ್ವಲ್ಪ ಅಂತ. ಆಬ್ವಿಯಸ್ಲಿ ಅವ್ರು ಸುಮ್ಮನೆ ಒಂದು ಶೇರ್ ಮಾಡ್ಕೊಂಡಿರಲ್ಲ, ಏನೋ ಒಂದು ಇರುತ್ತೆ ಶೇರ್ ಮಾಡ್ಕೊಂಡಿರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಸೊ ಮೇನ್ ಆಗಿ ಹುಲಿವೇಷದ ಸಂಸ್ಕೃತಿಯನ್ನ ಈ ಸಿನಿಮಾದಲ್ಲಿ ತೋರ್ಸಕ್ಕೆ ನೀವು ಹೊರಟಿದ್ದೀರಾ. ಸೊ ಹುಲಿವೇಷದ ಸಂಸ್ಕೃತಿ ತೋರಿಸ್ಬೇಕು ಅಂತಂದ್ರೆ ಅದಕ್ಕೆ ಒಂದಿಷ್ಟು ರಿಸರ್ಚ್ ಮಾಡಬೇಕಾಗತ್ತೆ. ನೀವು ಈ ಸಿನಿಮಾದಲ್ಲಿ ಹೀರೋ ಆಗಿ ಪಾರ್ಟ್ ಮಾಡ್ತಾ ಇರೋದ್ರಿಂದ ಏನೇನೆಲ್ಲ ರಿಸರ್ಚ್ ಮಾಡಿದ್ರಿ ಹುಲಿವೇಷದ ಸಂಸ್ಕೃತಿ ಬಗ್ಗೆ, ಕುಣಿತದ ಬಗ್ಗೆ? ಸೊ ಅದ್ರ ಬಗ್ಗೆ ನಂಗೆ ಹೇಳೋದಾಯ್ತು. ರಿಸರ್ಚ್ ನಾನು ಪರ್ಸ್ನಲಿ ಏನು ಮಾಡಿರಲಿಲ್ಲ, ಬಟ್ ತಂಡದವ್ರು ಇದ್ದರು, ಅಲ್ಲೇ ಲೋಕಲರ್ ಇದ್ದಿದ್ದರಿಂದ ಅವರೆಲ್ಲ ಹುಲಿವೇಷ ಹಾಕೋರು ಇದ್ದಿದ್ರು, ಅವರೇ ನಾನು ಟ್ರೈನ್ ಮಾಡಿದ್ದು. ಸೊ ಅವ್ರಿಗೆಲ್ಲ ಗೊತ್ತಿತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೆಲ್ಲ ಗೊತ್ತಿತ್ತು. ಅವ್ರು ನೀಟಾಗಿ ಹೇಳ್ಕೊಟ್ರು. ಆಮೇಲೆ ನಾನು ವರ್ಕೌಟ್ ಮಾಡೋದ್ರಿಂದ ನಮ್ಮ ಬಾಡಿ ಸ್ಟಿಫ್ ಆಗಿರುತ್ತೆ, ಅದಕ್ಕೆ ಸ್ವಲ್ಪ ನಾವು ಫುಲ್ ಹಿಂಗೆ ಲೂಸ್ ಇರಬೇಕು, ನಾವು ಹಿಂಗೆ ಮೂಮೆಂಟ್ ಲೂಸ್ ಇರಬೇಕು. ಆವಾಗ ಒಂದಿಷ್ಟು ಜನ ವರ್ಕೌಟ್ ಮಾಡಬೇಡ ಅಂತ ಹೇಳಿದ್ರು ನನಗೆ. ವರ್ಕೌಟ್ ಬಿಟ್ಟೆ. ಅವಾಗ ವರ್ಕೌಟ್ ಬಿಟ್ಟು ಒಂದು ಸ್ವಲ್ಪ ನಂದು ಬಲ್ಕ್ ಆಗಿದೆ, ಅದೆಲ್ಲ ಸ್ವಲ್ಪ ಲೀನ್ ಮಾಡಿಕೊಂಡೆ. ಅದಾದ ನಂತರ ವಾರ್ಮಪ್ ಜಾಸ್ತಿ ಮಾಡಿಸ್ತಾ ಇದ್ರು ಅವರು, ಫ್ಲೆಕ್ಸಿಬಲ್ ಜಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕೆ. ಯಾಕಂದ್ರೆ ಅವ್ರ ಕಾಲುಗಳೆಲ್ಲ ಹಿಂಗೆ ಹೋಗ್ತಾ ಇರುತ್ತೆ, ಇಷ್ಟು ಉದ್ದ ಹೋಗ್ತಾ ಇರುತ್ತೆ ಹಿಂಗೆ. ಹಾಂ, ಸೊ ಅದು ನೋಡೋಕೆ ಎಷ್ಟು ಈಸಿಯಾಗಿ ಕಾಣುತ್ತೋ ಅದು ಮಾಡ್ಬೇಕಾದ್ರೆ ತುಂಬ ಕಷ್ಟ. ಅದು ಅಷ್ಟು ಈಸಿ ಅಲ್ಲ ಡ್ಯಾನ್ಸ್. ಅದು ಬೇರೆ ನಾವು ಡುಯೆಟ್ ಎಲ್ಲ ಮಾಡ್ಬಿಡ್ಬೋದು ಪಟ್ ಅಂತ, ಬಟ್ ಆ ಫಾರ್ಮು ತುಂಬ ಡಿಫಿಕಲ್ಟ್ ಅದು. ಸೊ ಅದೆಲ್ಲ ಹೇಳ್ಕೊಟ್ರು. ಒಂದಿಷ್ಟು ಜನ ಟ್ರೈನ್ ಮಾಡಿದ್ರು ನನಗೆ. ಟ್ರೈನ್ ಮಾಡಿ ಅದ್ರ ಬಗ್ಗೆ ಹೇಳಿದ್ರು. ಅಂದರೆ ಅದರ ಪ್ರಾಮುಖ್ಯತೆ ಏನಲ್ಲಿ, ನಾವು ಅದನ್ನ ಬರೀ ಹುಲಿವೇಷ ಅಂತ ನೋಡ್ತೀವಿ, ಬಟ್ ಅದನ್ನ ಆರಾಧಿಸ್ತಾರೆ ಅವರು, ದೇವ್ರ ಸಮಾನ ಅವ್ರಿಗೆ ಅದು. ಸೊ ಅದರ ಇಂಪಾರ್ಟೆನ್ಸ್ ಏನಂತೆಲ್ಲ ನಂಗೆ ಹೇಳಿದ್ರು. ಅದು ತಿಳ್ಕೊಂಡು ಅವ್ರು ಏನೇನು ಫಾಲೋ ಮಾಡ್ತಿದ್ರು ಅದನ್ನೆಲ್ಲವೂ ನಾನು ಫಾಲೋ ಮಾಡಿದೆ ಇಲ್ಲಿ. ಓಕೆ. ಸೊ ಈ ಥರದ್ದು ಒಂದಿಷ್ಟು ಮೂವಿಗಳು ನಾನು ಆವಾಗಲೇ ಹೇಳ್ದಂಗೆ ಕರಾವಳಿ ಸಂಬಂಧಪಟ್ಟಂತೆ ಕರಾವಳಿ ಭಾಗದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಸಿನಿಮಾಗಳು ಈಗಾಗಲೇ ತುಂಬ ಬಂದು ಹೋಗ್ಬಿಟ್ಟಿದೆ. ಸೊ ಇದೆಲ್ಲವನ್ನ ಹೊರತುಪಡಿಸಿದ್ರೆ ಮಾರ್ನಮಿ ಯಾವ ಥರ ಡಿಫ್ರೆಂಟಾಗಿ ನಿಲ್ಲುತ್ತೆ ಅಂತ? ಡಿಫ್ರೆಂಟ್ ಅನ್ನೋದಕ್ಕಿಂತ ಅದು ಡಿಫ್ರೆಂಟ್ ನಾನು ಹೇಳಿದ್ನಲ್ಲಾಗಲೇ, ಡಿಫ್ರೆಂಟಾಗಿ ನೀವೇನೋ ತೋರಿಸೋ ಸಾಧ್ಯನೇ ಇಲ್ಲ. ಜಗತ್ತಲ್ಲಿ ಎಲ್ಲ ಥರ ಸಿನಿಮಾಗಳು ಬಂದು ಹೋಗ್ಬಿಟ್ಟಿದೆ. ಈಗ ನಾವೇನೋ ತೋರಿಸ್ತೀವಿ ಇಲ್ಲ,
ಇದು ಲವ್ ಸ್ಟೋರಿನೇ, ಬಟ್ ಹೇಳೋ ರೀತಿ ಬೇರೆ ಆಗಿರುತ್ತೆ ಅಷ್ಟೇ. ತುಂಬ ಲವ್ ಸ್ಟೋರಿ ಬಂದು ಹೋಗಿದೆ ಮಂಗಳೂರಲ್ಲಿ ಕೂಡ, ಆದರೆ ಇದೊಂದು ಲವ್ ಸ್ಟೋರಿ, ಬಟ್ ಹೇಳೋ ರೀತಿ ಬೇರೆ ಆಗಿದೆ ಅಷ್ಟೇ. ಅದ್ರ ರೀತಿ ಹುಲಿ ಕುಣಿತ ಒಂದಿರುತ್ತೆ. ಇದ್ರ ವಿಶೇಷತೆ ಅಂದರೆ ತುಂಬ ನ್ಯಾಚುರಲ್ ಆಗಿದೆ. ಕಮರ್ಷಿಯಲ್ ಸಿನಿಮಾ ಆದರೂ ಕೂಡ ನಿಮಗೆ ಎಲ್ಲೂ ಆ ಅಬ್ಬರ ಓಕೆ ಇದು ರಿಯಲಿಸ್ಟಿಕ್ ಆಗಿಲ್ಲ ಅನ್ನೋ ಫೀಲಿಂಗ್ ಕೊಡಲ್ಲ. ಇದು ಅದನ್ನ ತೋರಿಸ್ಬೇಕಲ್ಲ, ತೋರಿಸ್ಲೇಬೇಕು ಅನ್ನೋ ಫೀಲಿಂಗ್ ಕೊಡಲ್ಲ. ಇಲ್ಲ. ಅಂಡ್ ಇದು ಇವಾಗ ಯಾರೋ ಒಬ್ರು ಇವಾಗ ಚೇತು ಮತ್ತೆ ದೀಕ್ಷಾ ಅನ್ನೋರು ಒಂದು ಲೈಫಲ್ಲಿ ಕ್ಯಾಮ್ರಾ ಇಟ್ಟು ನಾವು ಏನಾದ್ರು ಎಲ್ಲ ಸೆರೆ ಹಿಡಿದ್ರೆ ಹೇಗೆ ಒಂದು ಲವ್ ಸ್ಟೋರಿ ನೀವು ಸೆರೆ ಹಿಡಿಬೋದು ಹಾಗಿದೆ ಒಂದು. ಆ್ಯಂಡ್ ಇವ್ರದ್ದು ಜರ್ನಿ, ಇವ್ರದ್ದು ಎಂಡಿಂಗು, ಇವ್ರದ್ದು ಹೋಲ್ ಕೆಮಿಸ್ಟ್ರಿನೇ ಹೊಸದಾಗಿ ಅನ್ಸುತ್ತೆ ನಿಮಗೆ. ಆ್ಯಂಡ್ ಈ ಥರದ್ದು ನೀವು ಯಾವಾಗಲಾದ್ರೂ ಕನೆಕ್ಟ್ ಆದಾಗ ನಾನು ಈ ಥರದ್ದು ನೋಡಿದ್ದೀನಿ, ಈ ಥರದ್ದು ಆಗಿದೆ ಅಂತ ಎಲ್ಲ ಅನ್ಕೊಳ್ಬೇಕಾದ್ರೆ, ಇವ್ರು ನೋಡ್ಬೇಕಾದ್ರೂ ನಿಮ್ಗೆಲ್ಲ ಅದು ಅನ್ಸುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಈ ಸಿನಿಮಾಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಅವ್ರ ಜೊತೆ ಕನೆಕ್ಟ್ ಆಗಿ ಅವ್ರಿಗೋಸ್ಕರ ನೀವು ಏನೋ ಹಿಂಗಾಗ್ಬೇಕಿತ್ತು, ಹಿಂಗಾಗಬಾರ್ದಿತ್ತು ಅನ್ನೋ ಒಂದು ಡಿಸ್ಕಷನ್ ಇದೆಯಲ್ಲ, ಅದನ್ನ ಖಂಡಿತವಾಗ್ಲೂ ಅದು ನಿಮಗೆ ಕೊಡತ್ತೆ ಈ ಒಂದು ಪೂರ್ತಿ ಎಕ್ಸ್ಪೀರಿಯನ್ಸ್ ಅನ್ನೋದು ಈ ಹೊಸತನ ಇದರಲ್ಲಿ. ಓಕೆ, ಸೊ ಈ ವರ್ಷ ನಿಮಗೆ ಒಂದು ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದಾ? ಯಾಕಂದ್ರೆ ಮಗು ಹುಟ್ಟು ಇವಾಗ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎರಡೆರಡು ಖುಷಿ ಸಂಗತಿ ಒಂದೇ ವರ್ಷದಲ್ಲಿ ಸಿಗ್ತಾ ಇದೆ. ಡಬಲ್ ಧಮಾಕ. ಸೊ ಹೇಗೆ ಪೇರೆಂಟಿಂಗ್ ಹುಡ್ ಹೇಗಿದೆ? ಪೇರೆಂಟ್ ಹುಡ್ ನಿದ್ದೆ ಇಲ್ಲ ಅಷ್ಟೇ, ಅದು ಬಿಟ್ಟರೆ ಅಂದರೆ ಅದೇ ಸ್ಟಾರ್ಟಿಂಗ್ ಮಕ್ಕಳು ಮಲಗಲ್ಲ ನೈಟ್, ನಿಮಗೆ ಅವು ಅಳ್ತಾ ಇರುತ್ತೆ, ಅದೆಲ್ಲ ಆಗ್ತಾ ಇರುತ್ತೆ. ಬಟ್ ನನಗೆ ಫ್ಯಾಮಿಲಿ ಕಡೆಯಿಂದ ತುಂಬ ಸಪೋರ್ಟ್ ಇದೆ. ಅವ್ರು ನನಗೆ ಡಿಸ್ಟರ್ಬ್ ಮಾಡಲ್ಲ. ನಾನು ನೋಡ್ಕೊತೀನಿ, ಬೆಳಗ್ಗೆ ಕೆಲಸ ಇರುತ್ತೆ, ನೀನು ಮಲ್ಕೊಂಡ್ಕೊಂಡು ಇದು ಮಾಡ್ತಾರೆ. ಬಟ್ ಆ ಫೀಲಿಂಗ್ ಬೇರೆ ಅದು ಅಲ್ವಾ? ಅದು ನಾವು ಶಬ್ದಗಳಲ್ಲಿ ಓಕೆ ನನ್ನ ತಂದೆ ಆದಂಗೆ ಖುಷಿ ಇದೆ ಅಷ್ಟು ಹೇಳಿದ್ರೆ ಅದು ಆಗಲ್ಲ. ಅದು ಫೀಲ್ ಮಾಡ್ಕೊಂಡಾಗಲೇ ಗೊತ್ತಾಗುತ್ತೆ ನಿಮ್ಗೆ ಏನು ಅಂತ. ಅದು ತುಂಬ ಮಕ್ಕಳು ನೋಡಿರ್ತೀವಿ, ಮುಟ್ಟಿರ್ತೀವಿ, ಬಟ್ ನನ್ನ ಮಗಳು ಎತ್ಕೊಂಡಾಗ ನಂಗೆ ಸಿಗೋ ಫೀಲಿಂಗ್ ಬೇರೆ ಅದು. ನಾನು ಎಷ್ಟೇ ಸುಸ್ತಾಗಿದ್ರು ಹೋಗಿ ಅವಳನ್ನ ಮುಟ್ಟಿದಾಗ ಅವಳೊಂದು ಹಿಂಗೆ ಸ್ಮೈಲ್ ಕೊಡ್ತಾಳೆ, ಅದು ಕೊಟ್ಟಾಗ ಅದು ಆ ಸುಸ್ತು, ಹೊಟ್ಟೆ ಹಸಿವು, ನಂಗೆ ತಲೆ ನೋಯ್ತಾ ಇತ್ತು, ಯಾರ ಮೇಲೆ ಕೂಗಾಡಿದ್ದೆ, ಅದು ಯಾವುದು ನೆನಪು ಬರಲ್ಲ. ನಾನು 2 ಅವರ್ ಅವ್ರು ನೋಡ್ತೀನಿ ಹಿಂಗೆ ಹಿಡ್ಕೊಂಡು ಅವಳನ್ನ. ಅವಳು ನಾನು ನೋಡ್ತಾ ಏನೂ ಇಲ್ಲ, ಅವಳು ನಾನು ನೋಡ್ತಾಳೆ, ನಾನು ಅವಳು ನೋಡ್ತೀನಿ. ಈಗ ನಾನು ಹೆಂಡ್ತಿ ಮುಂದೆ ಏನು ಮಾಡ್ತೀರಾ ಇಬ್ರು? ಏನು ನಾನು ಅವಳು ನೋಡ್ತಾಳೆ, ಅವಳು ನಾನು ನೋಡ್ತಾಳೆ, ಅಷ್ಟೇ ಮುಗೀತು ಜೀವನ. ಅಷ್ಟೇ ಹಿಂಗೆ ಇರುತ್ತೆ. 2 ಅವರ್ಸ್ ಹಿಂಗೆ ಇರ್ತೀವಿ ನಾವು, ಏನು ಮಾಡಲ್ಲ. ಅವಳು ಹಿಂಗೆ ನೋಡ್ತಿರ್ತಾರೆ. ಅವಳದು ದೃಷ್ಟಿಕೋನ ಇವಾಗಲೂ ಗೊತ್ತಾಗಲ್ಲ. ಅದಕ್ಕೆ 2 ಮಂತ್ಸ್ ಅವ್ರಿಗೆ ಗೊತ್ತಾಗಲ್ಲ ನಾನು ಯಾರು, ಏನೂ ಗೊತ್ತಿರಲ್ಲ. ಬಟ್ ನನ್ನ ಕೈ ವಾಮ್ತಿರುತ್ತಲ್ಲ ಅದು, ಮತ್ತು ತಾಯಿ ಮತ್ತು ತಂದೆದು ಅದು ಅವ್ರಿಗೆ ಗೊತ್ತಾಗುತ್ತೆ. ಅದು ಗೊತ್ತಾಗುತ್ತೆ. ಆಮೇಲೆ ನಮ್ಮ ಧ್ವನಿ ಗೊತ್ತಾಗುತ್ತೆ ಅವ್ರಿಗೆ, ಅದಷ್ಟೇ ಗೊತ್ತಾಗೋದು. ನಂಗೆ ಕ್ಲಿಯರ್ ಪಿಕ್ಚರ್ ಇರಲ್ಲ ಅದಕ್ಕೆ. ಅದು ಎಲ್ಲೋ ನೋಡ್ತಾ ಇರ್ತಾಳೆ ಹಿಂಗೆ, ಸಡನ್ ನನ್ನ ಮುಖ ನೋಡ್ತಾಳೆ ಹಿಂಗೆ, ಅಲ್ಲಿ ಸ್ಟಕ್ ಆಗ್ಬಿಡ್ತಾಳೆ ಹಿಂಗೆ. ನಂಗೆ ಸ್ಟಕ್ ಆಗ್ತಾಳೆ. ನಾನು ನೋಡ್ಲಿ ಅಂತ ಕಾಯ್ತಾ ಇರ್ತೀನಿ ಹಿಂಗೆ. ನಾನು ಹಿಂಗೆಲ್ಲ ಹಿಂಗೆ ಆಡಿಸ್ತಾ ಇರ್ತೀನಿ ಫೇಸ್. ನಂಗೆ ಒಂದ್ಸಲಿ ನಾನು ನೋಡ್ತಾಳೆ ಸ್ಟಕ್ ಆಗ್ಬಿಡ್ತಾನೆ, ನಾನು ಸ್ಟಕ್ ಆಗ್ಬಿಡ್ತೀನಿ ಹಿಂಗೆ ಅಷ್ಟೇ. ಅವಳು ನಾನು ನೋಡ್ತಾನೆ, ನಾನು ಅವಳು ನೋಡ್ತೀನಿ. 2-3 ಅವರ್ ನೋಡ್ಕೊಂಡು ಕೂತಿರ್ತೀವಿ ಖುಷಿಯಾಗಿ. ರುಟೀನ್ ಹೆಂಗೆ ಚೇಂಜ್ ಆಯಿತು ಮಗು ಆದಮೇಲೆ ನಿಮ್ಮದು? ತುಂಬ ಚೇಂಜ್ ಆಗುತ್ತೆ. ಪ್ರಿಫರೆನ್ಸ್ ತುಂಬ ಚೇಂಜ್ ಆಗುತ್ತೆ ನಿಮಗೆ. ನಾನು ಮುಂಚೆ ನಾನು ವರ್ಕೌಟ್ ಮಾಡಲೇಬೇಕು, ಅದು ಮಿಸ್ ಮಾಡೋಂಗೇ ಇಲ್ಲ ಅಂತೆಲ್ಲ ಇತ್ತು. ಇವಾಗ ವರ್ಕೌಟ್ ಮಿಸ್ ಮಾಡಿದ್ರೆ ಪರವಾಗಿಲ್ಲ, ಮಗಳ ಜೊತೆ ಇರಬೇಕು ಅನ್ನೋ ಫೀಲಿಂಗ್ ಇರುತ್ತೆ. ಜಾಸ್ತಿ ಟೈಮ್ ಮಗಳಿಗೆ ಕೊಡಬೇಕು ಅನ್ನೋದು ಇರುತ್ತೆ. ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಅಂದರೆ ಅದು ಮತ್ತೆ ನಿಮ್ಗೆ ಸಿಗಲ್ಲ. ಅವಳು ರಪ್ಪನ್ ದೊಡ್ಡವಳಾಗ್ಬಿಡ್ತಾಳೆ. ಆವಾಗ ಇನೋಸೆನ್ಸು ಇದೆಲ್ಲ ಇದೆಯಲ್ಲ. ನಾನು ನೋಡಿದ್ದು ಅಂದರೆ ಪ್ಯೂರ್ ಇನೋಸೆನ್ಸ್ ಏನು ಅಂತ ಹೇಳ್ತಾರಲ್ಲ, ಚಿಕ್ಕ ಮಗು ನೋಡಿ ಗೊತ್ತಾಗುತ್ತೆ. ಅದಕ್ಕೆ ಏನು ಜಗತ್ತೇ ಗೊತ್ತಿಲ್ಲ ಅದಕ್ಕೆ, ಅದ್ರ ಪಾಡಿ ಅದು ಏನೋ ಮಾಡ್ಕೊಂಡಿರುತ್ತೆ. ಅದು ಅಲ್ಲ, ಅವುಗಳು ಏನ್ ಮಾಡಿದ್ರು ಅದು ಒಂದು ಪ್ಯೂರಿಟಿ ಇರುತ್ತೆ. ನಕ್ರು ಅದ್ರ ಹಿಂದ್ಗಡೆ ಕಲ್ಮಶ ಇರಲ್ಲ, ಸಿಟ್ ಮಾಡ್ಕೊಂಡ್ರು ಕಲ್ಮಶ ಇರೋದಿಲ್ಲ. ಸೊ ಆ ಮಕ್ಕಳು ಅನ್ನೋದೇ ಒಂದು ಡಿಫ್ರೆಂಟ್ ವೈಬ್ ನ ಕೊಡುತ್ತೆ. ಆಮೇಲೆ ಅವಳು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅಂದರೆ ಅವ್ರು ಕೇಳ್ಕೊಳಕ್ ಬರಲ್ಲ. ಈಗ ಫಾರ್ ಎಕ್ಸಾಂಪಲ್ ಹತ್ತಿರ ನಾವು ಏನ್ಕೊಂತೀವಿ, ಹಶುವಾಗಿದೆ ಹಾಲು ಕುಡಿಸ್ಬೇಕು ಅಂತ. ಅದಕ್ಕೆ ಇವಾಗ ನನ್ನ ಇಮ್ಯಾಜಿನೇಷನ್ ಇದು ಸರಿ ಇರ್ಬೋದು ತಪ್ಪಿರೋದು ಗೊತ್ತಿಲ್ಲ. ಅದಕ್ಕೆ ಕಾಲು ಕಡಿತಾ ಇದೆ ಅನ್ಕೊಳ್ಳಿ, ಅದು ಹೇಳಕ್ ಬರಲ್ಲ, ಅಳುತ್ತೆ. ನಾವು ಅನ್ಕೊಂತೀವಿ ಹಶುವಾಗಿ ಹಾಲು ಕುಡಿಸ್ತೀವಿ. ನನಗೆ ಅದೇ ಕ್ವಶನ್ ಕೇಳೋದು, ಗುರು ಪಾಪ ಅದಕ್ಕೆ ಹೇಳಕ್ ಬರಲ್ಲ. ಇವಾಗ ಕೈ ಕಡಿತೀವಿ, ಕಾಲು ಕಡಿತಿದೀವೋ, ಅದು ಹೆಂಗೆ ಹೇಳ್ಕೊಳುತ್ತೆ? ಹತ್ತು ಬಿಡುತ್ತೆ. ನಾವು ಎತ್ಕೊಂಡೋಗ್ಬಿಟ್ಟು ಹಾಲು ಕುಡಿಸ್ಬಿಡ್ತೀವಿ. ಅದು ಹೆಂಗೆ ಹೇಳ್ಕೊಳುತ್ತೆ? ಇದು ಕಂಡಿಡಿಬೇಕಲ್ಲ, ಹಿಂಗಾರ ಮಾಡಿದ್ದ ಡಾಕ್ಟರ್ ಇದಕ್ಕೆ ಮಾಡ್ಬೇಕಲ್ಲ ಅಂತ ನನಗೆ. ಅವಳು ನೋಡಿದಾಗೆಲ್ಲ ಈ ಥರ ಏನೋ ಕ್ವಶನ್ ಕಾಡುತ್ತೆ. ನಾನು ಹೆಂಡ್ತಿಗೆ ಹೇಳ್ತೀನಿ, ಅವಳು 2 ಅವರ್ ಇವ್ರು ಇದೇ ಮಾಡೋದು ಹಿಂಗೆ ನೋಡ್ಕೊಂಡು ಇವ್ರು ಸುಮ್ಮನೆ ಅಳ್ತಿರ್ತಾಳೆ. ನಂಗೆ ಅದೇ ಅವಳು ಏನೋ ನಂಗೆ ನೋಡ್ತಾಳೆ, ಎಲ್ಲೋ ನೋಡ್ತಾಳೆ, ಹಿಂಗೆ ಕೈ ಎತ್ತಾಳೆ ಹಿಂಗೆ. ನಾನು ಇವಳ ಕೈ ಎತ್ತಾಳೆ ಹಿಂಗೆ, ಕಾಲಿ ಮುಗಿತಾಳೆ ಹಿಂಗೆ. ಇವಾಗ ಯಾಕೆ ಓದ್ಲಿ ಇವಳು ಈಗ ಅಂತ. ನಾನು ಫುಲ್ ಡೇ ಅಂದರೆ ಕೆಲಸ ಇಲ್ಲ ಅಂದ್ರೆ ಫುಲ್ ಡೇ ಅವಳು ಹಿಡ್ಕೊಂಡು ಕೂತಿರೋದಷ್ಟೇ. ಅಯ್ಯೋ ನಾವು ಹಾಗೆ ಮಾಡ್ತೀವಿ. ಅವಳದು ಈ ಮಗು, ನನ್ನ ಮಗು ಆದಾಗ ನಾನು ಫುಲ್ ಸರ್ಚ್ ಮಾಡ್ತಾ ಇದ್ದೆ, ಆಯ್ತಾ ಏನಕ್ಕೆ ಹಿಂಗೆ ಮಾಡ್ತದೆ. ಅವಾಗ ನಾನು ಎಲ್ಲೋ ಒಂದು ಕಡೆ ಓದಿದ್ದು ಅಂದರೆ ಪೂರ್ವ ಜನ್ಮದ್ದು ಇವಾಗ ಅವುಗಳಿಗೆ 3 ತಿಂಗಳು ತನಕ ಇರುತ್ತೆ, ಅದ್ರದ್ದು ಏನೋ ಮಾಡ್ತಾ ಇರ್ತವೆ ಅಂತ. ಅದೆಲ್ಲ ಎಷ್ಟು ಮಿತ್ ಅನಿಸ್ಬಿಡ್ತೇವೆ ನನಗಂತೂ. ಇದೆಲ್ಲ ಹೆಂಗಿರುತ್ತೆ? ಕರೆಕ್ಟ್ ಅಲ್ವಾ? ಸೊ ಒಂದು ಪೇರೆಂಟ್ಸ್ ಆದ ತಕ್ಷಣ ಅದೆಲ್ಲವೂ ಅದೇನು ಮಾಡ್ತಾ ಅದೆಲ್ಲವೂ ನಾವು ಸರ್ಚ್ ಮಾಡ್ಕೊಂಡು ಬಟ್ ನನಗನ್ಸಿದ್ದು ನಾವು ತುಂಬ ಸರ್ಚ್ ಮಾಡಕ್ಕೆ ಹೋಗ್ಬಾರ್ದು. ಅದು ಸಿಕ್ಕಾಪಟ್ಟೆ ತಲೆಗೆ ಜಾಸ್ತಿ ಕೆಲಸ. ಇವಾಗ ಇನ್ಸ್ಟಾಗ್ರಾಮ್ ಎಲ್ಲ ಬಂದ್ಬಿಟ್ಟು ಎಲ್ಲದಕ್ಕೂ ಇರುತ್ತೆ. ನಾನು ಹೇಳೋದು ಇಷ್ಟೆಲ್ಲ ಈ ಜೀವನ ಯಾರು ಮಾಡ್ತಾರೆ ಹಿಂಗೆಲ್ಲ ನೆನೆಸ್ಕೊಂಡಿದ್ನಲ್ಲ, ಸರಿ ಹಾಕು, ಇರೋದನ್ನ ಎಂಜಾಯ್ ಮಾಡೋ ಅಷ್ಟೇ.
ಸೊ ಮಗಳು ಬಂದ್ಲು ಯಾವಾಗ್ಲೂ ಅಂತಾರೆ ಮಗಳು ಮನೆಗೆ ಬಂದ್ಲಂದ್ರೆ ಲಕ್ಷ್ಮಿ ಬಂದಂಗೆ ಅದೃಷ್ಟ ತಗೊಂಡ್ಬರ್ತಾರೆ ಅಂತ. ಸೊ ಮಾರ್ನಮಿನೂ ಹಿಂಗೆ ಹಿಟ್ಟಾಗ್ಲಿ ಮಗಳು ಬಂದಿರೋ ಖುಷಿಲಿ ಅಂತ ಹೇಳಿ. ಥ್ಯಾಂಕ್ ಯು. ಅವಳ ದಯೆಯಿಂದನೂ ಆಗ್ಲಿ ಅಷ್ಟೇ. ಅವಳು ನಂಗೆ ಹೇಳಿದ್ರು ತುಂಬ ಜನ, ಅಂದರೆ ಒಳ್ಳೆ ಮುಹೂರ್ತದಲ್ಲಿ ಹುಟ್ಟಿದಾಳೆ, ಏನೋ ಶುಕ್ರವಾರ ಹುಟ್ಟಿದಾಳೆ, ಲಕ್ಷ್ಮಿ ಹುಟ್ಟಿದಂಗೆ ಆಯ್ತು ಅಂತ ಹೇಳಿದ್ರು. ಓಕೆ, ಪಾಸಿಟಿವ್ ಥಿಂಗ್ಸ್ ಆಲ್ವೇಸ್ ವೆಲ್ಕಮ್ ಅಂತ ಅಷ್ಟೇ. ಚೈತ್ರ, ನೀವು ಪಕ್ಕದ ಮನೆಗಳೆಲ್ಲ ಓಡಾಡ್ಕೊಂಡು ಬಂದ್ರಿ ಮತ್ತೆ ಕೊನೆಗೆ ಇಲ್ಲ ಓಡಾಡ್ತಾನೆ ಇದ್ದೀನಿ. ಅವ್ರ ಮನೆಗೆ ಬರ್ತಾರೆ, ಮತ್ತೆ ಹಿಂಗೆ ಹೋಗ್ತಾ ಬರ್ತಾರೆ ವಾಪಸ್. ಅಲ್ಲಿ ಓಡಾಡ್ಕೊಂಡು ಸೊ ಹೆಂಗೆ ಅಲ್ಲಿದು ವರ್ಕ್ ನೇಚರು, ಇಲ್ಲಿ ವರ್ಕ್ ನೇಚರು, ಮತ್ತೆ ಹೆಂಗೆ ನೀವು ಡೇಟ್ಸ್ನೆಲ್ಲ ಹೆಂಗೆ ಮ್ಯಾನೇಜ್, ಇವಾಗ ಯಾವ್ಯಾವ ಪ್ರಾಜೆಕ್ಟ್ ನಡೀತಾ ಇದೆ ಅಲ್ಲಿದು? ಚೆನ್ನಾಗಿದೆ. ಅಲ್ಲಿ 2 ಸಿನಿಮಾ ಇವಾಗ ಮುಗಿಸಿದ್ದೀನಿ, ರಿಲೀಸಿಗಿರೋದು. ಅದು ಆದಷ್ಟು ಬೇಗ ಅದ್ರ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಅದು ಮುಗ್ದಿದೆ. ಆ್ಯಂಡ್ ಡೇಟ್ಸ್ ಎಲ್ಲ ಕಡೆ ಅದು ಇಲ್ಲಿ ಮಾಡ್ತಿರ್ಬೇಕಾದ್ರೂ ಡೇಟ್ಸ್ ಮ್ಯಾನೇಜ್ ಮಾಡ್ಬೇಕು, ಅಲ್ಲೂ ಅದು ಇರುತ್ತೆ. ಬಟ್ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರ್ತಾರೆ, ಬಿಕಾಸ್ ಕ್ರಿಯೇಟಿವ್ ಪ್ರಾಸೆಸ್ ಆಗಿರೋದ್ರಿಂದ. ಆ್ಯಂಡ್ ಎಲ್ಲರ ಮೇಲೂ ಡಿಪೆಂಡ್ ಆಗಿರುತ್ತೆ. ಒಬ್ರು ಕೆಲಸ ಆಗದೆ ಇರೋದ್ರಿಂದ ಅದು ಒಂದು ಅಂಡರ್ಸ್ಟ್ಯಾಂಡಿಂಗ್. ಬಟ್ ರೆಸ್ಪೆಕ್ಟ್ ತುಂಬ ಇದೆ. ಬೇರೆ ಭಾಷೆಯಿಂದ ಬಂದಿರೋ ಅಂಥ ಆರ್ಟಿಸ್ಟ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಆ್ಯಂಡ್ ತುಂಬ ವೆಲ್ಕಮಿಂಗ್ ಆಗಿದ್ದಾರೆ, ಅದು ಖುಷಿ ಆಗುತ್ತೆ. ಆ್ಯಂಡ್ ನಮ್ಮ ಕೆಲಸಗಳನ್ನ ನೋಡಿದ್ದಾರೆ, ಅದನ್ನು ಅಪ್ರಿಷಿಯೇಟ್ ಮಾಡೋ ರೀತಿ ನನಗೆ ತುಂಬ ಇಷ್ಟ. ನಮ್ಮ ಕೆಲಸಗಳ ಬಗ್ಗೆ ಅವ್ರು ಮಾತಾಡೋದು ನನಗೆ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಅದು ಒಂಥರ ಮೆರಿಟ್ ಬೇಸಿಸ್ ಮೇಲೆ ಹೋದಂಗೆ ಅನ್ಸುತ್ತಾಗ. ಸೊ ನಮ್ಮ ಕೆಲಸಗಳು, ನಮ್ಮ ಸಿನಿಮಾಗಳನ್ನ ನೋಡಿದ್ದಾರೆ. ಆ್ಯಂಡ್ ಅದ್ರ ಬಗ್ಗೆ ಅವ್ರಿಗೆ ಒಂದು ಹೆಮ್ಮೆ ಇದೆ, ಆ್ಯಂಡ್ ಒಂದು ಪ್ರೀತಿ ಇದೆ. ಅದು ನನಗೆ ಖುಷಿ ಆಗುತ್ತೆ. ಆ್ಯಂಡ್ ಬೇರೆ ಭಾಷೆಯಲ್ಲಿ ಆ್ಯಕ್ಚುಲಿ ನಮ್ಮ ಮಾತೃಭಾಷೆ ಈಸಿ, ನಮ್ಮ ಮನೇಲಿರೋದು ತುಂಬ ಕಂಫರ್ಟಬಲ್. ಅಲ್ಲಿ ಹೋದಾಗ ಎಷ್ಟೊಂದು ಲ್ಯಾಂಗ್ವೇಜೇ ಒಂದು ದೊಡ್ಡ ಪ್ರಾಬ್ಲಮ್ ಅಲ್ವಾ. ಸೊ ಪ್ರತಿದಿನ ಒಂದು ಥರದ ಚಾಲೆಂಜ್ ಎವ್ರಿ ಡೇ. ಇಲ್ಲಾಂದರೆ ಏನು ನಮ್ಮವ್ರ ತಾನೆ ನಮ್ಮ ತಾನೆ ಅಂತ ನಾವು ಎಷ್ಟು ಇರತ್ತಲ್ಲ, ಅಲ್ಲಿ ಹೋದಾಗ ಅಲರ್ಟ್ ಆಗಿರ್ಬೇಕು ಆ್ಯಕ್ಚುಲಿ. ಸೊ ಅದು ಸ್ವಲ್ಪ ಯಾವಾಗಲೂ ಮೈಂಡಲ್ಲಿ ಒಂದು ಟಾಸ್ಕು. ಅದು ಬಿಟ್ಟರೆ ಎಲ್ಲ ಸೇಮ್. ಮತ್ತೆ ತವ್ರ ಮನೆ ಬಂದ ತಕ್ಷಣ ಇದು ನಮ್ದು ಅಡ್ಡ ಅನ್ನೋ ಥರ ಅನ್ಸುತ್ತೆ. ಸೊ ಆ ಸಲಿಗೆ ಜಾಸ್ತಿ ಇಲ್ಲಿ. ಅಲ್ಲಿ ಒಂದು ಸ್ವಲ್ಪ ಯಾವಾಗ ಗೆಸ್ಟ್ ಅಲ್ಲಿ ಗೆಸ್ಟ್ ಆಗಿ ಹೋದಾಗ ಸೋಫಾ ಮೇಲೆ ಹಿಂಗೆ ಸಫಿಸ್ಟಿಕೇಟೆಡ್ ಆಗಿ ಕುತ್ಕೋಬೇಕನ್ಸುತ್ತೆ. ಇಲ್ಲಾದ್ರೆ ಅದೇನು ಎಲ್ರು ಗೊತ್ತಲ್ಲ ಅಂತ ಅನ್ಸುತ್ತೆ. ಸೊ ಅದು ಒಂದು ಮೋಸ್ಟ್ಲಿ ಅಲ್ಲಿ ಜಾಸ್ತಿ ಕೆಲಸ ಮಾಡಿದ್ರೆ ಅಲ್ಲಿ ಆ ಫೀಲಿಂಗ್ ಬರುತ್ತೇನೋ ಇಲ್ಲ ಗೊತ್ತಿಲ್ಲ. ಬಟ್ ಇವಾಗ ಸದ್ಯಕ್ಕೆ ಕೇಳಿದ ಕ್ವಶನ್ ಇವತ್ತು ಹಂಗೆ ಅನಿಸ್ತಾ ಇದೆ ನನಗೆ ಅಷ್ಟೇ. ಓಕೆ. ಸೊ ಆಕ್ಸೆಂಟು ಕೂಡ ಮ್ಯಾಟರ್ ಆಗುತ್ತೆ. ನೀವು ಸುಮ್ಮನೆ ಹೆಂಗೆಂಗೋ ಮಾತಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ಅಲ್ಲಿ ಜನ ಜಾಸ್ತಿ ಇಂಥ ವಿಷಯಗಳನ್ನ ಗ್ರಾಸ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಅವ್ರು ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಅನ್ನೋಂತಹ ಅಭಿಮಾನ ಕರಾವಳಿ ಭಾಗದವ್ರಿಗೆ ಜಾಸ್ತಿ ಇರುತ್ತೆ. ಸೊ ಅವ್ರು ಪ್ರತಿಯೊಂದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗ್ತಾರೆ. ಸೊ ನೀವೆಲ್ಲವೂ ಡೀಟೇಲ್ ಆಗೇ ಮಾಡಬೇಕಾಗತ್ತೆ ಇಂಥ ಕರಾವಳಿ ಭಾಗದ ಸಿನಿಮಾಗಳನ್ನ ನೀವು ಒಪ್ಕೊಳ್ಳಿ. ಇವಾಗ ಉತ್ತರ ಕರ್ನಾಟಕದ ಮಾಡಿದ್ರೆ ಅಂದ್ರೆ ಹೋಗ್ಲಿ ಬಿಡು ಹಂಗೆ ಹಿಂಗೆ ಅನ್ಕೊಂಡು ಅದು ಎಲ್ಲೋ ಒಂದ್ ಕಡೆ ಇದನ್ನ ಮಾಡ್ಬಿಡ್ತೀವಿ. ಬಟ್ ಕರಾವಳಿದ ಆ ಥರ ಆಗೋದಿಲ್ಲ. ಇಲ್ಲ, ಅವರು ಬಿಡಲ್ಲ. ನಾವು ಹಂಗೆ ಮಾತಾಡೋದಿಲ್ರಿ, ಅದೇನು ಹಂಗೆ. ನಾನು ಗಿಣಿರಾಮ ಮಾಡಬೇಕಾದ್ರೆ ಈಗ ನಮ್ಗೆ ಭಾಷೆ ಗೊತ್ತಿತ್ತು, ಅದು ಬೇರೆ ಪ್ರಶ್ನೆ. ಬೆಂಗಳೂರು ಆರ್ಟಿಸ್ಟ್ಗಳು ಒಂದಿಷ್ಟು ಜನ ಇದ್ರು. ಅವ್ರಿಗೆ ಅಂದರೆ ಡೈಲಾಗ್ಲಿ ಅಂತ ಅದನ್ನೇ ಹೇಳ್ತಾರೆ ಪಾಪ. ಅವ್ರಿಗೆ ಗೊತ್ತಿಲ್ಲ ಅದು. ಅವರು ಉತ್ತರ ಕರ್ನಾಟಕ ಮಾತಾಡಿದಾಗ ಕೆಳಗಡೆ ಕಮೆಂಟ್ಸ್ ಹಾಕೋರು, ಈಕಿ ಇಲ್ಲೇಕೆ ಅಲ್ಲ, ಈಕಿ ನಮ್ಮ ಭಾಷೆ ಮಾತಾಡಕತ್ತಿಲ್ಲ, ಡೈರೆಕ್ಟ್ ಹೇಳಕ್ಕೀಗೆ ಹೇಳ್ಬಿಡ್ತಾರೆ. ಅದನ್ನ ಗೊತ್ತಾಗುತ್ತೆ ಅವ್ರಿಗೆ. ಸೊ ಅವರು ಬಿಡಲ್ಲ. ಅಂದರೆ ಆ ಸ್ಲ್ಯಾಂಗ್ ಅಂತ ಬಂದಾಗ ಯಾರು ಕೂಡ ಅದನ್ನ ಬಿಟ್ಕೊಡಕ್ಕೆ ರೆಡಿ ಇರಲ್ಲ. ಅದು ಉತ್ತರ ಕರ್ನಾಟಕ ಆಗಿರ್ಬೋದು, ಆಮೇಲೆ ಅದು ಕರಾವಳಿ ಭಾಗ ಆಗಿರ್ಬೋದು. ಸೊ ಆ ವಿಷಯವಾಗಿ ನಾವು ತುಂಬ ರಿಹರ್ಸಲ್ ಮಾಡ್ಕೊಂಡಿದ್ವಿ. ಅದಕ್ಕೋಸ್ಕರ ವಿದು ಸರ್ ಅಂತ ಇದ್ರು, ನಮಗೆ ವರ್ಕ್ಶಾಪ್ ತೊಗೊಂಡಿದ್ರು ಭಾಷೆ ಬಗ್ಗೆ, ಆ ಸ್ಲ್ಯಾಂಗ್ ಬಗ್ಗೆ. ನಮ್ಮ ಡೈರೆಕ್ಟರ್ ಕೂಡ ಅದರ ಬಗ್ಗೆ ನಮ್ಗೆ ಹೇಳ್ತಾ ಇದ್ರು, ಅಂದರೆ ಪಾಸಲ್ಲಿ ತೊಗೋಬೇಕು, ಎಲ್ಲಿ ಯಾವ ಶಬ್ದನ ತಿಳಿಸ್ಬೇಕು, ಹೆಂಗೇನು ಅಂತ. ಸೊ ನಮ್ಮ ಪ್ರಯತ್ನ ನಾವು ಆದಷ್ಟು 100% ಕೊಟ್ಟಿದ್ದೀವಿ ನಮ್ಮ ಕಡೆಯಿಂದ. ಸೊ ಅದು ನೋಡ್ಬಿಟ್ಟು ಕರಾವಳಿ ಭಾಗದವ್ರು ಹೇಳ್ಬೇಕು ನಮಗೆ ಅಷ್ಟೇ. ಹೆಂಗೆ ನೀವು ಬಟ್ ಸುತ್ತಮುತ್ತ ಇದ್ದಿದ್ದು ಕರಾವಳಿಯವರು ಅಂದರೆ ಮಂಗಳೂರಿನವರು, ಅವ್ರು ಮಂಗಳೂರು ಕನ್ನಡನೇ ಮಾತಾಡ್ತಾ ಇದ್ದಿದ್ದರಿಂದ ನಮ್ಗೆ ಈಸಿ ಆಯಿತು. ಅದನ್ನು ಕೇಳ್ತಾ ನಮಗೆ ಸ್ವಲ್ಪ ಫೆಮಿಲಿಯಾರಿಟಿ ಬಂತು. ಆ್ಯಂಡ್ ನಾವು ಅದನ್ನು ಡೈಲಾಗ್ಸ್ ಹೇಳ್ತಿರ್ಬೇಕಾದ್ರೆ ಅವ್ರು ಕರೆಕ್ಟ್ ಮಾಡೋರು, ಇಲ್ಲ ಅವ್ರು ಹೇಳ್ತಿರ್ಬೇಕಾದ್ರೆ ಅವ್ರ ಥರ ನಾವು ಇಮಿಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೆಲ್ಲನೂ ಹೆಲ್ಪ್ ಆಯಿತು. ಸೊ ನಾವು ಹೊಸಬ್ರು ಅಷ್ಟೇ ಈ ಮಂಗಳೂರು ಭಾಷೆಗೆ. ಅಲ್ಲಿ ಯೂಸ್ ಮಾಡಿದ ಆರ್ಟಿಸ್ಟು, ಅಲ್ಲಿ ನಮ್ಮ ಜೊತೆ ನಟನೆ ಮಾಡಿದವರೆಲ್ಲ ತುಳುನಾಡಲ್ಲಿ, ಮಂಗಳೂರಿನಲ್ಲಿ ಎಲ್ಲ ಕಡೆ ಫೇಮಸ್. ಅವರು ಸಿಕ್ಕಾಪಟ್ಟೆ ಫೇಮಸ್. ಅವರ ನಾಟಕಗಳು, ಅವ್ರ ಫಿಲ್ಮ್ಸ್ ಎಲ್ಲವೂ ಫೇಮಸ್. ಸೊ ಹಾಗಾಗಿ ನಮಗೆ ಒಂದು ಹೊಸತನ ಅಲ್ಲೋದಾಗ. ನಮಗೆ ಅಂದರೆ ನಮ್ಗೆ ಎಲ್ಲಿ ನಮ್ದು ವರ್ಕ್ ಆಗ್ತದೆ ಗೊತ್ತಾಗಿದ್ದು ಪ್ರಕಾಶನ ಇದ್ರಲ್ಲ, ಪ್ರಕಾಶ್ ಅವ್ರು ನಮ್ಗೆ ಹೇಳಿದ್ದು ಫಸ್ಟ್ ನಮ್ಮಿಬ್ಬರು ನೋಡಿದಾಗ ನೀವು ಮಂಗಳೂರು ಥರ ಕಾಣಿಸ್ತೀರಾ ಅಂತ ಹೇಳಿದ್ರು. ಲುಕ್ಸ್ ವೈಸ್ ಅವ್ರಿಗೆ ಓಕೆ ಅನಿಸ್ತು. ಆಮೇಲೆ ಡೈಲಾಗ್ ಎಲ್ಲ ಹೇಳ್ಬೇಕಾದ್ರೆ ಅದು ಕೇಳಿಸ್ಕೊಂತ ಇರ್ತಾರಲ್ಲ, ಗೊತ್ತಾಗುತ್ತೆ ಅವ್ರಿಗೆ. ಇದಿಲ್ಲ ಅಂತ ಹೇಳ್ಬಿಡ್ತಾರೆ ಅವರು, ಇಲ್ಲ ಈ ಥರ ನಾವು ಮಾತಾಡಲ್ಲ ಅಂತ ಹೇಳ್ತಾರೆ. ಡೈಲಾಗ್ಸ್ ಎಲ್ಲ ಆದಮೇಲೆ ಅವರು ಹೇಳಿದ್ರು, ಬೇರೆಯವ್ರಿಗೆ ಬಂದು ಆ್ಯಕ್ಟ್ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗ್ಬಿಡ್ತೀವಿ ನಮ್ಮವರಲ್ಲ ಅಂತ. ಬಟ್ ನಿಮ್ಮಿಬ್ಬರು ನೋಡಿದಾಗ ನಿಮ್ಮ ಲುಕ್ಸು ಹಾಗೆ ಮಂಗಳೂರು ಥರ ಇದೆ, ಭಾಷೆ ಕೂಡ ಹಾಗೆ ಇದೆ ನಿಮ್ಮದು, ಎಲ್ಲೂ ಗೊತ್ತಾಗ್ತಿಲ್ಲ ಅಂದರು. ನಮ್ಗೆ ಅವಾಗ ಓಕೆ
ಎಸ್ ಅಲ್ಲ ಇನ್ನ ಸ್ವಲ್ಪ ದಿವಸಕ್ಕೆ ಚೈತ್ರನ್ ಮಂಗಳೂರು ನೋಡೆ ಅಂತ ಅನ್ಕೊಂಡ್ಬಿಡ್ತಾರೆ. ಎಲ್ಲರೂ ಹಂಗೆ ಹೇಳ್ತಾರೆ. ನೋ ಐಡಿಯಾ. ಈ ಇಂಟರ್ವ್ಯೂಸ್ ಯಾವ್ದಕ್ಕಾದ್ರೂ ಕಾಲ್ ಮಾಡಿದಾಗ ನೀವು ಮಂಗಳೂರಿನವರಾ ಅಂತ ನಾನು ಇವಾಗ ಹೂ ಅನ್ನಕ್ಕೆ ಶುರು ಮಾಡಿ. ಅಲ್ಲಿ ಪ್ರಾಬ್ಲಮ್ ಏನಾಗತ್ತೆ ಗೊತ್ತಾ, ಆಚಾರ ಅಂತ ಬಂದ ತಕ್ಷಣ ಎಲ್ಲ ಅದು ಒಂದು ನನ್ನ ಉತ್ತರ ಕರ್ನಾಟಕ ಫ್ರೆಂಡ್ಸ್ ಎಲ್ಲ ಇದಾರಲ್ಲ, ಈ ಥರ ಸಿನಿಮಾ ಆಯಿತು ಹಿಂಗೆಲ್ಲ ಪೋಸ್ಟ್ ಎಲ್ಲ ಬಂತಲ್ಲ ಆಯ್ತಲ್ಲ, ಅವ ಫೋನ್ ಔಟ್ ಆಕಿ ಮಂಗಳೂರಕ್ಕೆ ಹೆಂಗ್ಲೆ ಯಾರು ಆಕೆ ನಿಮ್ಮ ಹೀರೋಯಿನ ಅಲ್ಲಪ್ಪ ಆಕಿ ಮಂಗಳೂರಕ್ಕೆ ಅಲ್ಲ ಆಕಿ ಬೆಂಗಳೂರಕ್ಕೆ ಹಂಗ ಕಾಣ್ತಾಳೆ ಆಕಿ ಅಂತ. ಅಲ್ಲ ಉತ್ತರ ಕರ್ನಾಟಕದವ್ರು ಹೇಳ್ತಿರೋ ಅಂದ್ರೆ ನಮ್ ಕಡೆ ಭಾಷೆ ಏನಾಗ್ತದೆ ಒಂದ್ ಸ್ವಲ್ಪ ರ್ಯಾಶ್ ಅಂತ ಅನ್ಸಿದ್ರು ಅದು ಎಷ್ಟು ಆತ್ಮೀಯತೆ ಕೊಡ್ತದೆ ಅಂತಂದು ಅಬ್ವಿಯಸ್ಲಿ ನಾನು ನಿಮ್ ಜೊತೆ ಮಾತಾಡ್ಲಿಕ್ಕತ್ತೇನೆ ನನಗೆ ಅದೇ ಸ್ಲ್ಯಾಂಗ್ ಬರಲಿಲ್ಲ. ಸೊ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ನಮ್ಮ ಮನೆಗೂ ನಾವು ಆ ಕಡೆ ಹಸ್ಬೆಂಡ್ ಕಲಬುರ್ಗಿ ಅವರು, ಸೊ ಪ್ರಾಪರ್ ಉತ್ತರ ಕರ್ನಾಟಕ. ನನಗೆ ಇಷ್ಟ ಈ ಭಾಷೆ ಎಲ್ಲ ಕೇಳಕ್ಕೆ. ನಾನು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ಜೊತೆ ಸುಮ್ನೆ ಯಾಕೆ ಹಂಗ್ ಮಾಡಕತ್ತಿ ಈ ತರ ಎಲ್ಲ ನಾನು ಸೀರಿಯಲ್ ಬರ್ತಾ ಇತ್ತಲ್ಲ ಮೂಡಲ ಮನೆ ಎಲ್ಲ ನೋಡ್ಬಿಡೋದು. ಅದಾದ್ಮೇಲೆ ಹಂಗೆ ಇಮಿಟೇಟ್ ಮಾಡಕ್ ಸ್ಟಾರ್ಟ್ ಮಾಡೋದು. ನಂಗೆ ಆಗ್ಲಿಂದಾನು ಕ್ಯೂರಿಯಾಸಿಟಿ ಲ್ಯಾಂಗ್ವೇಜಸ್ ಕಲಿಯಕ್ಕೆ ಅಂಡ್ ಡೈಲೆಕ್ಟ್ಸ್ ಕಲಿಯಕ್ಕೆ. ಸೊ ಐ ಲೈಕ್ ದೀಸ್ ಲ್ಯಾಂಗ್ವೇಜ್. ಸೊ ಉತ್ತರ ಕರ್ನಾಟಕದ ಒಂದು ಮೂವಿ ಒಂದು ಹಂಗೆ ಆ ಕಡೆ ಉತ್ತರಾಖಂಡ ಅಲ್ಲಿದೆ. ನಾನು ಅದು ಫುಲ್ಲು ನಮ್ಮ ಶೂಟಿಂಗ್ ಕಾಯ್ತಾ ಇದ್ದೀನಿ ಬಿಕಾಸ್ ಅದು ಡೈಲೆಕ್ಟೇ ಬೇರೆ ಆ ಕಡೆದು. ಸೊ ಐ ಆಮ್ ಎಕ್ಸೈಟೆಡ್ ಫಾರ್ ದಟ್. ಓಕೆ. ಸೊ ಈ ಮೂವಿಲಿ ಪಂಚಿಂಗ್ ಡೈಲಾಗು ಅಥವಾ ಆ ಥರದ್ದು ಏನಾದರೂ ಉಂಟಾ? ಏನೂ ಇಲ್ಲ. ನೀವು ಇವಾಗ ನಿಮ್ಮ ಮನೆ ಪಕ್ಕ ಇನ್ನೊಂದು ಮನೆ ಇರುತ್ತೆ, ಅಲ್ಲೊಬ್ಬ ಹುಡುಗ ಇರ್ತಾನೆ, ಅಪೋಸಿಟ್ ಮೇಲೆ ಒಂದು ಮನೆ ಇದೆ, ಅಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ, ಅಲ್ಲಿ ಒಂದು ಹುಡುಗಿ ಇರ್ತಾರೆ, ಅದು ದೀಕ್ಷಾ, ಅದು ಚೇತು. ಅಷ್ಟೇ. ಹಿಂಗಿದ್ದಾಗ ನಿಮ್ಮ ಕಾಲಿಂದ ಹಂಗೆಲ್ಲ ಮನೆಗಳಿದ್ದಾಗ ಅವನೇನಾದ್ರೆ ಎದ್ದು ಡೈಲಾಗ್ ನಿಮಗೆ ಪಂಚಿಂಗ್ ಡೈಲಾಗ್ ಹೇಳ್ತಾನೆ, ಹೇಳಲ್ಲ. ಅವಳು ಹೇಳ್ತಾಳೆ, ಹೇಳಲ್ಲ. ಹೇಳ್ಬಾರ್ದು. ಅದು ಹೇಳಿದಾಗ ಅದು ಹಿಂಗೇನೋ ಅದು ಸಿನಿಮಾ ಅಂತ ತೋರ್ಸಕ್ಕೆ ಹೋಗ್ತೀವಿ. ಇದು ನ್ಯಾಚುರಲ್ ಆಗಿ ಅವಳು ಬಂದ್ಲು, ಇವ್ನು ಹೋದ, ಇವನೇನೋ ನೋಡ್ಬೇಕಾರೆ ಅವಳು ಇಷ್ಟ ಆಯಿತು, ಏಯ್ ಲವ್ ಮಾಡೋ ಅಂತಂದು ಇವ್ನು ನೋಡ್ದ ಚೆನ್ನಾಗಿದ್ದಾಳೆ ಅಂತ ಅನಿಸ್ತು, ಹಿಂಗೇನಾಯ್ತು ಹಿಂಗೆ ಹೋಯ್ತು ಅಷ್ಟೇ. ಅದು ಬಟ್ ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ನಾವು ವಿವ್ ಕ್ರಿಯೇಟೆಡ್ ಅ ನೈಸ್ ವರ್ಲ್ಡ್. ಎಲ್ಲರೂ ಕನೆಕ್ಟ್ ಆಗ್ಬೋದು. ಇವಾಗ ನಾವು ನೋಡ್ತಿರ್ಬೇಕಾದ್ರೆ ಈಗ ನಾನೇ ತಾನೇ ಅಂತ ಅನ್ಸೋಂಗೆ ನಾವು ಅಂದ್ರೆ ಎಷ್ಟಾಗತ್ತೆ ಅಷ್ಟು ನ್ಯಾಚುರಲ್ ಆಗಿ ಕೊಡಕ್ಕೆ ಟ್ರೈ ಮಾಡಿದ್ವಿ. ಬಟ್ ಸಿನಿಮಾ ಅಂತ ನೋಡಕ್ ಜನ ಬಂದಾಗ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಬೇಕು, ಅವ್ರಿಗೆ ಡಿಸಪಾಯಿಂಟ್ ಮಾಡಬಾರ್ದು. ನಾವು ಸಿನಿಮಾ ಬಂದಾಗ ಒಂದಿಷ್ಟು ಅವ್ರಿಗೆ ಮಸಾಲೆ ಬೇಕು, ಒಗ್ಗರಣೆ ಇರಬೇಕಲ್ಲಿ, ಅದೆಲ್ಲವೂ ಕೊಟ್ಟು ಅವ್ರಿಗೆ ಒಂದು ಒಳ್ಳೆ ಫೀಲಿಂಗ್ ಕೊಡುವಂಥ ಸಿನಿಮಾ ಮಾಡಿದ್ದೀವಿ. ಓಕೆ. ಸೊ ದೃಶ್ಯ ವೈಭವದಲ್ಲಿ ಯಾವುದೇ ಕಾಂಪ್ರಮೈಸೇಷನ್ ಸಿಗೋದಿಲ್ಲ ಅಂತ ಆಯಿತು. ಓಕೆ. ಸೊ ಸೀರಿಯಲಿಂದ ಸಿನಿಮಾಗೆ ಬರುವಂತಹ ಜರ್ನಿ, ಆಬ್ವಿಯಸ್ಲಿ ಒಂದಿಷ್ಟು ಜನಕ್ಕೆ ಅದು ಸುಗಮ ಹಾದಿಯಾಗಿರುತ್ತೆ, ಒಂದಿಷ್ಟು ಜನಕ್ಕೆ ಆಗಿರೋದಿಲ್ಲ, ಸಿಕ್ಕಾಪಟ್ಟೆ ಕಷ್ಟಪಡಬೇಕಾಗತ್ತೆ. ಸೊ ನಿಮ್ದು ಇದಕ್ಕೂ ಮುಂಚೆ ಒಂದು ಮೂವಿ ನೀವು ಮಾಡಿದ್ರಿ ಅಂತ ತುಂಬ ಮಾಡಿದ್ದೀನಿ, ಯಾರು ಗೊತ್ತಿಲ್ಲ ಅಷ್ಟೇ. ಸಿನಿಮಾ ಯಾವಾಗ ಗೊತ್ತಾಗುತ್ತೆ, ಹಿಟ್ ಆದಾಗ ಮಾತ್ರ ಅವನು ಹೀರೋ ಅಂತ ಗೊತ್ತಾಗುತ್ತೆ. ಸೀರಿಯಲ್ ಹಂಗಾಗಲ್ಲ. ಈ ಜರ್ನಿ ಸೀರಿಯಲಿಂದ ಸಿನಿಮಾಗೆ ಬರುವಂತಹ ಜರ್ನಿ, ಸೀರಿಯಲಲ್ಲಿ ಇದ್ದಾಗ ಆಬ್ವಿಯಸ್ಲಿ ನಿಮ್ಗೆ ಎಲ್ಲರೂ ಗೊತ್ತಿದ್ದಾರೆ, ಅಂದರೆ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ, ಗಿಣಿರಾಮಯಿಂದ ಆಗಿರ್ಬೋದು, ನಿನ್ನಗಾಗಿ ಇಂದ ಆಗಿರ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ಮೂವಿ ಅಲ್ಲ, ಅಲ್ಲಿ ಜನಗಳು ಯಾಕೆ ಸೀರಿಯಲಿಂದ ಈ ಕಡೆ ಶಿಫ್ಟ್ ಆಗೋದಿಲ್ಲ ಅನ್ನೋಂತಹ ಒಂದು ಕ್ವೆಶನ್. ಬಿಕಾಸ್ ಅಲ್ಲಿ ಇಷ್ಟಪಟ್ಟಂತಹ ಜನರು ಒಮ್ಮೊಮ್ಮೆ ಈ ಕಡೆ ಇಷ್ಟಪಟ್ಟಿರೋದಿಲ್ಲ ಸೀರಿಯಲ್ ಆ್ಯಕ್ಟರ್ಸ್ಗಳಿಗೆ. ಸೊ ಅದೊಂದು ಅವ್ರಿಗೆ ಡ್ರಾಬ್ಯಾಕ್ ಆಗುತ್ತೆ ಒಮ್ಮೊಮ್ಮೆ. ಇದಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಅಂದರೆ ಸೀರಿಯಲಿಂದ ಸಿನಿಮಾ ಸಿಗೋದು ಅಷ್ಟು ಈಸಿ ಅಲ್ಲ. ನೀವು ಹೇಳಿದಾಗೆ ಎಲ್ರಿಗೂ ಅದೊಂದು ತಲೆಯಲ್ಲಿದೆ, ಇವನು ಸೀರಿಯಲ್ ಆ್ಯಕ್ಟ್ರು, ಇವನು ಸಿನಿಮಾ ವರ್ಕ್ ಆಗಲ್ಲ, ಹಂಗಿಲ್ಲ. ಅದು ಕತೆ ಇಂಪಾರ್ಟೆಂಟು. ನೀವು ಒಳ್ಳೆ ಕತೆನ ಮಾಡಿ ಹೊಸಬನ್ನ ಹಾಕ್ಕೊಳ್ಳಿ ಅಥವಾ ಸೀರಿಯಲ್ ಆ್ಯಕ್ಟ್ರನ್ನ ಹಾಕ್ಕೊಳ್ಳಿ, ಒಳ್ಳೆ ಕತೆ ಮಾಡಿ ಒಳ್ಳೆ ತಂಡ ಇಟ್ಕೊಂಡು ಸಿನಿಮಾ ಚೆನ್ನಾಗಿ ಕೊಡಿ, ಎಲ್ಲರೂ ಬರ್ತಾರೆ. ಅಲ್ಲಿ ಅವ್ನು ಸೀರಿಯಲ್ ಆ್ಯಕ್ಟ್ರು ಹೊಸಬ ಅಂತ ಯಾವುದೂ ಮ್ಯಾಟ್ರ್ ಬರಲ್ಲ. ಅಲ್ಲಿ ನೀವು ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಕತೆ ಕೊಡಬೇಕಷ್ಟೇ. ಇವಾಗ ನಾವು ಅದನ್ನು ಮಾಡಿದ್ವಿ, ಅಷ್ಟು ಕಾನ್ಫಿಡೆನ್ಸ್ ಮಾತ್ರ ನಮಗಿದೆ. ಓಕೆ. ಸೊ ಅಲ್ಲಿ ಜನ ಸೀರಿಯಲ್ ಇಷ್ಟಪಡುವಂಥವ್ರು ನಿಮ್ಮನ್ನು ಇಲ್ಲಿ ಇಷ್ಟಪಡ್ತಾರೆ, ಖಂಡಿತವಾಗ್ಲೂ ಬರ್ತಾರೆ. ಓಕೆ. ಸೊ ಒಂದು ರ್ಯಾಪಿಡ್ ಫೈರ್ ಕ್ವೆಶನ್. ನಿಮ್ಮನ್ನಿಬ್ರು ನೋಡಿದ್ರೆ ಒಂದು ಸ್ವಲ್ಪ ಡೀಪ್ ಕಾನ್ವರ್ಸೇಷನ್ ನೀವು ಜಾಸ್ತಿ ಮಾಡ್ತೀರಾ ಅಂತ ಅನ್ಸುತ್ತೆ. ಅಂದ್ರೆ ಹಿಂಗೆ ಕ್ರಿಂಜಿ ಟಾಕ್ಸು, ಲೂಸ್ ಟಾಕ್ಸ್ ಅದು ಯಾವುದು ಮಾಡಲ್ಲ ಅಂತ ನನಗೆ. ಅದಕ್ಕೆ ನಾನು ಒಂದು ಸ್ವಲ್ಪ ಡೀಪ್ ಇರೋ ಕ್ವೆಶನ್ಸ್ನ ರ್ಯಾಪಿಡ್ ಫೈರ್ ಆಗಿ ಮಾತಾಕೊಂಡು ಬಂದಿರೋದು. ಸೊ ಇಬ್ರಿಗೂ ಒಂದೊಂದು ಕ್ವೆಶನ್ ಕೇಳ್ತೀನಿ, ನಿಮಗೆ ಆ ಕ್ವೆಶನ್ಗೆ ಇವ್ರಿಗೆ ಕೇಳಿದ ಕ್ವೆಶನ್ ನಿಮಗೂ ಆನ್ಸರ್ ಮಾಡ್ಬೇಕು ಅನ್ಸಿದ್ರೆ ನೀವು ಮಾಡ್ಬೋದು. ಓಕೆನಾ? ನಿಮ್ಮದು ಡೀಪೆಸ್ಟ್ ಫಿಯರ್ ಅಂತಂದ್ರೆ ಏನು ಲೈಫಲ್ಲಿ? ಡೀಪೆಸ್ಟ್ ಫಿಯರ್ ನಂಗೆ ಇದುವರೆಗೂ ಆ ಥರದ ನಂಗೆ ಭಯ ಅಂತೆಲ್ಲೂ ಹುಟ್ಟಿಲ್ಲ. ಹೌದಾ? ಅಂದರೆ ಈ ನಾನು ಸೋತ್ರು ಕೂಡ ಮತ್ತೆ ನಾನು ವಾಪಸ್ ಟ್ರೈ ಮಾಡ್ತೀನಿ, ಮತ್ತೆ ಗೆಲ್ತೀನಿ, ಇವತ್ತೆಲ್ಲ ನಾಳೆ ಗೆಲ್ತೀನಿ ಅನ್ನೋ ಫೀಲಿಂಗಲ್ಲಿ ಇರ್ತೀನಿ ನಾನು. ಅದು ಬಿಟ್ಟು ನಂಗೆ ಆ ಥರದ ಭಯ ಅಂತ ಏನಿಲ್ಲ ಜೀವನದಲ್ಲಿ. ನಿಮಗಿದೆಯಾ ಚೈತ್ರ? ಹಂಗೆ ಡೀಪೆಸ್ಟ್ ಫಿಯರ್, ಐ ಶುಡ್ ನಾಟ್ ಗೆಟ್ ಕ್ಯಾರಿಡ್ ಅವೇ ವಿತ್ ಮೈ ಸಕ್ಸಸ್ ಯಾವತ್ತು ಅನ್ನೋದು ಒಂದು ಫಿಯರ್ ಅದು ಯಾವಾಗಲೂ ಇದೆ. ಅದು ಬಟ್ ಅದು ಎವ್ರಿ ಡೇ ಅದನ್ನ ನೆನ್ಪು ಮಾಡ್ಕೊಳ್ತಾ ಇದ್ರೆ ಐ ಡೋಂಟ್ ಥಿಂಕ್ ಯಾರಿಗೂ ಅದಾಗತ್ತೆ. ಬಟ್ ಅದು ಫಿಯರ್ ಅಲ್ಲ, ಬಟ್ ಕಾನ್ಷಿಯಸ್ ಆಗಿ ಅದು ಎಫರ್ಟ್ ಹಾಕಬೇಕು ಅಂತ. ಬಿಗ್ಗೆಸ್ಟ್ ಫ್ಲಾ ಯಾವುದು? ಬಿಗ್ಗೆಸ್ಟ್ ಫ್ಲಾ
ಇದು ರ್ಯಾಪಿಡ್ ಫೈರ್ ಕ್ವಶನ್. ನಾನು ಇಷ್ಟೊಂದು ಯೋಚ್ನೆ ಮಾಡ್ಬಾರ್ದಲ್ಲ? ಅಲ್ಲ ನೀವು ಡೀಪ್ ಅಂದ್ರೆ ಅದಕ್ಕೆ ನಾನು ಸ್ವಲ್ಪ ಡೀಪಾಗಿ ಹೋಗ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡ್ತಾ ಇದ್ದೀವಿ. ನಾನು ಅದನ್ನ ಫ್ಲಾ ಅಂತ ಹೇಳಲ್ಲ, ಬಟ್ ನನಗೆ ಚಿಕ್ಕ ವಯಸ್ಸಿನಲ್ಲಿ ಇಲ್ಲ ನೀನು ಬಡಬಡ ಅಂತ ಅನ್ಸಿದ ಹಂಗೆ ಹೇಳ್ಬಿಡ್ತೀಯಾ, ಹಂಗೆ ಹೇಳ್ಬಾರ್ದು ಅಂತ ಎಲ್ಲ ಹೇಳಿದ್ದಾರೆ. ಬಟ್ ನಂಗೆ ಅದೇ ಬೆಟರ್ ಅಂತ ಅನ್ಸುತ್ತೆ. ಲೈಕ್ ನಾನು ಏನು ಒಳಗೆ ಇಟ್ಕೊಳ್ಳಲ್ಲ. ಸೊ ಅದು ಫ್ಲಾ ಹೆಂಗಾಗತ್ತೆ ಅಂತ. ಸೊ ಬಟ್ ಅವರಿಗೆ ಬೇರೆಯವ್ರಿಗೆ ಅನ್ಸಿರೋದು, ನನಗೆ ಅದು ಫ್ಲಾ ಅನ್ಸಲ್ಲ. ಬಟ್ ಅದು ಹೇಳ್ತಾ ಇದ್ರು. ಬಟ್ ನಂಗೆ ಇದೇ ಬೆಟರ್. ಲೈಕ್ ನಾನು ಇವಾಗ ನಿಮ್ಮ ಬಗ್ಗೆ ಒಂದು ಅನ್ಸುತ್ತೆ, ಅದನ್ನ ನಿಮಗೆ ಹೇಳ್ಬಿಟ್ರೆ ಅದು ಮುಗೀತು. ಅದಾದ್ಮೇಲೆ ನಾನು ಹಿಂದೆ ಒಂದು ಹೇಳೋದು ಅದೆಲ್ಲ ನಂಗೆ ಬರಲ್ಲ. ಸೊ ಐ ಥಿಂಕ್ ದಟ್ ವಾಟ್ ವಾಸ್ ಟೋಲ್ಡ್ ಟು ಮೀ, ಬಟ್ ದಟ್ಸ್ ಆ್ಯಕ್ಚುಲಿ ಸ್ಟ್ರೆಂತ್. ಓಕೆ, ನನಗೆ ಮೋಸ್ಟ್ಲಿ ನಾನು ಬೇಗ ನಂಬ್ತೀನಿ ಅನ್ಸುತ್ತೆ ನಾನು. ಅದು ನಿಮ್ಮದು ಬಿಗ್ಗೆಸ್ಟ್ ಫ್ಲಾ. ಹಾಂ, ಅದಾದಮೇಲೆ ನನಗೆ ಒಂದಿಷ್ಟು ಟೈಮ್ ಆದಮೇಲೆ ಗೊತ್ತಾಗ್ತದೆ ಅವ್ರು ಹಂಗಲ್ಲ ಹಿಂಗೆ ಅಂತ. ಅಷ್ಟು ಕಾಲ ಮಿಂಚು ಅದೇ ಥರ ತುಂಬ ಸಲ ಆಗಿದೆ ನನಗೆ. ತುಂಬ ಬೇಗ ನಂಬಿಡ್ತೀನಿ ನಾನು. ಓಕೆ, ಸೊ ಏನೋ ಒಂದು ಆಗಿರುತ್ತೆ ನಿಮ್ಮ ಲೈಫಲ್ಲಿ, ಅದರಿಂದ ಓವರ್ಕಮ್ ಮಾಡಬೇಕಾಗತ್ತೆ. ಸೊ ಓವರ್ಕಮ್ ಮಾಡುವಂತಹ ಒಂದು ಈಸಿ ವೇ ನೀವು ಯಾವತ್ತು ಕಂಡು ಹಿಡ್ಕೊಂಡಿದ್ದೀರಾ? ನನಗೆ ನಾನೇನು ಮಾಡ್ತೀನಿ ಅಂದರೆ ಆ ಥರ ಏನೇ ಆದಾಗಲೂ ಕೂಡ ನನ್ನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ. ಅಂದರೆ ನಾನು ಒಬ್ಬನೇ ಇರ್ತೀನಿ ಅಥವಾ ಎಲ್ಲೋ ಒಂದು ಕಡೆ ಲಾಂಗ್ ಡ್ರೈವ್ ಹೋಗ್ತೀನಿ, ನನ್ನ ಜೊತೆ ನಾನು ಮಾತಾಡ್ಕೊತೀನಿ. ಅದು ತುಂಬ ಇಂಪಾರ್ಟೆಂಟ್. ನನ್ನ ಪ್ರಕಾರ ತುಂಬ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಅದು ಮಾಡಬೇಕು. ಸೊ ಏನೋ ಒಂದು ಪ್ಲಸ್ ಆದರೂ ಮೈನಸ್ ಆದರೂ ನಿಮ್ಮಿಂದನಾಗಿರುತ್ತೆ. ಅದನ್ನು ನಾವು ಇನ್ನೊಬ್ಬರಿಂದ ದೂಷಿಸಬಾರ್ದು ಅದನ್ನ. ಓಕೆ, ಸೊ ಅವಾಗ ಕೂತು ನಾನು ಪರಿಶೀಲನೆ ಮಾಡಿಕೊಂಡು ನನ್ನಿಂದ ಏನಾಯಿತು, ಏನು ಮಾಡ್ಬೋದು ಅಂತ ಒಂದಿಷ್ಟು ಹೊತ್ತು ನನ್ನ ಜೊತೆ ನಾನೇ ಮಾತಾಡ್ಕೊಂಡಾಗ ನನಗೆ ಸ್ವಲ್ಪ ರಿಲೀಫ್ ಆಗುತ್ತೆ. ಅದರಿಂದ ಆಚೆ ಬರ್ತೀನಿ ನಾನು. ಚೈತ್ರ, ವೆರಿ ಸಿಮಿಲರ್. ಬಟ್ ಅದೇ ನನ್ನ ಜೊತೆ ನಾನು ಮಾತಾಡ್ಕೊಳ್ಳೋದು, ನಾನು ಆಸ್ ಅ ಪರ್ಸನ್ ಮಿರರ್ ಮುಂದೆ ನಿಂತು ಮಾಡ್ತೀನಿ ಅದನ್ನ. ಸೊ ಆಗ ನಾನು ಕಾನ್ವರ್ಸೇಷನ್ ಮಾಡ್ತಾ ಇದೀನಿ ಆ್ಯಂಡ್ ಆ ವ್ಯಕ್ತಿ ನನಗೇನೋ ಹೇಳ್ತಾ ಇದ್ದಾರೆ ಆ್ಯಂಡ್ ನನ್ನ ಮನಸ್ಸಲ್ಲಿರೋದನ್ನೂ ಹೇಳ್ತೀನಿ ನಾನು. ಅದಾದಮೇಲೆ ಇದು ಯಾಕೆ ಹಿಂಗೆ ನಿಂಗೆ ಇರಬಾರ್ದು, ಪರವಾಗಿಲ್ಲ ಅನ್ನೋ ಥರ. ಸೊ ಟು ಗೆಟ್ ಓವರ್ ಇಟ್. ಇವಾಗ ಡಿಸಪಾಯಿಂಟ್ಮೆಂಟ್ಸ್ನೂ ಅಷ್ಟೇ. ಓಕೆ, ಏನು ಮಹಾ ಏನಾಯಿತು ಅಂತ ಹಿಂಗೆ ಕ್ವೆಶ್ಚನ್ ಮಾಡ್ಕೊಂಡು ಹೋದಾಗ ಕರೆಕ್ಟ್ ಅಲ್ವಾ ಅಂತ ಅದು ಅನ್ವೈಂಡ್ ಆಗ್ತಾ ಹೋಗುತ್ತೆ. ಸೊ ಅದು ಒಂದು ಕ್ಲಾರಿಟಿ ಕೊಡುತ್ತೆ. ಸೊ ದಟ್ ಯಾವುದೊಂದು ಕಾಲಘಟ್ಟಕ್ಕೆ ವಾಪಸ್ ಹೋಗಬೇಕು, ಅಲ್ಲಿ ಆಗಿರುವಂತಹ ಒಂದು ಹಿಸ್ಟ್ರಿನ ಚೇಂಜ್ ಮಾಡಬೇಕು ಅಂತ. ಖುಷಿ ವಿಚಾರದ ದುಃಖದ? ಖುಷಿ ವಿಚಾರ ಚೇಂಜ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ದುಃಖ ವಿಚಾರನ ಖುಷಿಯಿಂದ ಕನ್ವರ್ಟ್ ಮಾಡ್ಕೊಳ್ಳೋದು. ಹಾಂ, ಆ ಥರದ. ನನಗೆ ಆ ಥರ ಚೇಂಜ್ ಮಾಡಬೇಕು ಅನ್ನಂಗಿದ್ರೆ, ಒಂದಿಷ್ಟು ವರ್ಷಗಳಿಂದ ನನ್ನ ತಂದೆಗೆ ಸ್ಟ್ರೋಕ್ ಆಯಿತು. ಅದು ನನಗೆ ಅಂದರೆ ತುಂಬ ಕಾಡಿದ ಒಂದು ಟೈಮ್ ಅದು. ನಮ್ಮ ತಂದೆನ ಯಾವತ್ತೂ ನಾನು ಆ ಥರ ನೋಡೇ ಇರಲಿಲ್ಲ. ತುಂಬ ಆ್ಯಕ್ಟಿವ್, ತುಂಬ ಒಂದು ಸ್ಟ್ರಾಂಗ್ ಪರ್ಸನ್ ಅವರು. ಇದು ಅನುರೂಪ ಟೈಮಲ್ಲಿ, ಇದು ಫಸ್ಟಿಗೆ ಅನುರೂಪ ಮಾಡ್ತಾಯಿದ್ದೆ. ಆವಾಗ ನಮ್ಮ ತಾಯಿ ಫೋನ್ ಮಾಡ್ತಾರೆ. ಫೋನ್ ಮಾಡ್ಬಿಟ್ಟು ಚೆನ್ನಾಗಿದೆಯಾ? ಹಾಂ. ಅವ್ರ ಟೂನಲ್ಲಿ ಏನೋ ಒಂದು ನನಗೇನೋ ಬೇರೆ ಕೇಳಿಸ್ತಾರೆ. ನನಗೆ ಗೊತ್ತಾಗ್ತಿದೆ ಏನೋ ಆಗಿದೆ ಇಲ್ಲಿ ಅಂತ. ಅವ್ರು ಹೇಳ್ತಾ ಇಲ್ಲ ನನಗೆ. ಸೊ ಆವಾಗ ಏನು ನನಗೆ ಆಯಿತು ತಿಂಡಿ ತಿಂದೆ ಅಂತೆಲ್ಲ ಕೇಳಿದ್ರು ಇಟ್ಟರು. ನನಗೆ ಅದು ಅನಿಸ್ತು ಏನೋ ಆಗಿದೆ ಅಂತ. ಫೋನ್ ಮಾಡಿ ಮತ್ತೆ ಕೇಳಿದೆ. ಏನಿಲ್ಲ ಅಂತಂದರು. ನನ್ನ ಕಸಿನ್ಗೊಬ್ಬ ಫೋನ್ ಮಾಡಿದೆ. ಏನಾಗಿದೆ ಮನೆಗೆ, ಏನೋ ಆಗಿದೆ ಅಂತಂದು. ಅಪ್ಪಾಜಿಗೆ ಹಿಂಗೆ ಆಗಿದೆ ಅಂತ ಹೇಳಿದ್ರು. ಸೊ ದಾವಣಗೆರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು. ನಾನು ಸಡನ್ ನಂಗೆ ಫುಲ್ ಶಾಕ್ ಆಗ್ಬಿಡ್ತು. ಬ್ಯಾಗ್ ತೊಗೊಂಡೆ, ಬಸ್ ಹತ್ಕೊಂಡೆ. ಬಸ್ ಹತ್ಕೊಂಡು ಹೋಗ್ತಾನೆ. ಬಸ್ಸಲ್ಲಿ ನೀವು ನಾನು ಹೋಗ್ರೆ ನಂದೇ ನನಗಾಗ್ತಿದ್ದು ಇಲ್ಲೇನೋ ಅಂದ್ಕೊಂಡು ನಾನು ಅಲ್ಲೋಗಿ ಇಳಿದು ಕರ್ಕೊಂಡು ಹೋದರು. ಹಾಸ್ಪಿಟ್ಲ್ ಒಳಗೆ ಹೋದೆ, ರೂಮ್ ಒಳಗೆ ಹೋದ ತಕ್ಷಣ ನಮ್ಮ ತಂದೆ ಮಲಗಿದ್ರು. ಅಂದರೆ ಎಷ್ಟು ಹೆಲ್ಪ್ಲೆಸ್ಸಾಗಿ ಮಲಗಿದ್ರು ಅಂದರೆ ನನಗೆ ಇವತ್ತು ಅವ್ರು ನಂಗೆ ನೋಡೇ ಇಲ್ಲ ನಾನು. ಇದು ಹಿಂಗೆ ಆಗಬಾರ್ದಾಗಿತ್ತಲ್ಲ ಅಂತ ಅನಿಸ್ತು. ನನಗೆ ಏನಾದ್ರು ಚೇಂಜ್ ಮಾಡಬೇಕು ಅಂತ ಅನಿಸಿದ್ರೆ ಅದೊಂದನ್ನು ಚೇಂಜ್ ಮಾಡ್ತೀನಿ ನಾನು. ಎಸ್, ಅವ್ರು ಮುಂಚೆ ಹೆಂಗಿದ್ರು ಹಂಗೆ ಆಗ್ತೀನಿ. ಅದಿರಬಾರ್ದಲ್ಲಿ ಅಂತ ಅನಿಸ್ತು ನನಗೆ. ಅದು ಚೈತ್ರ, ನನಗೆ ಐ ಥಿಂಕ್ ನನಗೆ ನನ್ನ ನಂಬಿಕೆ ಏನಂದರೆ, ಯಾವುದೋ ಒಂದನ್ನು ಚೇಂಜ್ ಮಾಡಿದ್ರೆ ಮಿಕ್ಕಿದೆಲ್ಲವೂ ಚೇಂಜ್ ಆಗೋಗುತ್ತೆ ಈ ಕ್ವೆಶನಲ್ಲಿ ಅಂತ. ಸೊ ಹಾಗಾಗಿ ಎಲ್ಲನೂ ಹಾಗೆ ಬಿಡ್ತೀನಿ. ಸದ್ಯ ನಾನು ಇಲ್ಲಿವರೆಗೂ ಇಲ್ಲಿಗೆ ತಂದು ನಿಲ್ಲಿಸಿದೆ. ಸೊ ಅದೆಲ್ಲ ಆಗಿರೋದಕ್ಕೆ ಈ ಪಾಯಿಂಟ್ ಬಂದಿರೋದು ಅನ್ನೋದು. ಸೊ ಪ್ರೆಸೆಂಟನ್ನು ನೀವು ಲೀವ್ ಮಾಡ್ತೀರಾ ಅಂತ ಆಯ್ತು. ಓಕೆ, ಸೊ ಯಾವುದೊಂದು ಪ್ರೊಸೀಜರಲ್ಲಿ ಅಂಡರ್ಗೋ ಹೋಗಿರ್ತೀರಾ ನೀವು, ಆ ಮೆಮೊರೀಸ್ನ ಫಾರ್ ಎವರ್ ಡಿಲೀಟ್ ಮಾಡಬೇಕು ಅಂತಂದರೆ, ಇವಾಗ ಏನೋ ಆಗಿರತ್ತೆ, ಆ ಮೆಮೊರೀಸ್ನ ನೀವು ಡಿಲೀಟ್ ಮಾಡಿ ಮತ್ತೆ ವಾಪಸ್ ಬರಬೇಕು ಅಂದರೆ ಯಾವ ಮೆಮೊರಿ ಅಂತ ಹೇಳಬೇಕಾ? ಹಾಂ, ಯಾವುದಾದ್ರೂ ಮೆಮೊರಿ ಶೇರ್ ಮಾಡ್ಕೊಳ್ಳೋದಿದ್ರೆ. ನನಗೆ ಅಂದರೆ ಇವ್ರು ಹೇಳಿದ ಆನ್ಸರ್ ನಾನು ಇವಾಗ ಇಲ್ಲಿ ಅಪ್ಲೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಅದೆಲ್ಲವೂ ಆಗಿರೋದಕ್ಕೆ ನಾವು ಇಲ್ಲಿದ್ದೀವಿ ಈಗ. ಕರೆಕ್ಟ್. ಅದು ಡಿಲೀಟ್ ಆಗಿದ್ರೆ ಬಹುಶಃ ನಾವು ಇಲ್ಲಿ ಇರ್ತಿರ್ಲಿಲ್ವೇನೋ. ಸೊ ಅದು ಹಾಗೆ ಇರಲಿ ಅಂತ ನಮಗೆ. ಸೊ ಇದು ಮೋಸ್ಟ್ಲಿ ಸಿಮಿಲರ್ ಕ್ವೆಶನ್ ಅಂತ ಅನ್ಸುತ್ತೆ. ಓಕೆ, ನಿಮ್ಮ ಲೈಫನ್ನ ಮತ್ತೆ ಸ್ಟಾರ್ಟ್ ಓವರ್ ಮಾಡೋದಕ್ಕೆ ಒಂದು ಚಾನ್ಸ್ ಕೊಟ್ಟರೆ ವಾಟ್ ವುಡ್ ಯು ಟೇಕ್ ಇಟ್? ಹಿಂಗೆ ಸ್ಟಾರ್ಟ್ ಮಾಡೋದು ಅಂತನಾ? ನಾನು ಮತ್ತೆ ಹಿಂಗೆ ಸ್ಟಾರ್ಟ್ ಮಾಡ್ತೀನಿ. ಚೆನ್ನಾಗಿದೆ. ಇದೇ ಮಜಾ ಇದೆ. ಇದೇ ಮಜಾ ಇದೆ. ಸಖತ್ತಾಗಿದೆ. ಜರ್ನಿ ಚೆನ್ನಾಗಿದೆ. ಸೊ ಇಲ್ಲಿಂದ ಸ್ಟಾರ್ಟ್ ಹೌದು, ಹೆಂಗೆ ಸ್ಟಾರ್ಟ್ ಮಾಡ್ತಾ ಹಂಗೆ ಸ್ಟಾರ್ಟ್ ಮಾಡ್ತೀನಿ. ಹಂಗೆ ಸ್ಟಾರ್ಟ್ ಮಾಡಿ. ಅಂದರೆ ಇದರಲ್ಲಿ ಎಲ್ಲ ಇದೆ. ಪಕ್ಕ ಕಮರ್ಷಿಯಲ್ ಸಿನಿಮಾ ಥರ ಇದೆ. ಏಳು ಬೀಳು ಅದು ಇದು ಎಲ್ಲ ಇದೆ ಇದರಲ್ಲಿ. ಸೊ ಹಿಂಗೆ ಇರಲಿ, ಮಜಾ ಇರ್ತದೆ. ಸೊ ಫ್ರೀ ವಿಲ್ಲಲ್ಲಿ ಬಿಲೀವ್ ಮಾಡ್ತೀರಾ ನೀವಿಬ್ರು? ಎಸ್, ಮೋಸ್ಟ್ ಆಫ್ ದ ಟೈಮ್ ಹಾಗೆ ಫಂಕ್ಷನ್ ಮಾಡೋದು. ಅನ್ಸಿದ್ ಹೇಳ್ಬೇಕು, ಅನ್ಸಿದ್ ಮಾಡ್ಬೇಕಂತ. ಸೊ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾರೆ ಜನ ನಿಮ್ಮ ಬಗ್ಗೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ. ಸೊ ಅದು ನಿಮಗೆ ಗೊತ್ತಾಗತ್ತೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅಂತಂದು.
ಯಾವ ವಿಷಯನ ಅವ್ರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರು? ನಂದ್ರಲ್ಲಿ ತುಂಬ ಸರಿ ಆಗೋದು ನನಗೆ ಗಾಂಚಲಿ ಇದೆ, ಆಮೇಲೆ ಆ್ಯಟಿಟ್ಯೂಡ್ ಇದೆ, ಏನು ಮಾತಾಡಲ್ಲ, ಏನು ನಾವು ಗತ್ತಲ್ಲೇ ಇರ್ತಾರೆ. ಅದಲ್ಲ ಗುರು, ನನಗೆ ಮಾತಾಡೋಕ್ಕಾಗಲ್ಲ. ನನ್ನ ಮುಂಚಿನ ಇರೋದೇ ಹಾಗೆ, ಅಂದರೆ ಅಷ್ಟು ಬೇಗ ನಾನು ಚೆಲ್ಲಾಗೋಕ್ಕಾಗಲ್ಲ. ನನಗೆ ಹೆಂಗಿರುತ್ತೆ ಅಂದರೆ ನಾನು ಒಬ್ಬನಿಂದ ಆರಾಮಾಗಿರ್ತೀನಿ. ನಾನು ಆ್ಯಸ್ ಎ ಕ್ಯಾರೆಕ್ಟರ್ ಆಗಿದ್ದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನಾನು ಆಗ್ಬಿಟ್ರೆ ಯಾರೊಬ್ರು ನನ್ನ ಹತ್ರ ಬಂದರೆ ಅವ್ರ ಹತ್ರ ಮಾತಾಡೋಕೆ ನಂಗೆ ಹೆದರಿಕೆ ಆಗುತ್ತೆ. ನಾನು ಆ ಥರ ಪರ್ಸನ್. ನಾನು ಕ್ಯಾರೆಕ್ಟರ್ ಆಗಿ 1000 ಜನ ಹೋಗ್ಬಿಟ್ಟು ಏನು ಬೇಕಾದ್ರೂ ಮಾಡಿಸಿ ನಾನು ಮಾಡ್ಬಿಡ್ತೀನಿ. ನಾನಂತ ಋತ್ವಿಕಾದಾಗ ಅದು ಮಾಡೋಕ್ಕಾಗಲ್ಲ ನನಗೆ. ಸೊ ಅದೊಂದು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾನೆ. ಎಲ್ಲರೂ ಇವ್ನಿಗೆ ಆ್ಯಟಿಟ್ಯೂಡು ಗಾಂಚಲಿ ಅನ್ನೋ ಥರ ಇರ್ತಾರೆ. ಬಟ್ ನನ್ನ ಅಂದರೆ ನನ್ನ ಕ್ಲೋಸ್ ಸರ್ಕಲಿಂದ ಅವ್ರಿಗೆ ಗೊತ್ತು. ಜಗತ್ತಲ್ಲಿರೋ ಎಲ್ಲರೂ ನೀವು ಖುಷಿ ಪಡಿಸೋಕ್ಕಾಗಲ್ಲ. ಸೊ ಕ್ಲೋಸ್ ಸರ್ಕಲ್ ಅದು ಗೊತ್ತಿದ್ದಾಗ ಐ ಆಮ್ ಸೇಫ್ ಅಷ್ಟೇ. ನನ್ನ ಬಗ್ಗೆ ನೀವೇನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಿ? ನಾನು ನೋಡಿದಾಗ ಫಸ್ಟ್ ನೀವೇ ಹೇಳಬೇಕು. ನನಗೆ ಗೊತ್ತಾಗುತ್ತೆ, ನಾನು ಹಿಂಗೆ ಅನ್ಕೊಂಡಿರ್ಬೋದಂತ. ನೀವು ವಿತೌಟ್ ನೋಯಿಂಗ್ ಮೀ ನಿಮಗೆ ಫಸ್ಟ್ ಹೆಂಗೆ ಅನಿಸ್ತು, ಏನು ಅನಿಸಿತ್ತು? ಅಲ್ಲ, ನನಗೆ ನಿಮ್ಮನ್ನು ನೋಡಿದಾಗ ನಾನೇನು ಟು ಬಿ ಫ್ರ್ಯಾಂಕ್ ನಾನೇನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ. ಬಟ್ ನನ್ನ ಮೆಸೇಜಿಗೆ 2 ಮೆಸೇಜಿಗೆ ರಿಪ್ಲೈ ಮಾಡಲಿಲ್ಲ. ಆವಾಗ ನಾನು ಆಟಿಟ್ಯೂಡ್ ಇದೆ ನನಗೆ ಯಾವಾಗ ಬೇಕಾದ್ರೂ ಸಿಗ್ತೀನಿ, ನೀವು ಯಾವಾಗ ನಾ ಇಂಟರ್ವ್ಯೂಗೆ ಬರ್ತೀನಿ ಅಂತ ಹೇಳಿದವರು. ಚೈತ್ರ ನನ್ನ ಮೆಸೇಜ್ ಕೂಡ ನೋಡಿಲ್ಲ. ಏನೋ ಇರುತ್ತೆ ಅವಾಗ, ಆಮೇಲೆ ಮಾಡೋಣ ಅಂತ ಮೋಸ್ಟ್ಲಿ ಮರ್ತಿರ್ತೀನಿ. ಬಟ್ ಹಂಗಿದ್ರೆ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ಏನೋ ಒಂದು ರೀಸನ್ ಹೇಳೇ ಸುಮ್ಮನಾಗೋದು ಮೋಸ್ಟ್ಲಿ. ಅದು ಹಂಗೆ ಸೊ ಆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೆ. ಅದಾದ್ಮೇಲೆ ಆಟಿಟ್ಯೂಡ್ ಇದೆ ಅವ್ರಿಗೆ ಅಂತ ಇಲ್ಲಾಂದರೆ ನನಗೆ ಆ ಥರ ಫಸ್ಟ್ ಅಂದ್ಕೊಂಡವರು. ಆಮೇಲೆ ನನ್ನ ಜೊತೆ ಸ್ವಲ್ಪ ಕಾಲ ಟ್ರಾವೆಲ್ ಮಾಡಿದಾಗ ಅವರೇ ಬಂದು ಹೇಳ್ತಾರೆ ನನಗೆ ವಾಪಸ್ಸು, ಸ್ಟಾರ್ಟಿಂಗ್ ನೀನು ನೋಡ್ದಾಗ ನಾವು ಹಿಂಗೆ ಅನ್ಕೊಂಡಿದ್ವಿ, ಬಟ್ ಅದು ನೀನೆಲ್ಲ ಅಂತ ನನಗೆ. ಅದಕ್ಕೆ ಅಂತಾರಲ್ವಾ, ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಇದಕ್ಕೆ ದೊಡ್ಡ ಎಕ್ಸಾಂಪಲ್ ಅಂದರೆ ಗಿನಿರಾಮಲ್ಲಿ ನನ್ನ ತಾಯಿ ಕ್ಯಾರೆಕ್ಟರ್ ಮಾಡ್ತಾರೆ, ಅವ್ರು ಮಾಡ್ತಾಯಿದ್ರು. ಸೊ ಅವ್ರದ್ದೆಲ್ಲ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗೋದು ಒಂದು 50 ಎಪಿಸೋಡ್ ಆದ್ಮೇಲೆ ಬರ್ತಾಯಿದ್ರು. ಸ್ಟಾರ್ಟಿಂಗ್ 50 ಎಪಿಸೋಡ್ ನಮ್ಮದೇ ಏನೋ ನಡೀತಾ ಇತ್ತು. ಇನ್ನು ಶಿವರಾಮ ಫುಲ್ ಗತ್ತಲ್ಲಿ ಎಲ್ಲ ಆವಾಜ್ ಹಾಕೊಂಡು ರೌಡಿ ಸಂಪ್ರ ಎಲ್ಲ ಮಾಡ್ತಾಯಿದ್ದೆ. ಸೊ ಅದಾದಮೇಲೆ ಮನೆ ಸೀನ್ ಸ್ಟಾರ್ಟ್ ಆಯಿತು. ಅವತ್ತು ಅವ್ರು ಬಂದು ನಾನು ಫಸ್ಟ್ ಟೈಮ್ ನೋಡಿದ್ರು. ಅವ್ರು ಹೇಳ್ತಾರೆ ಅದನ್ನ, ನಾನು ಕಂಬ ಕೈ ಕಟ್ಟೋರು ನಿಂತ್ಕೊಂಡಿದ್ದಂತ ಹಿಂಗೆ. ಅವ್ರು ಫಸ್ಟ್ ಟೈಮ್ ಬಂದು ಹಿಂಗೆ ನಾನು ನೋಡಿದ್ರಂತ. ಹಿಂಗೆ ನೋಡಿದ ತಕ್ಷಣ ಅಯ್ಯೋ, ಅಂದರೆ ಅವ್ರು ಎಷ್ಟು ಸೀರಿಯಲ್ ಮಾಡಿದ್ದಾರೆ, ಅವ್ರ ಮಕ್ಕಳ ಕ್ಯಾರೆಕ್ಟರ್ ಯಾರು ಮಾಡಿದ್ದಾರೆ, ಇದುವರೆಗೂ ಅವ್ರ ಜೊತೆ ಚೆನ್ನಾಗಿದ್ದಾರೆ. ಅವರು ಮಕ್ಕಳ ಥರ ಟ್ರೀಟ್ ಮಾಡಿಕೊಂಡು ಜಲಪ್ ಆಗಿದ್ದಾರೆ. ನಾನು ನೋಡಿದ ತಕ್ಷಣ ಅವ್ರು ಅನಿಸ್ತಂತೆ, ಇವನು ಯಾವುದೇ ಕಾರಣಕ್ಕೂ ಜಲ್ಲಾಗಲ್ಲ, ಹೆಂಗಿದೆ ನೋಡೋನು, ಹಿಂಗೆ ಮುಖ ಮಾಡಿಕೊಂಡು ಇವನಂತೂ ಕ್ಲೋಸ್ ಆಗಲ್ಲ, ನನಗೆ ಗೊತ್ತು ಅಂತ ಡಿಸೈಡ್ ಆದಂತೆ. ಆಮೇಲೆ ಒಂದು 2-3 ಶೂಟ್ ಆದಾಗಲೂ ಕೂಡ ನಾನು ಡೈಲಾಗ್ ಹೇಳ್ತಾ ಇದ್ದೆ, ನಾನು ಪಾಡಿಗೆ ಹೋಗ್ಬಿಟ್ಟು ಎಲ್ಲ ಕೂರ್ತಾ ಇದ್ದೆ. ಮತ್ತು ಶಾರ್ಟಿಗೆ ಕರೆದು ವಾಪಸ್ ಬರ್ತಾ ಇದ್ದೆ. ಅವಾಗ ಅಂದ್ಕೊಂಡಿರ್ತೀವಿ ಇವ್ನು ಪಕ್ಕ ಇವನೇ ಅವನು ಅಂದ್ಕೊಂಡು. ಅದಾದಮೇಲೆ ಅಂದರೆ ಹೋಗ್ತಾ ಹೋಗ್ತಾ ಹೆಂಗೆ ಬಿಲ್ಡ್ ಆಯಿತು ಅಂದರೆ, ಈಗ ನಂಗೆ ಡೈಲಿ ಫೋನ್ ಮಾಡ್ತಾರೆ ಅವರು, ನಾನು ಅವ್ರಿಗೆ ಫೋನ್ ಮಾಡ್ತೀನಿ. US ಹೋಗ್ತಾರೆ, ಅಲ್ಲಿಂದ ಫೋನ್ ಮಾಡ್ತಾರೆ. ಅವ್ರ ಮನೇಲಿ ನನ್ನ ಫೋಟೋ ಇದೆ. ಸೊ ಅವ್ರು ಅದು ಹೇಳಿದ್ರು ನನಗೆ, ಅಂದರೆ ನಾನು ನೀನು ನೋಡಿದಾಗ ಅಂದ್ಕೊಂಡೇ ಇರಲಿಲ್ಲ, ನಿನ್ಗೆ ಹಿಂಗೆಲ್ಲ ಅಂದ್ಕೊಂಡಿದ್ದೆ, ಬಟ್ ನೀನು ಒಬ್ಬನೇ ನನಗೆ ಸ್ವಂತ ಮಗ ಅನ್ನೋ ಫೀಲಿಂಗ್ ಕೊಟ್ಟಿದ್ಯಾ ಅಂತ. ಯಾವಾಗ್ಲೂ ಹಂಗೆ ಜಡ್ಜ್ ಮಾಡ್ಬಿಡ್ತೀವಿ. ಅವ್ರು ಏನೋ ಒಂದು ಹೇಳಿದ್ರು, ಯಾವುದೋ ಒಂದು ಮೊಮೆಂಟಲ್ಲಿ ಮಾತ್ರ ನಾವು ಅವ್ರನ್ನ ನೋಡ್ತೀವಿ, ಅವ್ರ ಜರ್ನಿ ಗೊತ್ತಿರಲ್ಲ. ಸೊ ಆಗ ಓಕೆ ಹಿಂಗೆ. ಇನ್ನೊಂದು ಏನಂದ್ರೆ, ನನ್ನ ಎನರ್ಜಿ ನೋಡ್ಬಿಟ್ಟು ಇವರು ಇವಾಗ ಈ ಇವೆಂಟಿಗೆ ಹಂಗಿದ್ದಾರೆ, ಇಲ್ಲ ಈ ಇಂಟರ್ವ್ಯೂಗೆ ಹಂಗಿದ್ದಾರೆ ಅಂತ ಅನ್ಕೊಳ್ಳೋರು ಈ ಪಾಯಿಂಟ್ ಅಲ್ಲಿ ಹಂಗ ಅನ್ಕೊಳ್ತಾರೆ. ಇವಾಗ ಫಸ್ಟ್ ಆಡಿಯನ್ಸ್, ಇವಾಗ ನಿಮ್ಮ ಆಡಿಯನ್ಸ್ ಫಸ್ಟ್ ಟೈಮ್ ಯಾವುದೋ ಒಂದು ಇಂಟರ್ವ್ಯೂ ಅಲ್ಲೇ ನಾನು ನೋಡಿದ್ರೆ, ಇವ್ರು ಇದು ಇಂಟರ್ವ್ಯೂ ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ಬಟ್ ನೀವು ಸ್ಕೂಲ್ಗೆ ಹೋಗ್ಬಿಟ್ಟು ನನ್ನ 4th ಸ್ಟ್ಯಾಂಡರ್ಡ್ ಟೀಚರ್ ಕೇಳಿದ್ರೆ, ಇವಳು ಯಾವಾಗಲೂ ಹಿಂಗೆ ಇದ್ದಿದ್ದು, ಏನೂ ಚೇಂಜ್ ಆಗಿಲ್ಲ ಹೇಳು ಅಂತ ಹೇಳ್ತಾರೆ. ಸೊ ಆ ಜರ್ನಿ ಗೊತ್ತಿಲ್ದಿರೋರಿಗೆ ಐ ಥಿಂಕ್ ದೇ ಮಿಸ್ಅಂಡರ್ಸ್ಟ್ಯಾಂಡ್ ಮೀ ಥಿಂಕಿಂಗ್ ಹಿಂಗಿದೆ ಎನರ್ಜಿ ಬರುತ್ತೆ. ಇಲ್ಲ, ಇವ್ರು ಆ್ಯಕ್ಚುಲಿ ನಾನು ಹಂಗೆ ಅನ್ಕೊಂಡಿದ್ದೆ. ಬಟ್ ಅದಾದ್ಮೇಲೆ ಗೊತ್ತಾಯ್ತು ಇವ್ರು ಇರೋದೇ ಹಂಗೆ ಹೈ ಎನರ್ಜಿ ಅಲ್ವಾ. ನನ್ನ ಫುಲ್ ಅಪೋಸಿಟ್ ಅವರು. ನಾನು ಯಾವಾಗ ಹಿಂಗಿರ್ತೀನಿ, ಇವ್ರು ಫುಲ್ ಹಿಂಗಿರ್ತಾರೆ. ಅಲ್ಲ, ನಿಜವಾಗಿ ಹಿಂಗಿರೋದು ಬೆಟರ್ ಅಂತ ಅನ್ಸುತ್ತೆ. ನಮ್ಗಳಂಗೆ ನಾವು ಎಷ್ಟು ಟೈಮ್ ತಗೊಳ್ತೀವಿ ಜೆಲ್ ಆಗೋದಕ್ಕೆ. ಒಂಥರ ಎಕ್ಸ್ಟ್ರೋವರ್ಟು ಅಲ್ಲ, ಈ ಕಡೆ ಇಂಟ್ರೋವರ್ಟು ಅಲ್ಲ, ಆಂಬಿವರ್ಟ್ ಟೈಪ್ ಇರೋರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ ಲೈಫನ್ನು ಲೀಡ್ ಮಾಡೋದು. ಜನಗಳ ಮಧ್ಯೆ ಇಷ್ಟ, ಜನಗಳ ಮಧ್ಯೆ ಇರೋದು, ಮಾತಾಡೋದು, ಹೊಸಬ್ರನ್ನ ಪರಿಚಯ ಮಾಡ್ಕೊಳ್ಳೋದು ಎಲ್ಲ ಇಷ್ಟ. ಸೊ ಆಮೇಲೆ ಹೆಂಗಾಗದಂದ್ರೆ, ಅಷ್ಟು ಎನರ್ಜಿನ ಖರ್ಚು ಮಾಡಿದ್ಮೇಲೆ ಮನೆಗೆ ಹೋದ್ಮೇಲೆ ಫುಲ್ ಸೈಲೆಂಟ್, ಅಪ್ಪ ಅಮ್ಮನ ಜೊತೆನೂ ಮಾತಾಡ್ಬಾರ್ದು ಅಂತ ಅನ್ಸುತ್ತೆ. ಸೈಲೆಂಟ್ ಆಗಿ ನೆಕ್ಸ್ಟ್ ರೀಚಾರ್ಜ್ ಆಗ್ಬೇಕಲ್ಲ ಈಚೆ ಹೋದಾಗ. ಸೊ ಅದು ಯಾವಾಗಲೂ ಆಗೋದು. ಓಕೆ, 2 ಕ್ವೆಶನ್ಸ್ ಅಷ್ಟೇ ಇರೋದು. ಹ್ಯುಮ್ಯಾನಿಟೀಸ್ದು ಮೋಸ್ಟ್ ರಿಡೀಮಿಂಗ್ ಕ್ವಾಲಿಟಿ ಅಂತಂದ್ರೆ ಯಾವುದು? ಹ್ಯುಮ್ಯಾನಿಟಿದ ಬೀಯಿಂಗ್ ಕೈಂಡ್. ಅವ್ರು ಎಲ್ಲಿಂದ ಬರ್ತಾರೆ, ಏನು ಮಾಡ್ತಾ ಇರ್ತಾರೆ, ಏನು ಗೊತ್ತಿಲ್ಲದೆ ಇರುವಾಗ ನಾವು ಅವ್ರನ್ನ ಹಂಗೆ ಅವ್ರೇನೋ ಹೇಳಿದ್ರು ಅರ್ಥ ಅಂದರೆ ನೀವು ರಿಯಾಕ್ಟ್ ಮಾಡಬಾರ್ದು ಅಂತ ಅಲ್ಲ, ತಪ್ಪಾಗಿದ್ರೆ ಹೇಳ್ಬೇಕು, ಅದೆಲ್ಲ ಕರೆಕ್ಟು. ಬಟ್ ಅವ್ರು ಹಂಗೆ ಮಾಡೋದಕ್ಕೆ ಏನೋ ಒಂದು ರೀಸನ್ ಇರುತ್ತೆ ಅನ್ನೋದನ್ನ ಒಂದು ಮೈಂಡಲ್ಲಿ ಇಟ್ಕೊಂಡು ನೀವು ಮಾಡಿದ್ರೆ ಆ ಕೈಂಡ್ನೆಸ್ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ನಿಮ್ದು ಸೇಮಾ? ಸೊ ಒಂದು ಆಪರ್ಚುನಿಟಿ ನೀವು ಮಿಸ್ ಮಾಡ್ಕೊಂಡಿರ್ತೀರಾ, ಸೆಕೆಂಡ್ ಚಾನ್ಸ್ ಸಿಕ್ಕರೆ ಆ ಆಪರ್ಚುನಿಟಿ ನಾನು ಮತ್ತೆ ಗ್ರ್ಯಾಬ್ ಮಾಡ್ಕೊಳ್ತೀನಿ ಅನ್ನೋದಾದ್ರೆ ಅದು ಮತ್ತೆ ತಿರ್ಗಿ ಅಲ್ಲಿಗೆ ಹೋಗುತ್ತೆ.
ಅದು ಮಿಸ್ ಆಗಿದೆ ಅಂದ್ರೆ ಅದೊಂದು ರೀಸನ್ ನಾನು ಅದು ಬಿಲೀವ್ ಮಾಡ್ತೀನಿ ತುಂಬಾ. ಅದು ನಿಜವಾಗ್ಲು ಆಕ್ಚುಲಿ ಅದು ಬಂದಿಲ್ಲ ಅಂದ್ರೆ ಏನೋ ಒಂದು ಕಾರಣಕ್ಕೆ ಮತ್ತೆ ಬಂತ. ಇವಾಗ ಮಾನವಿ ಬಂದಂಗೆ ನನ್ನ ಕೈಯಿಂದ ಹೋಗ್ಬಿಡ್ಬೇಕಂದ್ರೆ ಹೊಟ್ಟೋಗ್ತಾ ಇತ್ತು, ಬಟ್ ನನ್ನ ಕೈ ಮತ್ತೆ ಬಂತು ಅಂದ್ರೆ ನಾನು ಐ ವಾಸ್ ಡೆಸ್ಟಿನ್ಡ್ ಟು ಡೂ ಇಟ್. ಯೂನಿವರ್ಸ್ ಹ್ಯಾಡ್ ಥ್ರೋನ್ ಇಟ್ ಟು ಮೀ, ನಾನು ನೀನು ಮಾಡ್ಬೇಕು ಇದು ನಿನಗೆ ಅಂತ. ಸೊ ಅದು ಹಂಗೆ ಬಿಲೀವ್ ಮಾಡ್ತೀನಿ ನಾನು. ಸೇಮಾ? ಎಸ್ ಮೇಡಮ್. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ಯುವರ್ ಮೂವಿ, ನಾನು ಟ್ರೇಲರ್ ತೋರಿಸಿದ್ರು ನನಗೆ, ಟ್ರೇಲರ್ ನೋಡಿದೆ, ಏನಿಸ್ತು? ತುಂಬಾ ಚೆನ್ನಾಗಿದೆ. ನಿಜ ಹೇಳಿ. ನಿಜವಾಗ್ಲೂ ಚೆನ್ನಾಗಿದೆ. ಎಸ್, ನಾನು ನಿಜ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಕೈಯಲ್ಲೆಲ್ಲ ರಕ್ತಪಾತ ಆಗಿರೋದು ಅಂತ, ಸೊ ನಿಮ್ಮ ಕೈ ಫುಲ್ ತುಂಬಿ ಹೋಗಿ ಅದನ್ನ ತೊಳ್ಕೊಳ್ಳೋದಕ್ಕೆ ಕಷ್ಟಪಡ್ಬೇಕಾಯ್ತಾ? ಅಷ್ಟು ಕೊಲೆ ಮಾಡ್ಬಿಟ್ಟಿದ್ದೀರ? ಅಷ್ಟೊಂದು ಕೊಲೆ ಮಾಡಿಲ್ಲ, ಬಟ್ ಏನೋ ಫುಲ್ ರಕ್ತ ಅಂದರೆ ನನಗೆ ಪರ್ಸ್ನಲಿ ಚೂರು ಬ್ಲಡ್ ನೋಡ್ಬಿಟ್ರೆ ನಾನು ತಲೆ ಸುತ್ತುತ್ತೆ. ನಾನು ಅಂದರೆ ನನಗೆ ಇವಾಗೆಲ್ಲ ಇವ್ರಿಗೇನು ಗಾಯ ಆಗಿದೆ ನೋಡ್ಬಿಟ್ರೆ ನಾನು ಹಿಂಗೆ ಹೋಗಿರ್ತೀನಿ. ಹಿಂಗೆ ನನಗೆ ಬ್ಲಡ್ಡು ಅದೆಲ್ಲ ನೋಡೋಕ್ಕಾಗಲ್ಲ ನನಗೆ. ಅಲ್ಲಿ ನನಗೆ ಎಲ್ಲರೂ ಅದೇ ಕ್ವಶನ್ ಕೇಳೋರು, ಏನೋ ಹಂಗೆಲ್ಲ ಹಾಕೊಂಡಿದ್ದೆ ಅಂತ. ನನಗೆ ಮೈಂಡಿಗೆ ನಾನು ಟ್ರೈನ್ ಮಾಡಿದ್ದೆ, ಗುರು ಅದು ಬ್ಲಡ್ ಅಲ್ಲ, ಡೂಪ್, ಅದು ಸ್ವೀಟ್ ಇರುತ್ತೆ, ಸುಮ್ಮನೆ ಹಾಕ್ತಾರೆ, ನೆಕ್ಕೊಂಡು ನೋಡಬೇಕಾದ್ರೆ ಸ್ವೀಟ್ ಇರುತ್ತೆ. ನಾನು ಹಿಂಗೆ ಮಾಡಿದೆ, ಸ್ವೀಟ್ ಇತ್ತು ಆ್ಯಕ್ಚುಲಿ. ಅಂದರೆ ಅದು ನಂಗೆ ಗೊತ್ತಾಗಬೇಕಲ್ಲ ಅದು ರಿಯಲ್ ಅಲ್ವಾ ಅಂತ. ಯಾಕಂದ್ರೆ ಹಿಂಗೆ ಒಂದ್ಸಲ ಹಿಂಗೆ ಅನ್ಕೊಂಡೆ, ಸ್ವೀಟ್ ಇತ್ತು, ಓಕೆ ಇದು ರಕ್ತ ಅಲ್ಲ ಇದು, ಸರಿ ಓಕೆ ಅಂದ್ಕೊಂಡು ಇಲ್ಲಿ ಟ್ರೈನ್ ಮಾಡ್ಕೊಂಡು ಮಾಡಿದೆ. ಚೆನ್ನಾಗಿದೆ ಅದು ಆ್ಯಕ್ಚುಲಿ, ಮಜಾ ಕೊಡುತ್ತೆ. ಅಂದರೆ ನನಗೂ ನನ್ನನ್ನು ಆ ಥರ ನೋಡಿಕೊಂಡು ಖುಷಿ ಆಯಿತು, ಗುರು ನಾನು ಹಿಂಗೆಲ್ಲ ಕಾಣ್ತೀನಲ್ಲ ಅಂತ ಅನಿಸ್ತು ಅವಾಗ. ಸೊ ಏನು ಚಾಲೆಂಜಸ್ ನೀವು ಫೇಸ್ ಮಾಡಬೇಕಾಯ್ತು ಈ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ? ಹುಲಿ ವೇಷ ಒಂದು ಮೇಜರ್ ಇತ್ತು ನನಗೆ. ಅಂದರೆ ನಮ್ದು ಅಲ್ಲದ ಒಂದು ಡ್ಯಾನ್ಸ್ ಫಾರ್ಮ್ನ ನಾನು ಕಲಿತು ಅಲ್ಲಿ ಮಾಡಬೇಕಾಗಿತ್ತು. ಆ್ಯಂಡ್ ತುಂಬ ಎನರ್ಜಿ ಬೇಕಾಗಿತ್ತು. ಆ ಎನರ್ಜಿ ತುಂಬ ಬೇಗ ಡ್ರೈನ್ ಔಟ್ ಆಗ್ತಾಯಿತ್ತು ನನಗೆ. ಫುಲ್ ನೈಟ್ ಶೂಟ್ ಇತ್ತು, 4 ದಿವಸ ಕೂಡ ಆ ವೇಷ ಹಾಕ್ಕೊಂಡು. ಅಂದರೆ 4 ದಿವಸ ಕೂಡ ಫುಲ್ ಡ್ಯಾನ್ಸೇ ಮಾಡ್ಬೇಕು ನಾವು, ಫುಲ್ ನೈಟು ಅದನ್ನೇ ಮಾಡ್ಬೇಕು ನಾವು, ಫುಲ್ ಹೈ ಎನರ್ಜಿಯಿಂದ. ಅದು ತುಂಬ ಡಿಫಿಕಲ್ಟ್ ಅದು. ಹಾಗೆ ಅಂದರೆ 20-30 ಸೆಕೆಂಡ್ ಕೂಡ ನಿಮಗೆ ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಸೊ ಅಂಥದ್ರಲ್ಲಿ ನೀವು ಫುಲ್ ನೈಟ್ ರೀಟೇಕ್ಸ್ ಆಗ್ತಾ ಇರುತ್ತೆ, ಅಥವಾ ಹಿಂದ್ಗಡೆಯಿಂದ ಏನೋ ಆಗಿರುತ್ತೆ, ಮತ್ತೊಂದು ರೀಟೇಕ್ ಬೇಕಾಗುತ್ತೆ, ನನ್ನ ಎನರ್ಜಿ ಡ್ರಾಪ್ ಆಗಿರುತ್ತೆ, ಮತ್ತೆ ಇದಕ್ಕೊಂದು ಬೇಕಾಗುತ್ತೆ, ಟೆಕ್ನಿಕಲ್ ಏನೊಂದು ಇಶ್ಯೂ ಆಗುತ್ತೆ, ಮತ್ತೆ ಬೇಕಾಗುತ್ತೆ. 4 ನೈಟು ನೀವು ಫುಲ್ ಕುಣಿತಾ ಇದ್ರೆ ಹೆಂಗೆ ಆಗುತ್ತೆ ನಿಮಗೆ. ಸೊ ಅದೊಂದು ಸ್ವಲ್ಪ ನಮಗೆ ಡಿಫಿಕಲ್ಟ್ ಪಾರ್ಟ್ ಅಂತ ಅನಿಸ್ತು. ಚೈತ್ರ ನಿಮಗೆ? ನನಗೆ ಡಿಫಿಕಲ್ಟ್ ಪಾರ್ಟ್ ಅಂದರೆ ಅದು ಕ್ಯಾರೆಕ್ಟರ್ ಪ್ಲೇ ಮಾಡೋದೇ ವಾಸ್ ಒನ್ ಟಾಸ್ಕ್ ಓನ್ಲಿ. ಅದು ಬಿಟ್ಟರೆ ನಾನಿದ್ದೀನಿ ಯಾವ ಇಂಟರ್ವ್ಯೂಲೂ ಮರೆಯಲ್ಲ. ಸೊ ನನ್ಗೆ ಒಂದು ಸೀನ್ ಇತ್ತು ಆಯಿತಾ, ನಮ್ಮ ಅಪ್ಪ ಅಮ್ಮಂದೇನೋ ಒಂದು ಫ್ಯಾಮಿಲಿ ಡ್ರಾಮಾ ನಡೀತಾ ಇರುತ್ತೆ, ಅಲ್ಲಿ ನಮ್ಮಪ್ಪ ನಂಗೆ ಹೊಡಿಬೇಕು ಅನ್ನೋಂಥರ ಒಂದು ಸೀನ್ ಇದೆ. ಯೂಶಲಿ ಹಿಂಗೆ ನಾನು ಅನ್ಕೊಂಡಿದ್ದು ಎಲ್ಲ ಆ್ಯಕ್ಟಿಂಗು, ಅದರಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಚೀಟ್ ಮಾಡ್ಬಿಟ್ಟು ಹಿಂಗೆಲ್ಲ ಮಾಡೋಣ ಅಂತ. ಕಪಾಳ ಫಟ್ ಅಂತ ಹೊಡೆದು ಕರೆಕ್ಟಾಗಿ ಲೈಫಲ್ಲಿ ಕಪಾಳಕ್ಕೆ ಹೆಂಗೆ ಹೊಡ್ಸ್ಕೊಳ್ಳೋದು ಅನ್ನೋ ಐಡಿಯಾ ಇರಲಿಲ್ಲ. ಇವಾಗ ನಂಗೆ ಗೊತ್ತು ಹೆಂಗೆ ಅನ್ಸುತ್ತೆ ಅಂತ. ಅವ್ರು ಹೇಳ್ತಾರಲ್ಲ ತಲೆ ಗುಮ್ಮಂತು ಕಿವಿ ಗುಯ್ಯಂತು ಎಲ್ಲ ನಿಜ, ಅದೆಲ್ಲ ಅನ್ಸುತ್ತೆ ಹಿಂಗೆ ಬಿತ್ತು ಸರಿಗೆ. ಮತ್ತು ನಮ್ಮ ಡೈರೆಕ್ಟರ್ ಕಟ್ಟು ಹೇಳ್ತಾ ಇಲ್ಲ, ಅವ್ರು ಹೊಡಿತಾ ಟೇಕ್ ಮೇಲೆ ಟೇಕ್ ಆಗ್ತಾ ಇದೆ ಫಸ್ಟ್ ಆಫ್ ಆಲು. ಅದಕ್ಕೆ ಅವರು ಕರೆಕ್ಟ್ ಚೆನ್ನಾಗಿ ಕಾಣಿಸ್ತಾರೆ ಮೇಡಮ್, ನ್ಯಾಚುರಲ್ ಆಗಿ ಕಾಣಿಸ್ತಾರೆ. ಅಫ್ಕೋರ್ಸ್ ನ್ಯಾಚುರಲ್ ಆಗಿ ಕಾಣಿಸ್ತದೆ, ನಿಜವಾಗ್ಲೂ ಹೊಡಿತಾ ಇದಾರಲ್ಲ ಅವ್ರು ನನಗೆ ಕಟ್ಟೇಳಿ ರಿಷಿ ಅಂತ. ಆಮೇಲೆ ಅವರು ಲಾಸ್ಟಲ್ಲಿ ಅವ್ರ ಪಾಪ ನನ್ನ ಅಪ್ಪನ ಕ್ಯಾರೆಕ್ಟರ್ ಮಾಡಿದವರು, ಸಾರಿ ಇದು ನಿಜವಾಗ್ಲೂ ಏಟ್ ಬಿದ್ದು, ಬಿಕಾಸ್ ಅವ್ರು ತುಂಬ ಇಂಟೆನ್ಸ್ ಆ್ಯಕ್ಟರ್, ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ, ಥಿಯೇಟರ್ ಆ್ಯಕ್ಟರು, ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಪ್ಲೀಸ್ ಇನ್ನೊಂದು ಸ್ವಲ್ಪ ಕನ್ಸಂಟ್ರೇಟ್ ಆಗ್ಬಿಟ್ಟು ಹೊಡ್ತಿದ್ದಾರೆ ಚೆನ್ನಾಗಿರೋದು ಅಂತ. ಬಟ್ ಸೀನ್ ಚೆನ್ನಾಗಿ ಬಂತು. ಎಷ್ಟು ಸಲ ಹೊಡ್ಸ್ಕೊಂಡ್ರಿ ನೀವು? 6-7 ಸತಿ ಅದೇ ಪೆಟ್ಟೆ ಸೇಮ್. ಬಟ್ ನನಗೆ ಈ ನೆಕ್ಸ್ಟ್ ಟೈಮ್ ಗೊತ್ತಾ, ಈಗ ನೆಕ್ಸ್ಟ್ ಟೇಕಲ್ಲಿ ನನೀಗ ಏಟ್ ಬರುತ್ತೆ ಅನ್ನೋದು ಮುಖದಲ್ಲಿ ತೋರ್ಸಂಗಿಲ್ಲ, ಏಟ್ ಹೆಂಗಿರುತ್ತೆ ಅನ್ನೋದು ಗೊತ್ತು ಅಂತನೂ ತೋರ್ಸಂಗಿಲ್ಲ. ಅಯ್ಯಪ್ಪ ಇಟ್ ವಾಸ್ ಅ ಟಾಸ್ಕ್. ಅದು ಆಕ್ಟಿಂಗ್ ಮಾಡಿದ್ರೆ ನಾನು ಆ ಸೀನಲ್ಲೇ ಮಾಡಿರೋದು. ಫಸ್ಟ್ ಟೇಕಲ್ಲಿ ನಾನು ಇರ್ತೀನಿ, ನಾವೆಲ್ಲ ನಿಂತ್ಕೊಂಡಿರ್ತೀನಿ, ಹಿಂಗೆ ಬಂದು ಬಿಟ್ರೊಂದು ನಾನು ರಿಯಾಕ್ಟ್ ಮಾಡೋಂಗಿಲ್ಲ. ಅಲ್ಲಿ ಸೌಂಡ್ ಗೊತ್ತಾಯ್ತು ನನಗೆ ಬಿತ್ತೋದು ಅಂತ, ರಿಯಾಕ್ಟ್ ಮಾಡೋಂಗಿಲ್ಲ, ಯಾಕಂದ್ರೆ ಕ್ಯಾರೆಕ್ಟರ್ ಇದೆ. ನಾನು ಸುಮ್ಮನೆ ನೋಡ್ಬೇಕು, ನನಗೆ ಅರ್ಥ ಆಗ್ತಿದೆ ಇಲ್ಲ ಏಟು ಬಿತ್ತು ಅವ್ರಿಗೆ ಆಯ್ತು ಇವಾಗ ಅಂತ. ಇವ್ರು ಹೊಡ್ಸ್ಕೊಂಡು ಹಿಂಗೆ ಗೋಡೆ ಹತ್ರ ಹಿಂಗೆ ಹೋಗ್ತಾ ಇದ್ದಾರೆ, ನನ್ನವರು ನಂದು ಇವಾಗ ಗೋಡೆ ಹೋಗಿ ಹೊಡ್ಕೊಂತೀನಿ ಹೋಗ್ತಾ ಇದ್ದೀನಿ. ಓ ಗಾಡ್, ಮಜ್ಜಾ ಇತ್ತು. ನಗ್ತಿದಾರೆ ಎಲ್ಲ ಈಚೆ ಬಂದಾಗ ನನ್ನ ನೋಡಿ. ಇವ್ ಪಾಪ ಅನಿಸ್ತು, ಬಟ್ ಅದು ಮೂಮೆಂಟ್ ನೋಡಿದಾಗ ಇವರು ನಾನು ರಿಷಿ ಹೇಳಿ ಅವ್ರಿಗೆ ಸ್ವಲ್ಪ ಹೇಳಿ ಅಂತ ಸೈನ್ ಮಾಡಿದ್ರು ಅರ್ಥ ಆಗ್ತಲ್ಲ ಅವ್ರಿಗೆ. ಸರಿ ಹೋಗ್ಲಿ ಅಂತ ಚೈತ್ರ ಸೀನ್ ನೋಡಿದಾಗ ನಿಮ್ಗೆ ಅದು ಆಕ್ಟಿಂಗ್ ಅಂತ ಅನ್ಸಲ್ಲ, ಸಕ್ಕದ ಮಾಡಿದ್ದಾರೆ. ಓಕೆ, ಸೊ ಫೈನಲ್ ಆಗಿ ಮಾರ್ನಮಿ ಬಗ್ಗೆ ಜನಗಳಿಗೆ ನೀವು ಕನ್ವಿನ್ಸ್ ಮಾಡಬೇಕು, ಯಾಕೆ ನೀವು ನಮ್ಮ ಮೂವಿನ ನೋಡಬೇಕು ಅಂತ ಕನ್ವಿನ್ಸ್ ಮಾಡೋದಾದ್ರೆ? ಈ ಇಂಟರ್ವ್ಯೂನೇ ಅದಕ್ಕೆ ಸಾಕ್ಷಿ. ನಾವು ಎಷ್ಟು ಮಜಾ ಮಾಡಿದೀವಿ, ಎಷ್ಟು ಏನೇನೆಲ್ಲ ಇದೆ ಸಿನಿಮಾದಲ್ಲಿ ಅಂತ ಇಷ್ಟೊತ್ತು ನೀವು ಕೇಳಿದ್ದೀರಾ. ಅದೆಲ್ಲ ಕೇಳಿದ್ಮೇಲೆ ನಮ್ಮ ಟ್ರೇಲರ್ ನೋಡಿ
ನಿಮಗೆ ಖಂಡಿತವಾಗ್ಲೂ ಆ ಒಂದು ಫೀಲ್ ಅಂತೂ ಕೊಡುತ್ತೆ. ಈ ಸಿನಿಮಾದಲ್ಲಿ ಏನೋ ಇದೆ, ಈ ಸಿನಿಮಾ ನೋಡಿದ್ರೆ ನಾವು ಕೊಡೋ ದುಡ್ಡಿಗೆ, ಟಿಕೆಟ್ ಪ್ರೈಸ್ಗೆ, ಇಲ್ಲ ನಮ್ಮ ರೆಕ್ರಿಯೇಷನ್ಗೆ ಏನು ಬಂದಿದ್ದೀವಿ ಅದು ಯಾವುದು ಮೋಸ ಆಗಲ್ಲ ಅನ್ನೋ ಒಂದು ನಂಬಿಕೆ ನಿಮಗೆ ಹುಟ್ಟತ್ತೆ. ಆ್ಯಂಡ್ ನೀವು ನೋಡಿದಾಗ್ಲೂ ಕೂಡ ನೀವು ಇನ್ವಾಲ್ವ್ ಆಗಿ ನಮ್ಮ ಕಥೆಯಲ್ಲಿ ಇದ್ದು ನಮ್ಮ ಕ್ಯಾರೆಕ್ಟರ್ಗಳನ್ನ ಜೀವಿಸಿ ಹೊರಗಡೆ ಹೋಗ್ಬೇಕಾದ್ರೆ ವಾವ್ ಅಂತ ಅಂತಿರೋ, ಹಿಂಗಾಗಬಾರ್ದಿತ್ತು ಅಂತಿರೋ, ಇಲ್ಲ ಹಿಂಗಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತಿರೋ, ಅದೆಲ್ಲ ಡಿಸ್ಕಷನ್ ಮಾಡಿ ಹೊರಗೆ ಹೋಗ್ತೀರಾ ಅನ್ನೋ ಒಂದು ಗ್ಯಾರಂಟಿ ನಾವು ಕೊಡ್ತೀವಿ. ಓಕೆ, ಫಸ್ಟ್ ಡೇ ಫಸ್ಟ್ ಶೋ ನೀವು ಸಿಗ್ತೀರಾ ಅಂತ? ಖಂಡಿತವಾಗ್ಲೂ. ಓಕೆ. ಸೊ 21ನೇ ತಾರೀಕು ನವೆಂಬರು ಎಲ್ಲರೂ ಬನ್ನಿ, ಒಟ್ಟಿಗೆ ಸಿನಿಮಾ ನೋಡೋಣ. ಅದಾದ್ಮೇಲೆ ನೀವು ಖಂಡಿತವಾಗ್ಲೂ ಇನ್ನೊಂದಷ್ಟು ಜನಕ್ಕೆ ಹೇಳ್ತೀರಾ ಅನ್ನೋದು ನನ್ನ ನಂಬಿಕೆ. ನಾವು ಹೇಳಿದ್ರೆ ಕೂಡ ನೀವೇ ಹೇಳ್ತೀರಾ, ಎಸ್, ಅಷ್ಟು ಮಾತ್ರ ನಾವು ಮೌತ್ ಪಬ್ಲಿಸಿಟಿ ಆಗೋದಂತೂ ಗ್ಯಾರಂಟಿ. ಖಂಡಿತ ಆಗುತ್ತೆ. ಡನ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಸಿನಿಮಾ ಬಗ್ಗೆ ಮಾತಾಡಿದ್ರೆ, ಹಾಗೆ ನನ್ನ ಒಂದಿಷ್ಟು ಕ್ವೆಶನ್ಸ್ನ ನೀವು ತಾಳ್ಮೆಯಿಂದ ಆನ್ಸರ್ ಮಾಡಿದ್ದೀರಾ. ನಿಮ್ಮ ಪ್ರಶ್ನೆ ಚೆನ್ನಾಗಿತ್ತು actually. ಚೆನ್ನಾಗಿತ್ತು. ಥ್ಯಾಂಕ್ ಯು. ನಮಗೂ ಕೂಡ ಮಜಾ ಬಂತು, ಮಾತಾಡೋಕ್ಕೆ ಖುಷಿ ಇತ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಿನಿಮಾ ತುಂಬಾ ದೊಡ್ಡ ಹಿಟ್ ಸಿಗ್ಲಿ ಅಂತ ನಾನು ಕೂಡ ಆಶಿಸ್ತೀನಿ. Thank you. ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಸಿಗೋಣ ಮತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಚೈತ್ರ ಮತ್ತೆ ರಿತ್ವಿಕ್ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.